ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ಪ್ರಥಮ PUCಯ ಅಂದ್ರೆ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿನ 4ನೇ ಚಾಪ್ಟರ್ ಬಿಸ್ನೆಸ್ ಸರ್ವಿಸಸ್. ಈ ಪಾಠದಲ್ಲಿ ನಮಗೆ ಏನೆಲ್ಲ ಕಲಿಯ ಸಿಗುತ್ತೆ, ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ, ಎಲ್ಲವನ್ನು ಡೀಟೇಲ್ಡ್ ಆಗಿ ನೋಡೋಣ, ಚೆನ್ನಾಗಿ ಕಲಿಯೋಣ. ಬಿಸ್ನೆಸ್ ಸರ್ವಿಸಸ್ ಚಾಪ್ಟರಿನಲ್ಲಿ 1 ಮಾರ್ಕ್ 2 ಪ್ರಶ್ನೆ ಬರುತ್ತೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ, 4 ಮಾರ್ಕ್ 1 ಪ್ರಶ್ನೆ ಬಂದ್ರೆ 8 ಮಾರ್ಕ್ ಕೂಡ 1 ಪ್ರಶ್ನೆ ಬರುತ್ತೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ನಮ್ಮ ಬಿಸ್ನೆಸ್ ಸರ್ವಿಸಸ್ ಚಾಪ್ಟರಿನಿಂದ ಫೈನಲ್ ಎಕ್ಸಾಮಿನೇಷನ್ಗೆ 14 ಮಾರ್ಕ್ಸ್ ಅಷ್ಟು ಬರುತ್ತೆ ಮಕ್ಕಳ. ಲೆಟ್ ಅಸ್ ರೀಕ್ಯಾಪ್ ಒನ್ಸ್ ಅಗೇನ್. 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 4 ಮಾರ್ಕ್ 1 ಪ್ರಶ್ನೆ, 8 ಮಾರ್ಕ್ 1 ಪ್ರಶ್ನೆ. ಒಟ್ಟು ಈ ಪಾಠದಿಂದ 14 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳುತ್ತಾನೆ. ಹಾಗಾದ್ರೆ ಈ ಪಾಠದಲ್ಲಿ ಕಲಿಯಕ್ಕೆ ಏನೆಲ್ಲ ಸಿಗುತ್ತೆ? ಮೊದಲು ನಾವು ಏನ್ ತಿಳ್ಕೋಬೇಕು ಈ ಪಾಠದಲ್ಲಿ ನೋಡೋಣ ಬನ್ನಿ. ವಾಟ್ ಆರ್ ಸರ್ವಿಸಸ್ ಮತ್ತು ವಾಟ್ ಆರ್ ಗೂಡ್ಸ್. ಏನು ಸರ್ವಿಸಸ್ ಅಂದ್ರೆ, ಇನ್ ಸಿಂಪಲ್ ಟರ್ಮಿನಾಲಜೀಸ್, ಎನಿಥಿಂಗ್ ದಟ್ ಇಸ್ ಇಂಟ್ಯಾಂಜಿಬಲ್, ಯಾವುದನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ಇಲ್ಲ, ಬಟ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ನಾವೇನಂತ ಕರಿತೀವಿ? ಸರ್ವಿಸಸ್ ಅಂತ ಕರಿತೀವಿ. ಗೂಡ್ಸ್ ಅಂದ್ರೆ ಅರ್ಥ ಏನು? ಎನಿಥಿಂಗ್ ದಟ್ ಇಸ್ ಟ್ಯಾಂಜಿಬಲ್, ಯಾವುದನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ, ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ, ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆ, ಒಂದು ಫಿಸಿಕಲ್ ಫಾರ್ಮ್ ಇದೆ, ಅದನ್ನ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಸರ್ವಿಸಸ್ ಅಂದ್ರೆ ಏನು ಅರ್ಥ? ಸರ್ವಿಸಸ್ ಆರ್ ಸೆಪರೇಟ್ಲಿ ಐಡೆಂಟಿಫೈಯಬಲ್, ಎಸ್ಪೆಷಲಿ intangible activities that provide satisfaction of wants and are not necessarily linked to the sale of a product or another service. So lawyer ಕೊಡ್ತಕ್ಕಂಥದ್ದು ಸರ್ವಿಸ್, ಟೀಚರ್ ಕೊಡ್ತಕ್ಕಂಥದ್ದು ಸರ್ವಿಸ್, ಚಾರ್ಟೆಡ್ ಅಕೌಂಟೆಂಟ್ ಕೊಡ್ತಕ್ಕಂಥದ್ದು ಸರ್ವಿಸ್, ಪ್ರೊಫೆಸರ್ ಕೊಡ್ತಕ್ಕಂಥದ್ದು ಸರ್ವಿಸ್. ಸೊ ನಾವು ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ಇಲ್ಲ, ಇಟ್ ಈಸ್ ಇಂಟ್ಯಾಂಜಿಬಲ್, ಆದ್ರೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ತರಹದ ಒಂದು ಪ್ರಕ್ರಿಯೆಯನ್ನ, ಆ ತರಹದ ಒಂದು ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ? ಸರ್ವಿಸಸ್ ಅಂತ ಕರಿತೀವಿ. ಗೂಡ್ಸ್ ಅಂದ್ರೆ ಏನು? A good is a physical product, tangible, capable of being delivered to the purchaser, involving transfer of ownership from the seller to the consumer ಅಥವಾ ಕಸ್ಟಮರ್. ಸೊ ಗೂಡ್ ಅಂದ್ರೆ ಏನರ್ಥ? ಯಾವುದೇ ಒಂದು ಟ್ಯಾಂಜಿಬಲ್ ಪ್ರಾಡಕ್ಟ್, ಅದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ಇದೆ, ಅದನ್ನ ನಾವು ಮುಟ್ಟಬಹುದು, ಎಕ್ಸ್ಪೀರಿಯನ್ಸ್ ಮಾಡಬಹುದು, ಸೆಲ್ಲರ್ ಇಂದ ಅದರ ಓನರ್ಶಿಪ್ ಬೈಯರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅವೆಲ್ಲವನ್ನು ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ತಗೊಳ್ಳೋದು, ಬಟ್ಟೆ ಇಸ್ ಅ ಫಿಸಿಕಲ್ ಗೂಡ್. ಬಟ್ಟೆ ಅಂಗಡಿಯವನು ಅದನ್ನ ನಮಗೆ ಮಾರಾಟ ಮಾಡಿದ್ಮೇಲೆ ಆ ಬಟ್ಟೆ ನಮ್ಮದೇ ಆಗೋಯ್ತು. ಮೊಬೈಲ್ ಫೋನ್ ಫಿಸಿಕಲ್ ಪ್ರಾಡಕ್ಟ್, ಮೊಬೈಲ್ ಫೋನಿನ ಅಂಗಡಿಯಿಂದ ಮೊಬೈಲ್ ಅನ್ನ ತಂದ ಮೇಲೆ ಅದರ ಓನರ್ಗಳು ನಾವೇ ಆಗ್ತೀವಿ. ದ ಓನರ್ಶಿಪ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಸೆಲ್ಲರ್ ಟು ದ ಬೈಯರ್. ಈ ರೀತಿಯಲ್ಲಿ ಯಾವುದೇ ಫಿಸಿಕಲ್ ಪ್ರಾಡಕ್ಟ್ಗಳ ಓನರ್ಶಿಪ್ ಸೆಲ್ಲರ್ ಇಂದ ಬೈಯರ್ಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದು, ಅದಕ್ಕೆ ನಾವೊಂದು ಪ್ರೈಸ್ ಅನ್ನ ಕೊಟ್ಟು ಅದನ್ನ ಪರ್ಚೇಸ್ ಮಾಡೋದಕ್ಕೆ, ಅದಕ್ಕೆ ಒಂದು ಫಿಸಿಕಲ್ ಫಾರ್ಮ್ ಇರೋದಕ್ಕೆ, ಟಚ್ ಫೀಲಬಲ್ ಎಕ್ಸ್ಪೀರಿಯನ್ಸಬಲ್ ಆಗಿರುವಂತದಕ್ಕೆ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಸೊ ರೀಕ್ಯಾಪಿಂಗ್ ಕ್ವಿಕ್ಲಿ, ಸರ್ವಿಸಸ್ ಅಂದ್ರೆ ಏನರ್ಥ? ಎನಿಥಿಂಗ್ ದಟ್ ಇಸ್ ಇಂಟ್ಯಾಂಜಿಬಲ್, ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಫಿಸಿಕಲ್ ಫಾರ್ಮ್ ಇಲ್ಲ, ಆದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಲಾಯರ್ ಸರ್ವಿಸ್, ಪ್ರೊಫೆಸರ್ ಸರ್ವಿಸ್, ಚಾರ್ಟೆಡ್ ಅಕೌಂಟೆಂಟ್ ಸರ್ವಿಸ್, ಟೀಚರ್ ಸರ್ವಿಸ್, ಇವೆಲ್ಲವೂ ಸರ್ವಿಸಸ್ ಆಗುತ್ತೆ.
ಹಾಗಾದ್ರೆ ಗೂಡ್ಸ್ ಅಂದ್ರೆ ಏನರ್ಥ? ಎನಿ ಫಿಸಿಕಲ್ ಪ್ರಾಡಕ್ಟ್, ಎನಿ ಟ್ಯಾಂಜಿಬಲ್ ಪ್ರಾಡಕ್ಟ್, ಅದಕ್ಕೆ ಫಿಸಿಕಲ್ ಫಾರ್ಮ್ ಇದೆ, ಅದನ್ನ ಮುಟ್ಟಬಹುದು, ಅದನ್ನ ಫೀಲ್ ಮಾಡಬಹುದು, ಅದನ್ನ ಎಂಜಾಯ್ ಮಾಡಬಹುದು, ಅದರ ಓನರ್ಶಿಪ್ ಸೆಲ್ಲರಿನಿಂದ ಬೈಯರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದಕ್ಕೊಂದು ಬೆಲೆಯನ್ನ ಕಟ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಇನ್ನೇನೆಲ್ಲ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ದ 5 ಐಸ್ ಆಫ್ ಸರ್ವಿಸಸ್ ಏನು? ಮೊದಲನೆಯದು ಇಂಟ್ಯಾಂಜಿಬಿಲಿಟಿ. ನಾನಿವಾಗ ಆಗ್ಲೇ ನಿಮಗೆ ಹೇಳಿದ ಹಾಗೆ ಯಾವುದೇ ಒಂದು ಸರ್ವಿಸ್ ಅನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಯಾವುದೇ ಫಿಸಿಕಲ್ ಫಾರ್ಮ್ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ವ್ಯಕ್ತಿ ಕೊಡ್ತಾ ಇರ್ತಕ್ಕಂತಹ ಸರ್ವಿಸಸ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು, ಅದು ಚೆನ್ನಾಗಿದ್ಯಾ ಕೆಟ್ಟದಾಗಿದ್ಯಾ ಅಂತ ರೇಟಿಂಗ್ ಮಾಡಬಹುದು, ಅದು ಕರೆಕ್ಟಾ ತಪ್ಪೋ ಅಂತ ಜಡ್ಜ್ ಮಾಡಬಹುದು. ಅಂಥದಕ್ಕೆ ನಾವೇನಂತ ಕರಿತೀವಿ? ಇಂಟ್ಯಾಂಜಿಬಿಲಿಟಿ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸರ್ವಿಸಸ್ ಅನ್ನ ನಾವು ಫಿಸಿಕಲ್ ಫಾರ್ಮ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು, ಕರೆಕ್ಟಾ ತಪ್ಪಾ ಅಂತ ತಿಳ್ಕೊಳ್ಬಹುದು, ಕೆಟ್ಟದಾಗಿದ್ಯಾ ಚೆನ್ನಾಗಿದ್ಯಾ ಅಂತ ಜಡ್ಜ್ ಮಾಡಬಹುದು. ಅದೇ ಮೊದಲನೇ ಐ ಆಫ್ ಸರ್ವಿಸ್. ಅದಕ್ಕೆ ನಾವೇನಂತೀವಿ? ಇಂಟ್ಯಾಂಜಿಬಿಲಿಟಿ ಅಂತೀವಿ. ಲಾಯರ್ ಕೊಡ್ತಾ ಇರ್ತಕ್ಕಂತಹ ಸರ್ವಿಸ್, ಅವನು ನಮ್ಮ ಪರವಾಗಿ ಕರೆಕ್ಟ್ ಆಗಿ ವಾದ ಮಾಡ್ತಾ ಇದ್ದಾನೋ ಇಲ್ವೋ, ಅವನು ನಮ್ಮ ಕೇಸನ್ನ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೋ ಇಲ್ವೋ ತಿಳ್ಕೊಳ್ಬಹುದು, ಆದ್ರೆ ಅದಕ್ಕೆ ಫಿಸಿಕಲ್ ಫಾರ್ಮ್ ಇಲ್ಲ. ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೋ ಇಲ್ವೋ, ಅವರು ಕರೆಕ್ಟ್ ಆಗಿ ಹೇಳ್ಕೊಡ್ತಾ ಇದ್ದಾರೋ ಇಲ್ವೋ ತಿಳ್ಕೊಳ್ಬಹುದು, ಆದ್ರೆ ಅದಕ್ಕೆ ಯಾವುದೇ ಒಂದು ಫಿಸಿಕಲ್ ಫಾರ್ಮ್ ಇಲ್ಲ. ಅದಕ್ಕೆ ನಾವೇನಂತೀವಿ? ಇಂಟ್ಯಾಂಜಿಬಿಲಿಟಿ ಅಂತೀವಿ. ನೆಕ್ಸ್ಟ್, ಇನ್ಕನ್ಸಿಸ್ಟೆನ್ಸಿ. ಏನು ಇನ್ಕನ್ಸಿಸ್ಟೆನ್ಸಿ ಅಂದ್ರೆ, ಸಿನ್ಸ್ ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಟ್ಯಾಂಜಿಬಲ್ ಪ್ರಾಡಕ್ಟ್, ಸರ್ವಿಸಸ್ ಮಸ್ಟ್ ಬಿ ಪರ್ಫಾರ್ಮ್ಡ್ ಎಕ್ಸ್ಕ್ಲೂಸಿವ್ಲಿ ಈಚ್ ಟೈಮ್. ಮೊದಲಿಗೆ ಒಂದು ಟೀಚರ್ ಪಾಠ ಮಾಡುವಂತಹ ಮೆಥಡಿಗೂ ಬೇರೆ ಸಲ ಅದೇ ಟೀಚರ್ ಪಾಠ ಮಾಡುವಂತಹ ಮೆಥಡಿಗೂ ಖಂಡಿತ ವೇರಿಯೇಷನ್ಗಳಿರುತ್ತೆ. ವರ್ಷಕ್ಕೂ ಆ ಟೀಚರ್ ಹೊಸ ಹೊಸ ಪದಗಳನ್ನ, ಹೊಸ ಹೊಸ ಮೆಥಡಾಲಜಿಗಳನ್ನ, ಹೊಸ ಪೆಡಗಾಗಿಗಳನ್ನ ಕಲಿತಾ ಹೋಗ್ತಾರೆ. ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಬರುತ್ತೆ. ಲಾಯರಿಗೂ ಅಷ್ಟೇ, ಕೇಸಿನಿಂದ ಕೇಸಿಗೆ ವಾದ ಮಾಡೋದ್ರಲ್ಲಿ ಇನ್ಕನ್ಸಿಸ್ಟೆನ್ಸಿ ಬರುತ್ತೆ. ನಿನ್ನೆ ಚೆನ್ನಾಗಿ ಮಾಡಿದಂತಹ ಲಾಯರೇ ಇವತ್ತು ವಾದ ಚೆನ್ನಾಗಿ ಮಾಡದೆ ಹೋಗ್ಬೋದು, ಅಥವಾ ಅವ್ನು ಮಾಡುವಂತಹ ವಾದ ಬೇರೆಯವ್ರಿಗೆ ಇಷ್ಟ ಆಗದೆ ಹೋಗ್ಬೋದು. ಯಾವುದೇ ಸರ್ವಿಸಸ್ಗೆ ಬೆಂಚ್ ಮಾರ್ಕ್ ಇರೋದಿಲ್ಲ. ಒಂದು ಪ್ರಾಡಕ್ಟಿಗೆ ಈಗ ಈ ಸ್ಟೈಲಸ್, ಇದೇ ರೀತಿಯಲ್ಲಿ ಒಂದು ಸ್ಟೈಲಸ್ ಇರಬೇಕು ಅಂತ ಒಂದು ಬೆಂಚ್ ಮಾರ್ಕ್ ಇದೆ. ಆದ್ರೆ ಒಬ್ಬ ಟೀಚರ್ಗೆ ಅಥವಾ ಯಾವುದೇ ಸರ್ವಿಸ್ ಕೊಡುವಂತಹ ಸರ್ವಿಸ್ ಪ್ರೊವೈಡರ್ಸ್ಗೆ ಯಾವುದೇ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಬೆಂಚ್ ಮಾರ್ಕ್ ಇರೋದಿಲ್ಲ. ಇದೇ ರೀತಿ ಸರ್ವಿಸ್ ಬರಬೇಕು ಅಂತ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ಕನ್ಸಿಸ್ಟೆನ್ಸಿ ಇಸ್ ಅ ಪಾರ್ಟ್ ಆಫ್ ದ ಸರ್ವಿಸ್. ಅದನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಐ ಏನು? ಇನ್ಸೆಪರೇಬಿಲಿಟಿ. ಏನು ಇನ್ಸೆಪರೇಬಿಲಿಟಿ ಅಂದ್ರೆ, ಪ್ರೊಡಕ್ಷನ್ ಅಂಡ್ ಕನ್ಸಂಪ್ಷನ್ ಆಫ್ ಸರ್ವಿಸ್ ಆಕರ್ಸ್ ಸೈಮಲ್ಟೇನಿಯಸ್ಲಿ. ನಾನಿವಾಗ ಪಾಠ ಮಾಡ್ತಾ ಇದ್ದೇನೆ, ನೀವು ನಮ್ಮ ಪಾಠವನ್ನ ಯೂಟ್ಯೂಬ್ ನಲ್ಲಿ ಹಾಗೆ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಇನ್ಸೆಪರೇಬಲ್. ಒಬ್ಬ ಲಾಯರ್ ವಾದ ಮಾಡ್ತಾ ಇದ್ದಾನೆ, ಅವನ ಲಾಯರ್ ವಾದ ಮಾಡ್ತಾ ಇರುವಂತಹ ವಾದಗಳನ್ನ ಜಡ್ಜ್ ಕೇಳ್ತಾ ಇದ್ದಾರೆ, ಇಮ್ಮಿಡಿಯೇಟ್ ಜಡ್ಜ್ಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ನೀವು ಅವನು ಕರೆಕ್ಟ್ ಆಗಿ ವಾದ ಮಾಡ್ತಾ ಇದ್ದಾನೋ ಇಲ್ವೋ ಅಂತ ತಿಳ್ಕೊಳ್ತಾ ಇದ್ದೀರಾ. ಡಾಕ್ಟರ್ ನಿಮ್ಗೆ ಸರ್ವಿಸ್, ಏನ್ ಸರ್ವಿಸ್? ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋದಾಗ ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಸರ್ವಿಸ್ ನಡೀತಾ ಇದೆ, ಇನ್ಸ್ಟೆಂಟ್ ಆಗಿ ಸೈಮಲ್ಟೇನಿಯಸ್ ಆಗಿ ನೀವು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದೀರಾ. ಅದಕ್ಕೆ ನಾವೇನಂತೀವಿ? ಇನ್ಸೆಪರೇಬಿಲಿಟಿ ಅಂತೀವಿ. ಯಾವುದೇ ಒಂದು ಸರ್ವಿಸಸ್ ಅಲ್ಲಿ ನಾನು ಇವತ್ತು ಈ ಸರ್ವಿಸ್ ನ ಮನೆಗೆ ತಗೊಂಡ್ಬರ್ತೀನಿ, ನಾಳೆ ಅದನ್ನ ಉಪಯೋಗಿಸ್ತೀನಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನು ಸರ್ವಿಸ್ ಅನ್ನ ತಗೊಂಡ್ರೆ ಅದರ ಕನ್ಸಂಪ್ಷನ್ ಕೂಡ ಇನ್ಸ್ಟೆಂಟ್ ಆಗಿ ಆಗುತ್ತೆ, ಸೈಮಲ್ಟೇನಿಯಸ್ ಆಗಿ ಆಗುತ್ತೆ, ಇಮ್ಮಿಡಿಯೇಟ್ ಆಗಿ ಆಗುತ್ತೆ. ಅದಕ್ಕೆ ನಾವು ಸರ್ವಿಸಸ್ ನ ಏನಂತ ಕರಿತೀವಿ? ಇನ್ಸೆಪರೇಬಲ್ ಅಂತ ಕರಿತೀವಿ. Production and consumption in services happens instantly, simultaneously, at a time. ಅದಕ್ಕೆ ನಾವೇನಂತ ಕರಿತೀವಿ? ಇನ್ಸೆಪರೇಬಿಲಿಟಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಐ ಏನು? ನೆಕ್ಸ್ಟ್ ಐ ಇನ್ವೆಂಟ್ರಿ. ಸರ್ವಿಸಸ್ cannot be stored for future use.
ಯಾವುದೇ ಒಬ್ಬ ಲಾಯರ್ ಮಾಡ್ತಾ ಇರ್ತಕ್ಕಂತಹ ವಾದವನ್ನ, ಅಪ್ಪ ಲಾಯರ್ ನೀನ್ ಇವತ್ತು ವಾದ ಮಾಡು, ಇದನ್ನ ಸ್ಟೋರ್ ಮಾಡಿಕೊಂಡು ನೆಕ್ಸ್ಟ್ ಕೇಸ್ಗೆ ಉಪಯೋಗಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೇ ಒಬ್ಬ ಟೀಚರ್ ಮಾಡ್ತಾ ಇರ್ತಕ್ಕಂತಹ ಪಾಠವನ್ನ, ಸರ್ ನೀವು ಇದನ್ನ ಇವತ್ತು ಪಾಠ ಮಾಡಿ ನಾವ್ ಇದನ್ನ ಸ್ಟೋರ್ ಮಾಡ್ಕೋತೀವಿ, ಮುಂದಿನ ವರ್ಷ ಉಪಯೋಗಿಸ್ಕೋತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕರೆಕ್ಟ್ ಆಗಿ ಆಗ್ಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಯಾವುದೇ ಒಂದು ಸರ್ವಿಸಸ್ಗೆ ನಾವು ಫಿಸಿಕಲ್ ಇನ್ವೆಂಟ್ರಿ ಅಥವಾ ಸ್ಟಾಕ್ ಅನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಡಕ್ಟ್ಗಳಾದ್ರೆ, ಗೂಡ್ಸ್ಗಳಾದ್ರೆ, ಕಮಾಡಿಟಿಗಳಾದ್ರೆ ಅದಕ್ಕೆ ಸ್ಟಾಕ್ ಇಡಬಹುದು, ಇನ್ವೆಂಟ್ರಿ ಇಡಬಹುದು. ಅದನ್ನ ಒಂದು ಜಾಗದಲ್ಲಿ ಸ್ಟೋರ್ ಮಾಡಿ ಇವತ್ತಲ್ದೆ ಹೋದ್ರು ನಾಳೆ, ನಾಳೆ ಅಲ್ದೆ ಹೋದ್ರು ನಾಡಿದ್ದು ಅದನ್ನು ಉಪಯೋಗಿಸಬಹುದು. ಆದ್ರೆ ಸರ್ವಿಸಸ್ಗೆ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಆಡಿಟರ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಆಡಿಟ್ ಮಾಡ್ತಾನೆ, ಅದು ಒಂದು ಸರ್ವಿಸ್. ಅದೇ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಅವನು ನೆಕ್ಸ್ಟ್ ಇಯರ್ ಮತ್ತೆ ಆಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟ್ಯಾಕ್ಸ್ ರಿಟರ್ನ್ಸ್ ಇನ್ವ್ಯಾಲಿಡ್ ಆಗೋಗಿರುತ್ತೆ. ಒಬ್ಬ ಡಾಕ್ಟರ್ ಸರ್ವಿಸ್ ಅನ್ನ ಕೊಡ್ತಾನೆ, ಪೇಷಂಟ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾನೆ. ಸರ್ ನೀವು ನನಗೆ ಹೋದ ವರ್ಷ ಕೊಟ್ಟಂತ ಟ್ರೀಟ್ಮೆಂಟ್ ಅನ್ನೇ ವಾಪಸ್ ಕೊಡಿ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಆ ಈಗ ಬಂದಂತಹ ಕಾಯಿಲೆ, ಅವಾಗ ಇದ್ದಂತಹ ಕಾಯಿಲೆ ಬೇರೆ ಬೇರೆ ಆಗಿರ್ಬೋದು. ಟೀಚರ್ನ ಕೇಸ್ನಲ್ಲಿ ಕೂಡ ಇದು ಟ್ರೂ. ಪ್ರತಿ ವರ್ಷ ಸಿಲೆಬಸ್ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಈ ವರ್ಷ ಮಾಡಿದಂತಹ ಪಾಠ ಮುಂದಿನ ವರ್ಷಕ್ಕೆ ಚೇಂಜ್ ಆಗ್ಬೋದು, ಮುಂದಿನ ವರ್ಷ ಮಾಡಿದಂತಹ ಪಾಠ ಆಚೆ ವರ್ಷಕ್ಕೆ ಚೇಂಜ್ ಆಗ್ಬೋದು, ಸ್ಟೂಡೆಂಟಿನ ಆಟಿಟ್ಯೂಡ್ ಚೇಂಜ್ ಆಗ್ಬೋದು, ಮೈಂಡ್ ಸೆಟ್ ಚೇಂಜ್ ಆಗ್ಬೋದು. ಆದ ಕಾರಣ ಸರ್ವಿಸಸ್ಗೆ ಯಾವುದೇ ಇನ್ವೆಂಟ್ರಿ ಇರಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ. ಹಾಗಾದ್ರೆ ನೆಕ್ಸ್ಟ್ ಐ ಏನು? ಇನ್ವಾಲ್ವ್ಮೆಂಟ್. Customer participation in service delivery process is essential. ಬರೀ ಅದು ಆಪ್ಷನಲ್ ಅಲ್ಲ, ಇಟ್ ಇಸ್ ಎಸೆನ್ಷಿಯಲ್. ಒಬ್ಬ ಟೀಚರ್ ಪಾಠ ಮಾಡಬೇಕು ಅಂದ್ರೆ ಸ್ಟೂಡೆಂಟ್ಸ್ ಇರಲೇಬೇಕು. ಒಬ್ಬ ಡಾಕ್ಟರ್ ಸರ್ವಿಸ್ ಕೊಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಪೇಷಂಟ್ ಬೇಕೇ ಬೇಕು. ಒಬ್ಬ ಲಾಯರ್ ತನ್ನ ವಾದವನ್ನ ಮಾಡಬೇಕು ಅಂದ್ರೆ ಕಟಕಟೆಯಲ್ಲಿ ಒಬ್ಬ ವ್ಯಕ್ತಿ ಅಪರಾಧಿಯಾಗಿ ನಿಲ್ಲಬೇಕು. ಒಬ್ಬ ಜಡ್ಜ್ ಅವನ ವಾದಗಳನ್ನ ಕೇಳಿಸ್ಕೋಬೇಕು. ಒಬ್ಬ ವ್ಯಕ್ತಿ ಅವನಿಗೆ ಸರ್ ನೀವು ನನ್ನ ಪರವಾಗಿ ವಾದ ಮಾಡಿ ಅಂತ ಕಾಂಟ್ರಾಕ್ಟ್ ಕೊಡಬೇಕು. ಯಾವುದೇ ಕಸ್ಟಮರ್ ಪಾರ್ಟಿಸಿಪೇಷನ್ ಇಲ್ಲದ ಹಾಗೆ, ಕಸ್ಟಮರ್ನ ಇನ್ವಾಲ್ವ್ಮೆಂಟ್ ಇಲ್ಲದ ಹಾಗೆ ಯಾವುದೇ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಟ್ಟರೂ ಕೂಡ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಆದ್ದರಿಂದ ಐದನೇ ಐ ಯಾವುದು? ಇನ್ವಾಲ್ವ್ಮೆಂಟ್. ಸೊ ಸರ್ವಿಸಸ್ ಇರ್ತಕ್ಕಂತಹ 5 ಐಸ್ ಯಾವುದು? ಇಂಟ್ಯಾಂಜಿಬಿಲಿಟಿ, ಇನ್ಸೆಪರಬಿಲಿಟಿ, ಇನ್ಕನ್ಸಿಸ್ಟೆನ್ಸಿ, ಇನ್ವೆಂಟ್ರಿ ಮತ್ತು ಇನ್ವಾಲ್ವ್ಮೆಂಟ್. ನೆಕ್ಸ್ಟ್ ಏನು ಓದ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಡಿಸ್ಟಿಂಗ್ವಿಶಿಂಗ್ ಬಿಟ್ವೀನ್ ಸರ್ವಿಸಸ್ ಅಂಡ್ ಗೂಡ್ಸ್. ಏನು ಡಿಸ್ಟಿಂಗ್ವಿಶಿಂಗ್ ಬಿಟ್ವೀನ್ ಸರ್ವಿಸಸ್ ಫ್ರಮ್ ಗೂಡ್ಸ್ ಅಂದ್ರೆ, ಸರ್ವಿಸಸ್ಗೂ ಮತ್ತು ಗೂಡ್ಸ್ಗೂ ಇರುವಂತಹ ವ್ಯತ್ಯಾಸಗಳೇನು ನೋಡೋಣ. ಮೊದಲನೆಯದು ನೇಚರ್. ಏನು? an activity or a process, watching a movie in a cinema hall etc. is a service. ಯಾವುದೇ ಒಂದು ಆಕ್ಟಿವಿಟಿ, ನಾನು ಹೇಳಿದ ಹಾಗೆ ಒಂದು ಮನೆಯನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಟೀಚರ್ ಪಾಠ ಮಾಡೋದಾಗಿರ್ಬೋದು, ಆಡಿಟರ್ ಆಡಿಟ್ ಮಾಡೋದಾಗಿರ್ಬೋದು, ಲಾಯರ್ ವಾದ ಮಾಡೋದಾಗಿರ್ಬೋದು, ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಇವೆಲ್ಲ ಒಂದು ಆಕ್ಟಿವಿಟಿ ಆಗುತ್ತೆ. ಇದು ಒಂದು ಇಂಟ್ಯಾಂಜಿಬಲ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ? ಸರ್ವಿಸಸ್ ಅಂತೀವಿ. ಅದೇ ರೀತಿಯಲ್ಲಿ ಫಿಸಿಕಲ್ ಆಬ್ಜೆಕ್ಟ್, ವಿಡಿಯೋ ಕ್ಯಾಸೆಟ್ಗಳಾಗಿರ್ಬೋದು, ಡಿವಿಡಿಗಳಾಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಬೊಂಬೆಗಳಾಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಪೆನ್ಸಿಲ್, ಪೇಪರ್, ಇರೇಸರ್, ಇವೆಲ್ಲವೂ ಏನಾಗುತ್ತೆ? ಗೂಡ್ಸ್ ಆಗುತ್ತೆ. ಹಾಗಾದ್ರೆ ಏನು ಅದರ ಟೈಪು? ಯಾವಾಗ್ಲೂ ಸರ್ವಿಸಸ್ ವಿಲ್ ಬಿ ಹೆಟ್ರೋಜೀನಿಯಸ್, ಆದರೆ ಗೂಡ್ಸ್ ವಿಲ್ ಬಿ ಹೋಮೋಜೀನಿಯಸ್. ಏನು ಇದರ ಅರ್ಥ? ಸರ್ವಿಸಸ್ ನಾನು ಹೇಳಿದ ಹಾಗೆ ಇನ್ಕನ್ಸಿಸ್ಟೆಂಟ್. ಪ್ರತಿ ಸೆಲ್ಲಿಗೂ ಇದೇ ಒಂದು ಬೆಂಚ್ ಮಾರ್ಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ವ್ಯಕ್ತಿಗೂ ಸರ್ವಿಸಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಹೆಟ್ರೋಜೀನಿಯಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪ್ರಾಡಕ್ಟ್ಗೂ ಒಂದು ಬೆಂಚ್ ಮಾರ್ಕ್ ಇಟ್ಕೊಂಡು ಅದು ಹೀಗೆ ಪ್ರೊಡಕ್ಷನ್ ಆಗಬೇಕು, ಅದೇ ರೀತಿಯಲ್ಲೇ ಆಗಬೇಕು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಹೋಮೋಜೀನಿಯಸ್ ಅಂತ ಕರಿತೀವಿ. ಸೊ ಹೆಟ್ರೋಜೀನಿಯಸ್ ಅಂದ್ರೆ ಇನ್ಕನ್ಸಿಸ್ಟೆಂಟ್, ಬೇರೆ ಬೇರೆ ಅಂತ ಅರ್ಥ. ಹೋಮೋಜೀನಿಯಸ್ ಅಂದ್ರೆ ಏನು? ಸೇಮ್, ಅದೇ ಅಂತ ಅರ್ಥ. ನೆಕ್ಸ್ಟ್
ಇಂಟ್ಯಾಂಜಿಬಿಲಿಟಿ. ಹಲವಾರು ಬಾರಿ ನಾನು ಇದನ್ನ ಹೇಳ್ತಾನೆ ಇದ್ದೀನಿ. ಯಾವುದೇ ಒಂದು ಸರ್ವಿಸಸ್ ಅನ್ನ ನಾವು ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಫೀಲ್ ಮಾಡಬಹುದು, ಎಕ್ಸ್ಪೀರಿಯನ್ಸ್ ಮಾಡಬಹುದೇ ಹೊರತು ಅದಕ್ಕೆ ಫಿಸಿಕಲ್ ಫಾರ್ಮ್ ಇಲ್ಲ. ಅದನ್ನ ನಾವು ಸರ್ವಿಸಸ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಟಚ್ ಮಾಡಬಹುದು, ಫೀಲ್ ಮಾಡಬಹುದು, ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದಕ್ಕೊಂದು ಫಿಸಿಕಲ್ ಫಾರ್ಮ್ ಇದೆ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಕನ್ಸಿಸ್ಟೆನ್ಸಿ. ಮತ್ತೊಮ್ಮೆ ಯಾವುದೇ ಒಂದು ಸರ್ವಿಸಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜ್ ಆಗುತ್ತೆ. ಒಂದು ಸಲ ಅದೇ ವ್ಯಕ್ತಿ ಕೊಟ್ಟಂತಹ ಸರ್ವಿಸ್ ನೆಕ್ಸ್ಟ್ ಟೈಮ್ ನಿಮ್ಗೆ ಇಷ್ಟ ಆಗದೆ ಹೋಗ್ಬೋದು. ಸರ್ವಿಸಸ್ಸಿಗೆ ಇದು ಹೀಗೆ ಬರಬೇಕು ಅಂತ ಯಾವ ಬೆಂಚ್ ಮಾರ್ಕ್ ಕೂಡ ಇಲ್ಲ. ಅದಕ್ಕೆ ನಾವೇನಂತೀವಿ? ಇನ್ಕನ್ಸಿಸ್ಟೆನ್ಸಿ ಅಂತೀವಿ. ಡಿಫ್ರೆಂಟ್ ಕಸ್ಟಮರ್ಸ್ ಹ್ಯಾವ್ ಡಿಫ್ರೆಂಟ್ ಡಿಮಾಂಡ್ಸ್. ಸೊ ಅಲ್ಲಿಗೆ ಸರ್ವಿಸಸ್ ಕೂಡ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ವ್ಯಕ್ತಿ ವ್ಯಕ್ತಿಗೂ ಚೇಂಜ್ ಆಗುತ್ತೆ. ಅದಕ್ಕೆ ಬೆಂಚ್ ಮಾರ್ಕ್ ಇಲ್ಲ. ಅದೇ ಪ್ರಾಡಕ್ಟ್ಗಳಿಗಾದ್ರೆ there is a standardized demand. ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್. ಅದು ಹಾಗೇ ಇರಬೇಕು. ಮೊಬೈಲ್ ಫೋನ್ ಅಂದ್ರೆ ಎಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ? ಗೂಡ್ಸ್ ಅಂತೀವಿ. ನೆಕ್ಸ್ಟ್, ಇನ್ಸಪರಬಿಲಿಟಿ. ಏನು? ಸರ್ವಿಸಸ್ ಅನ್ನ ಸೈಮಲ್ಟೇನಿಯಸ್ ಆಗಿ ಪ್ರೊಡ್ಯೂಸ್ ಮಾಡಬೇಕು, ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಗೂಡ್ಸ್ ಗಳನ್ನ ನಾವು ಸಪರೇಟ್ ಆಗಿ ಪ್ರೊಡ್ಯೂಸ್ ಕನ್ಸ್ಯೂಮ್ ಮಾಡಿದ್ರೂ ಕೂಡ ಪರವಾಗಿಲ್ಲ. ಫಾರ್ ಎಕ್ಸಾಂಪಲ್ ಬಟ್ಟೆಗಳು. ನಾವು ಬಟ್ಟೆ ಅಂಗಡಿಯಲ್ಲಿ ತಗೊಂಡಿದ ತಕ್ಷಣನೇ ಅದನ್ನ ಹಾಕೊಳ್ಬೇಕು ಅನ್ನೋ ಯಾವ ರೂಲು ಇಲ್ಲ. ನಾವು ಅದನ್ನ ಹಬ್ಬಕ್ಕೋಸ್ಕರ ಎತ್ತಿಟ್ಕೋತೀವಿ. ಹಬ್ಬದ ದಿನ ಬೆಳಗ್ಗೆ ದೇವರಿಗೆ ನಮಸ್ಕಾರ ಮಾಡಿ ಕುಂಕುಮ ಹಚ್ಚಿ ಹೊಸ ಬಟ್ಟೆಯನ್ನು ಹಾಕೊಳ್ತೀವಿ. ಸೊ ಪ್ರೊಡಕ್ಷನ್ ಯಾವಾಗಾದ್ರೂ ಆಗಿರ್ಬೋದು, ಅದರ ಕನ್ಸಂಪ್ಷನ್ ಕೂಡ ಬೇರೆ ಟೈಮಲ್ಲಿ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಸರ್ವಿಸಸ್ ಇನ್ ದ ಎಕಾನಮಿ. ನೋಡಿ, ದೇರ್ ಆರ್ 3 ಟೈಪ್ಸ್ ಆಫ್ ಸರ್ವಿಸಸ್. ಯಾವ್ದದು? ಬಿಸ್ನೆಸ್ ಸರ್ವಿಸ್, ಸೋಷಿಯಲ್ ಸರ್ವಿಸ್, ಪರ್ಸನಲ್ ಸರ್ವಿಸ್. ಏನು ಬಿಸ್ನೆಸ್ ಸರ್ವಿಸಸ್ ಅಂದ್ರೆ? ಟ್ರಾನ್ಸ್ಪೋರ್ಟೇಷನ್, ಕಮ್ಯುನಿಕೇಶನ್, ವೇರ್ ಹೌಸಿಂಗ್, ಇವೆಲ್ಲ ಬಿಸ್ನೆಸ್ ಸರ್ವಿಸಸ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡೋದು, ಅದಕ್ಕೆ ಚಾರ್ಜ್ ಮಾಡೋದು. ಲಾರಿಗಳಾಗಿರ್ಬೋದು, ಟ್ರೈನ್ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು. ಟ್ರಾನ್ಸ್ಪೋರ್ಟೇಷನ್. ವೇರ್ ಹೌಸಿಂಗ್ ಸರ್ವಿಸ್, ಒಂದು ದೊಡ್ಡ ದೊಡ್ಡ ಸ್ಟೋರೇಜ್ ಹೌಸ್ಗಳನ್ನ, ಈಗ ನಾವು ಅದನ್ನ ಡಾರ್ಕ್ ಸ್ಟೋರ್ಸ್ ಅಂತ ಕೂಡ ಕರಿತೀವಿ. ಡಾರ್ಕ್ ಸ್ಟೋರ್ಗಳನ್ನ ಕಟ್ಟಿ ಗೂಡ್ಸ್ ಅನ್ನ ಸ್ಟೋರೇಜ್ ಮಾಡುವಂತಹ ಸರ್ವಿಸ್ ಕೊಡೋದು ವೇರ್ ಹೌಸಿಂಗ್. ಇಟ್ ಇಸ್ ಅ ಬಿಸ್ನೆಸ್ ಸರ್ವಿಸ್. ಕಮ್ಯುನಿಕೇಶನ್ ಇಸ್ ಅನ್ ಅದರ್ ಬಿಸ್ನೆಸ್ ಸರ್ವಿಸ್. ಸೊ ಇವೆಲ್ಲ ಏನಾಗುತ್ತೆ? ಬಿಸ್ನೆಸ್ ಸರ್ವಿಸ್ಗಳಾಗುತ್ತೆ. ಸೋಷಿಯಲ್ ಸರ್ವಿಸ್ ಅಂದ್ರೆ ಏನರ್ಥ? NGOಗಳು ಕೊಡುವಂತಹ ಸರ್ವಿಸ್, ಹೆಲ್ತ್ ಕೇರ್ ಸರ್ವಿಸಸ್, ಫ್ರೀ ಎಡ್ಯುಕೇಶನಲ್ ಸರ್ವಿಸಸ್, ಆರ್ಟ್ ಕಲ್ಚರ್ ತಿಳಿಸೋ ಅಂತ ಸರ್ವಿಸಸ್, ಇವೆಲ್ಲ ಏನಾಗುತ್ತೆ? ಸೋಷಿಯಲ್ ಸರ್ವಿಸ್ಗಳಾಗತ್ವೆ. ಪರ್ಸನಲ್ ಸರ್ವಿಸ್ ಅಂದ್ರೆ ಏನರ್ಥ? ಕಸ್ಟಮರ್ನ ಪ್ರಿಫರೆನ್ಸ್ ಇರೋ ಹಾಗೆ ಕಸ್ಟಮರ್ಗೆ ಅಂತಾನೆ ಕಸ್ಟಮೈಸ್ಡ್ ಆಗಿ ಮಾಡುವಂತಹ ಸರ್ವಿಸಸ್ಗಳನ್ನ ನಾವೇನಂತ ಕರಿತೇವೆ? ಪರ್ಸನಲ್ ಸರ್ವಿಸಸ್ ಅಂತ ಕರಿತೇವೆ. ಸೊ ಬಿಸ್ನೆಸ್ ಸರ್ವಿಸಸ್ ಅಂದ್ರೆ ಏನರ್ಥ? ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸಿಂಗ್, ಕಮ್ಯುನಿಕೇಶನ್, ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಸರ್ವಿಸ್ಗಳು. ಸೋಷಿಯಲ್ ಸರ್ವಿಸ್ ಅಂದ್ರೆ ಏನು? NGOಗಳು ಮಾಡುವಂತ ಸರ್ವಿಸು, ಹೆಲ್ತ್ ಕೇರ್ ಸರ್ವಿಸಸ್, ಟೀಚಿಂಗ್ ಕೂಡ ಒಂದು ಮಟ್ಟಕ್ಕೆ ಸೋಷಿಯಲ್ ಸರ್ವಿಸ್ ಅಂತಾನೆ ಕರಿಬಹುದು. ದೇವಸ್ಥಾನದಲ್ಲಿ ಮಾಡುವಂತಹ ವಾಲಂಟ್ರಿ ಸೇವೆಗಳು, ಇವೆಲ್ಲ ಸೋಷಿಯಲ್ ಸರ್ವಿಸ್ ಆಗುತ್ತೆ. ಪರ್ಸನಲ್ ಸರ್ವಿಸಸ್ ಅಂದ್ರೆ ಏನರ್ಥ? ಯಾವುದೇ ಒಬ್ಬ ಕಸ್ಟಮರಿಗೆ ಅವನ ಪ್ರಿಫರೆನ್ಸ್ ಇರೋ ಹಾಗೆ ಕಸ್ಟಮೈಸ್ ಮಾಡಿ ಸರ್ವಿಸಸ್ಗಳನ್ನ ಕೊಟ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಪರ್ಸನಲ್ ಸರ್ವಿಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಬಿಸ್ನೆಸ್ ಸರ್ವಿಸಸ್ ನ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಡೋದಾದ್ರೆ, ಮೊದಲಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್. ಸೊ ಮೂವಿಂಗ್ ಪೆಟ್ರೋಲ್ ಅಂಡ್ ಡೀಸೆಲ್ ಫ್ರಮ್ ರಿಫೈನರೀಸ್ ಟು ಪಂಪ್ಸ್. ನಾವು ಪೆಟ್ರೋಲ್ ಅನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಬಿಸ್ನೆಸ್ ಸರ್ವಿಸಸ್ ನ ನೋಡೋದಾದರೆ, ಮೊದಲನೆಯದು ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್, ಮೂವಿಂಗ್ ಪೆಟ್ರೋಲ್ ಫ್ರಮ್ ರಿಫೈನರೀಸ್ ಟು ದ ಪಂಪ್ಸ್ ವಯಾ ಟ್ರೈನ್ ಆಗಿರ್ಬೋದು, ಕೆನಾಲ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ವೇರ್ ಹೌಸಿಂಗ್ ಸರ್ವಿಸ್, ಸ್ಟೋರಿಂಗ್ fuel at various depots in oil companies. Storing. Next,
communication service using postal, mail, telephone facilities to connect with the customers. Another type of service, banking service, ಪೇಮೆಂಟ್ಗಳು, ಲೋನ್ಗಳು, ಫಂಡ್ಗಳು ಎಲ್ಲವನ್ನು ತಗೊಳ್ಳಿಕ್ಕಿರುವಂತಹ ಸರ್ವಿಸ್. ಇನ್ಶೂರೆನ್ಸ್ ಸರ್ವಿಸ್, ಅಕಸ್ಮಾತ್ ಟ್ರಾನ್ಸಿಟ್ ಅಲ್ಲಿ ಪೆಟ್ರೋಲ್ ವೇಸ್ಟ್ ಆದ್ರೆ, ಲಾಸ್ ಆದ್ರೆ, ಚೆಲ್ ಹೋದ್ರೆ ಯಾರದಕ್ಕೆ ಜವಾಬ್ದಾರಿ? ಇನ್ಶೂರೆನ್ಸ್ ಸರ್ವಿಸಸ್. ಲಾಸಿನಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂತ ಸರ್ವಿಸಸ್. ಸೊ ಬಿಸ್ನೆಸ್ ಸರ್ವಿಸಸ್ ನ ಎಕ್ಸಾಂಪಲ್ಗಳು ತಗೊಳ್ಳೋದಾದ್ರೆ ನಾನು ಇವಾಗಲೇ ಹೇಳದಂಗೆ ಹಲವಾರು ಎಕ್ಸಾಂಪಲ್ಗಳಿದೆ. ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್, ವೇರ್ ಹೌಸಿಂಗ್ ಸರ್ವಿಸ್, ಕಮ್ಯುನಿಕೇಶನ್ ಸರ್ವಿಸ್, ಬ್ಯಾಂಕಿಂಗ್ ಸರ್ವಿಸ್, ಇನ್ಶೂರೆನ್ಸ್ ಸರ್ವಿಸಸ್, ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಗಳು. ಒಂದು ಪೆಟ್ರೋಲ್ ಪಂಪನ ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇದನ್ನ ಸುಲಭವಾಗಿ ಕಲಿಬಹುದು. ನೆಕ್ಸ್ಟ್ ಏನು ಸಿಗುತ್ತೆ ಓದ್ಲಿಕ್ಕೆ ನೋಡೋಣ ಬನ್ನಿ. ಬ್ಯಾಂಕಿಂಗ್ ದ ಫೈನಾನ್ಷಿಯಲ್ ಬ್ಯಾಕ್ ಬೋನ್. ಏನು ಬ್ಯಾಂಕಿಂಗ್ ದ ಫೈನಾನ್ಷಿಯಲ್ ಬ್ಯಾಕ್ ಬೋನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಇಸ್ ಅ ಬ್ಯಾಂಕ್? ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ accepts deposits, lends funds and provides other miscellaneous services to the customer is called as a bank. ಅರ್ಥ ಆಯ್ತಾ? ಸೊ ವಾಟ್ ಇಸ್ ಅ ಬ್ಯಾಂಕ್? ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜನರು ಕೊಡುವಂತಹ ಡೆಪಾಸಿಟ್ ಅನ್ನ ಅಕ್ಸೆಪ್ಟ್ ಮಾಡೋದು, ಜನರಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಸಾಲಗಳನ್ನ ಕೊಡೋದು, ಜನರಿಗೆ ಅಂದ್ರೆ ಕಸ್ಟಮರ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್, ಎಟಿಎಂ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು, ಅಥವಾ ಬಿಲ್ಗಳನ್ನ ಇಶ್ಯೂ ಮಾಡೋದಾಗಿರ್ಬೋದು, ಇಸಿಎಸ್ ಆಗಿರ್ಬೋದು, ಚೆಕ್ಗಳಾಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಈ ತರ ಹಲವಾರು ಸರ್ವಿಸಸ್ಗಳನ್ನ ಕೊಡೋ ಅಂತ ಇನ್ಸ್ಟಿಟ್ಯೂಷನ್ಗಳಿಗೆ ನಾವೇನಂತ ಕರಿತೀವಿ? ಬ್ಯಾಂಕ್ ಅಂತ ಕರಿತೀವಿ. ಒಂದು ಫೇಮಸ್ ಪ್ರಾವರ್ಬ್ ಕೂಡ ಇದೆ, ಬ್ಯಾಂಕ್ ಇಸ್ ದ ಓನ್ಲಿ ಡೇಟಾರ್ ವೇರ್ ದ ಕ್ರೆಡಿಟಾರ್ ಗೋಸ್ ಇನ್ ಸರ್ಚ್ ಆಫ್ ಹಿಮ್ ಅಂತ. ಏನದರ ಅರ್ಥ? ಬ್ಯಾಂಕ್ ಎಂತಹ ಇನ್ಸ್ಟಿಟ್ಯೂಷನ್ ಅಂದ್ರೆ ಬ್ಯಾಂಕು ಆಕ್ಚುಲಿ ಸಾಲ ತಗೊಳ್ಳೋ ಅಂತ ವ್ಯಕ್ತಿ, ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್. ಆದ್ರೆ ಕಸ್ಟಮರ್ಸೇ ಬ್ಯಾಂಕಿಗೆ ಸಾಲ ಕೊಡ್ಲಿಕ್ಕೆ ಅಂದ್ರೆ ಡೆಪಾಸಿಟ್ ಇಡ್ಲಿಕ್ಕೆ ಹುಡ್ಕೊಂಡು ಹೋಗ್ತಾರೆ. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅ ಬ್ಯಾಂಕ್. ಹಾಗಾದ್ರೆ ಕೀ ಬ್ಯಾಂಕಿಂಗ್ ಫಂಕ್ಷನ್ಸ್ ಯಾವುದು? ನನ್ನ ಡೆಫಿನಿಷನ್ ಅಲ್ಲೇ ನಾನು ಇದೆಲ್ಲವನ್ನು ಹೇಳಿದ್ದೆ. ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್. ಯಾವುದೇ ಒಂದು ಬ್ಯಾಂಕಿನ ಪ್ರೈಮರಿ ಫಂಕ್ಷನ್ ಏನು ಅಂದ್ರೆ ಜನರ ಹತ್ರ ಡೆಪಾಸಿಟ್ಗಳನ್ನ ಇಸ್ಕೊಳ್ಳೋದು. ಅದಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಬಡ್ಡಿ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ದಟ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಅ ಬ್ಯಾಂಕ್. ನೆಕ್ಸ್ಟ್ ಇದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೆ, ಲೆಂಡಿಂಗ್ ಫಂಡ್ಸ್. ಸೊ ಹೇಗೆ ಒಂದು ಬ್ಯಾಂಕ್ ಪ್ರಾಫಿಟ್ ಮಾಡುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಹತ್ರ 4% SB ಅಕೌಂಟ್ಗೆ ಇಂಟ್ರೆಸ್ಟ್ ಕೊಟ್ಟು 1 ಲಕ್ಷ ಡೆಪಾಸಿಟ್ ಇಸ್ಕೊಂಡ್ರು ಅಂತ ಇಟ್ಕೊಳ್ಳಿ. ಆ 1 ಲಕ್ಷದಲ್ಲಿ ಒಂದು 80,000ವನ್ನ ಬೇರೆ ವ್ಯಕ್ತಿಗೆ 20% ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ನಾನು ಇಸ್ಕೊಂಡಿದ್ದು 4%ಗೆ, ಬೇರೆಯವ್ರಿಗೆ ಸಾಲ ಕೊಟ್ಟಿದ್ದು 20%ಗೆ, ಆ 16% ನನ್ನ ಲಾಭ. ಇದನ್ನ ನಾನೇನಂತೀನಿ? ಲೆಂಡಿಂಗ್ ಆಫ್ ಫಂಡ್ಸ್ ಅಂತೀನಿ. ಅನದರ್ ಪ್ರೈಮರಿ ಫಂಕ್ಷನ್ ಆಫ್ ದ ಬ್ಯಾಂಕ್. ನೆಕ್ಸ್ಟ್ ಪ್ರೊವೈಡಿಂಗ್ ಚೆಕ್ ಫೆಸಿಲಿಟೀಸ್. ಇದನ್ನ ಕೂಡ ನಾನು ಹೇಳಿದ್ದೆ. ಫೆಸಿಲಿಟೇಟಿಂಗ್ ರೆಮಿಟೆನ್ಸ್ ಆಫ್ ಫಂಡ್ಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ದುಡ್ಡನ್ನ ಕಳಿಸೋದು. ಆಫರಿಂಗ್ allied ಸರ್ವಿಸಸ್ ಲೈಕ್ ಬಿಲ್ಸ್, ಎಲೆಕ್ಟ್ರಿಸಿಟಿ ಪೇಮೆಂಟ್ಸ್ ಅಥವಾ ಲಾಕರ್ ಫೆಸಿಲಿಟೀಸ್. ಎಲ್ಲವನ್ನು ನಾನು ನನ್ನ ಡೆಫಿನಿಷನ್ ಅಲ್ಲೇ ಹೇಳಿದ್ದೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್. ಬ್ಯಾಂಕಿಂಗ್ಸ್ ಎಕನಾಮಿಕ್ ರೋಲ್. ಏನು ಎಕನಾಮಿಕ್ ರೋಲ್? ಬ್ಯಾಂಕ್ಗಳು ಹೇಗೆ ಹೆಲ್ಪ್ ಮಾಡುತ್ತವೆ ಎಕಾನಮಿಯಲ್ಲಿ, ಹೇಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಎಕಾನಮಿಯನ್ನ ನೋಡೋಣ ಬನ್ನಿ. ಸ್ಟಿಮ್ಯುಲೇಟ್ಸ್ ಎಕನಾಮಿಕ್ ಆಕ್ಟಿವಿಟಿ ಬೈ ಡೀಲಿಂಗ್ ಇನ್ ಮನಿ. ಡೆಪಾಸಿಟ್ಗಳನ್ನ ಅಕ್ಸೆಪ್ಟ್ ಮಾಡೋದು, ಹೊಸ ಹೊಸ ಲೋನ್ಗಳನ್ನ ಕೊಡೋದು. ಇಟ್ ಸ್ಟಿಮ್ಯುಲೇಟ್ಸ್ ಎಕನಾಮಿಕ್ ಆಕ್ಟಿವಿಟಿ. ಮೊಬಿಲೈಸಸ್ ಸೇವಿಂಗ್ಸ್. ಹಲವಾರು ಮೆಥಡ್ಗಳ RD ಆಗಿರ್ಬೋದು, FD ಆಗಿರ್ಬೋದು, PPF ಅಕೌಂಟ್ಗಳಾಗಿರ್ಬೋದು, ಎಷ್ಟೊಂದು ಸ್ವಯಂ ಶಕ್ತಿ ಅಂತೆ, ಸೆಂಟ್ ಶಕ್ತಿ ಅಂತೆ, ಸ್ತ್ರೀ ಶಕ್ತಿ ಅಂತೆ, ಹೀಗೆ ಹಲವಾರು ಸ್ಕೀಮ್ಗಳಿದೆ. ಜನರನ್ನ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಸೇವ್ ಮಾಡಲಿಕ್ಕೆ
ಪ್ರಮೋಷನ್ ಮಾಡ್ತಾರೆ. ಸೇವಿಂಗ್ಸ್ ಮಾಡಿದಂತೆಲ್ಲ ಜನರ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಇಂಪ್ರೂವ್ ಆಗುತ್ತೆ, ಎಕಾನಮಿಕಲ್ ಕಂಡೀಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಮೇಕ್ಸ್ ಫಂಡ್ಸ್ ಅವೈಲಬಲ್ ಫಾರ್ ಬಿಸ್ನೆಸ್ ಗಳಿಗೆ ಸಾಲ ಕೊಡೋದು. ಡೀಲ್ಸ್ ಇನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್, ಪ್ರೊವೈಡ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಲೈಕ್ ಇಂಟ್ರೆಸ್ಟ್, ಡಿಸ್ಕೌಂಟ್, ಕಮಿಷನ್ ಎಕ್ಸೆಟ್ರಾ. ಸೊ ಹಲವಾರು ಫೈನಾನ್ಷಿಯಲ್ ಸರ್ವಿಸಸ್ಗಳ ಇಂಟ್ರೆಸ್ಟ್ ಚಾರ್ಜ್ ಮಾಡೋದು, ಡಿಸ್ಕೌಂಟ್ ಚಾರ್ಜ್ ಮಾಡೋದು, ಕಮಿಷನ್ ಕೊಡೋದು, ಇವೆಲ್ಲವನ್ನು ಬ್ಯಾಂಕ್ ಒಂದು ಎಕಾನಮಿಯಲ್ಲಿ ಮಾಡುತ್ತೆ. ನೆಕ್ಸ್ಟ್, ಬ್ಯಾಂಕಿಂಗ್ ಸೋಷಿಯಲ್ ಶಿಫ್ಟ್. ಏನು, ನಾವು ಅರ್ಬನ್ ಇಂದ ರೂರಲ್ ಕಡೆ ಬ್ಯಾಂಕ್ಗಳು ಫೋಕಸ್ ಮಾಡ್ತಾ ಇವೆ. ಕ್ಲಾಸ್ ಬ್ಯಾಂಕಿಂಗ್ ಇಂದ ಮಾಸ್ ಬ್ಯಾಂಕಿಂಗ್. ಒಂದು 30 ವರ್ಷಗಳ ಕೆಳಗೆ ನೋಡಿದ್ರೆ ಬ್ಯಾಂಕ್ ಅನ್ನೋದು ಒಂದು ಮರೀಚಿಕೆ ಆಗಿತ್ತು ಎಷ್ಟೊಂದು ಜನಕ್ಕೆ. ಇವತ್ತು ಝೀರೋ ಬ್ಯಾಂಕ್ ಅಕೌಂಟ್, ಜನ್ಧನ್ ಯೋಜನಾ, ಹೀಗೆ ಹಲವಾರು ಯೋಜನೆಗಳಿಂದ ಎಲ್ಲರ ಹತ್ರನೂ ಬ್ಯಾಂಕಿಂಗ್ ಫೆಸಿಲಿಟೀಸ್ ಇದೆ. ನಾವು ಕ್ಲಾಸ್ ಬ್ಯಾಂಕಿಂಗ್ ಇಂದ ಮಾಸ್ ಬ್ಯಾಂಕಿಂಗ್ಗೆ ಬಂದಿದ್ದೀವಿ ಅಂದ್ರೆ ತಪ್ಪಾಗೋದಿಲ್ಲ. ಟ್ರೆಡಿಷನಲ್ ಇಂದ ಇನೋವೇಟಿವ್ ಪ್ರಾಕ್ಟೀಸಸ್. ಇವತ್ತು ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದ್ರಿಂದ ಹಿಡಿದು ಎಷ್ಟೊಂದು ಸರ್ವಿಸಸ್ಗೆ ನಾವು ಬ್ಯಾಂಕ್ಗಳಿಗೆ ಹೋಗ್ಬೇಕಾಗಿಲ್ಲ, ಎಲ್ಲವೂ ಡೋರ್ ಸ್ಟೆಪ್ಗೆ ಬರುತ್ತೆ. ಇನೋವೇಟಿವ್ ಪ್ರಾಕ್ಟೀಸಸ್ ಫ್ರಮ್ ಶಾರ್ಟ್ ಟರ್ಮ್ ಟು ಡೆವಲಪ್ಮೆಂಟಲ್ ಆಬ್ಜೆಕ್ಟಿವ್ಸ್. ಮುಂಚೆ ಜನ ಶಾರ್ಟ್ ಟರ್ಮ್ ಥಿಂಕಿಂಗ್ಗೆ ಬ್ಯಾಂಕಲ್ಲಿ ದುಡ್ಡಿಡ್ತಾ ಇದ್ರು. ಇವತ್ತಿನ ದಿನ ಬ್ಯಾಂಕ್ಗಳು ಹೇಗೆ ಬೆಳೆದಿವೆ ಅಂದ್ರೆ ಜನರನ್ನು ಲಾಂಗ್ ಟರ್ಮ್ ಯೋಚನೆ ಮಾಡಲಿಕ್ಕೆ ಬಿಡ್ತಾ ಇದೆ. ಬ್ಯಾಂಕ್ಗಳು ಕೂಡ ಡೆವಲಪ್ಮೆಂಟಲ್ ಆಬ್ಜೆಕ್ಟಿವ್ಸ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಬ್ಯಾಂಕ್ಸ್ ಇನ್ ದ ಫೈನಾನ್ಷಿಯಲ್ ಇಕೋಸಿಸ್ಟಮ್. ಯಾವೆಲ್ಲ ಟೈಪ್ಸ್ ಆಫ್ ಬ್ಯಾಂಕ್ಗಳಿವೆ? ಮೊದಲನೆಯದು ಕಮರ್ಷಿಯಲ್ ಬ್ಯಾಂಕ್ಸ್. ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ನಮ್ಮ ಬ್ಯಾಂಕ್ ಆಫ್ ಬರೋಡಾ, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್, IDFC ಫಸ್ಟ್, ICICI ಬ್ಯಾಂಕ್, HDFC ಬ್ಯಾಂಕ್, ಆಂಧ್ರ ಬ್ಯಾಂಕ್, ಇಂಡಸ್ ಲ್ಯಾಂಡ್ ಬ್ಯಾಂಕ್, ಇವೆಲ್ಲ ಯಾವ ಬ್ಯಾಂಕ್ಗಳಾಗತ್ವೆ? ಕಮರ್ಷಿಯಲ್ ಬ್ಯಾಂಕ್ಗಳಾಗತ್ವೆ. ಏನು ಕಮರ್ಷಿಯಲ್ ಬ್ಯಾಂಕ್ಗಳ ಕೆಲಸ? ದೇ ಡೀಲ್ ಇನ್ ಮನಿ ಗವರ್ನ್ಡ್ ಬೈ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. They include public sector and ಪ್ರೈವೇಟ್ ಸೆಕ್ಟಾರ್ ಬ್ಯಾಂಕ್. ನಾನು ಹೇಳಿದ ಹಾಗೆ HDFC, ICICI, IDFC ಇವೆಲ್ಲ ಪ್ರೈವೇಟ್ ಬ್ಯಾಂಕ್. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇವೆಲ್ಲ ಏನಾಗುತ್ತೆ? ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್ ಆಗುತ್ತೆ. ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಏನು? ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕ್. ಹಾಗಾದ್ರೆ ಎರಡನೆಯದು ಕೋಆಪರೇಟಿವ್ ಬ್ಯಾಂಕ್ಸ್. ಏನು ಕೋಆಪರೇಟಿವ್ ಬ್ಯಾಂಕ್ಸ್ ಅಂದ್ರೆ ಯಾವುದೇ ಒಂದು ಏರಿಯಾದಲ್ಲಾಗಿರ್ಬೋದು ಒಂದಷ್ಟು ಗುಂಪಿನ ಜನ ಒಂದು ಕಾಮನ್ ಸೋಷಿಯಲ್ ಆಬ್ಜೆಕ್ಟಿವ್ಗಳನ್ನ ಇಟ್ಕೊಂಡು ಶುರು ಮಾಡುವಂತಹ ಬ್ಯಾಂಕ್ಗಳಿಗೆ ನಾವು ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತೀವಿ. ನೀವು ನೋಡಿರ್ಬೋದು ನೇತಾಜಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಹೀಗೆ ಫ್ಯಾಮಿಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಹಲವಾರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳನ್ನ ನೀವು ನೋಡಿರ್ತೀರಾ. ಏನು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ಸ್? ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್. ಏನು ಇದೆಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಂದ್ರೆ ಯಾವುದೇ ಒಂದಷ್ಟು ಗುಂಪಿನ ಜನ ಒಂದು ಕಾಮನ್ ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡು ಫೈನಾನ್ಷಿಯಲ್ ಸರ್ವಿಸಸ್ ಗಳನ್ನ ಕೊಡಕ್ಕೆ ಶುರು ಮಾಡಿದ್ರೆ ಅದಕ್ಕೆ ನಾವೇನಂತೀವಿ? ಕೋಆಪರೇಟಿವ್ ಬ್ಯಾಂಕ್ಸ್ ಅಂತೀವಿ. ದೇ ಆರ್ ಗವರ್ನ್ಡ್ ಬೈ ದ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್. ಆದ್ರೆ ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಆ ಗುಂಪಿನ ಜನಗಳಿಗಷ್ಟೇ ಸಾಲಗಳನ್ನ ಕೊಡ್ತಾರೆ, ಸಾಲಗಳನ್ನ ಕಲೆಕ್ಟ್ ಮಾಡ್ತಾರೆ, ಸರ್ವಿಸಸ್ ಗಳನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಆ ಗುಂಪಿನಿಂದ ಆಚೆ ಇರುವಂತಹ ಜನರನ್ನ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸೇರ್ಸಲ್ಲ. ಆದ್ರೆ ಇವತ್ತಿಗೆ ಸ್ಕೋಪ್ ಆಫ್ ಕೋಆಪರೇಟಿವ್ ಸೊಸೈಟಿ ಜಾಸ್ತಿ ಆಗಿದೆ, ಅವ್ರುಗಳು ಕೂಡ ಪ್ರಾಫಿಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಹೊಸ ಹೊಸ ಮೆಂಬರ್ಗಳನ್ನ ಕರ್ಕೋತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಸೆಂಟ್ರಲ್ ಬ್ಯಾಂಕ್. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ನಾವು ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಅಮೆರಿಕಲ್ಲಿ US ಸೆಂಟ್ರಲ್ ಬ್ಯಾಂಕ್ ಇದೆ. ಸೊ ಪ್ರತಿಯೊಂದು ದೇಶಕ್ಕೂ ಎಲ್ಲ ಬ್ಯಾಂಕ್ಗಳನ್ನು ಗವರ್ನ್ ಮಾಡಲಿಕ್ಕೆ ಒಂದು ಹೆಡ್ ಬ್ಯಾಂಕ್ ಇರುತ್ತೆ. ನಮ್ಮ ದೇಶದಲ್ಲಿ ಆ ಹೆಡ್ ಬ್ಯಾಂಕ್ ಯಾವುದು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. So Reserve Bank of India was started as per the RBI Act 1935. ಕ್ಲಿಯರಾ?
ಮೊದಲಿಗೆ 5 ಕೋಟಿ ರೂಪಾಯಿ ಕ್ಯಾಪಿಟಲ್ ಅನ್ನ ಹಾಕಿ RBI ಅನ್ನ ಶುರು ಮಾಡಿದ್ದು. ಇವತ್ತು RBI ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದೆ. ಇಟ್ ಇಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ. ಬ್ಯಾಂಕ್ಗಳಿಗೆಲ್ಲ ಬ್ಯಾಂಕು, ಗವರ್ಮೆಂಟಿಗೆ ಬ್ಯಾಂಕು, ನಮ್ಮ ಫಾರೆಕ್ಸ್ ರಿಸರ್ವ್ಗಳನ್ನ ನೋಡ್ಕೊಳ್ಳುವಂತಹ ಬ್ಯಾಂಕು, ಈ ತರ ಎಲ್ಲ ಸರ್ವಿಸಸ್ ಗಳನ್ನ ಕೊಡೋ ಬ್ಯಾಂಕ್ಗೆ ನಾವೇನಂತೀವಿ? ಸೆಂಟ್ರಲ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೀವಿ. ಸ್ಪೆಷಲೈಸ್ಡ್ ಬ್ಯಾಂಕ್ಗಳಂದ್ರೆ ಯಾವುದು ನೋಡಿ? ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್, ಇಂಡಸ್ಟ್ರಿಯಲ್ ಬ್ಯಾಂಕ್, ಡೆವಲಪ್ಮೆಂಟ್ ಬ್ಯಾಂಕ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್, ಒಂದು ಸ್ಪೆಸಿಫಿಕ್ ಆಕ್ಟಿವಿಟಿಗೋಸ್ಕರ ತೆಗೆದಿರುವಂತಹ ಬ್ಯಾಂಕ್ಗಳನ್ನ ನಾವು ಸ್ಪೆಷಲೈಸ್ಡ್ ಬ್ಯಾಂಕ್ ಅಂತ ಕರಿತೀವಿ. ಎಕ್ಸಿಮ್ ಬ್ಯಾಂಕ್ ಅದು ಸ್ಪೆಷಲ್ ಆಗಿರೋದೇ ಎಕ್ಸ್ಪೋರ್ಟ್ ಇಂಪೋರ್ಟ್ಗೋಸ್ಕರ. ಅದೇ ತರ ಫಾರೆಕ್ಸ್ ಬ್ಯಾಂಕ್ಗಳ ಸ್ಪೆಷಲ್ ಆಗಿರೋದೇ ಫಾರಿನ್ ಎಕ್ಸ್ಚೇಂಜ್ಗೋಸ್ಕರ, ಫಾರಿನ್ ಕರೆನ್ಸಿಗಳ ಎಕ್ಸ್ಚೇಂಜ್ಗೋಸ್ಕರ. ಸೊ ಈ ತರ ಸ್ಪೆಷಲೈಸ್ಡ್ ಆಬ್ಜೆಕ್ಟಿವ್ಸ್ಗೋಸ್ಕರ ಇರೋ ಬ್ಯಾಂಕ್ಗಳಾದ್ರೆ ಅದನ್ನ ನಾವೇನಂತ ಕರಿತೀವಿ? ಸ್ಪೆಷಲೈಸ್ಡ್ ಬ್ಯಾಂಕ್ಗಳಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಓದ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಕಮರ್ಷಿಯಲ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಏನು? ಕಮರ್ಷಿಯಲ್ ಬ್ಯಾಂಕ್ಗಳ ಫಂಕ್ಷನ್ಗಳೇನು? ನಾವಿದನ್ನ ಮುಂಚೆ ಕೂಡ ಡಿಸ್ಕಸ್ ಮಾಡಿದೀವಿ. ಮೊದಲನೆಯದು ಎಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್. ಜನರಿಂದ ಹೆಚ್ಚು ಹೆಚ್ಚು ಡೆಪಾಸಿಟ್ಗಳು ಬರೋ ಹಾಗೆ ಅವರನ್ನ ಅಟ್ರಾಕ್ಟ್ ಮಾಡಿ ಅವರಿಂದ ಡೆಪಾಸಿಟ್ಗಳನ್ನ SB ಅಕೌಂಟ್ ಓಪನ್ ಮಾಡಿಸಿ ತಗೊಳ್ತಕ್ಕಂಥದ್ದೇ ಒನ್ ಆಫ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಎರಡನೆಯದು ಲೆಂಡಿಂಗ್ ಆಫ್ ಫಂಡ್ಸ್. ಹೇಗೆ ನಾನು ಜನರನ್ನ ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡಿ SB ಅಕೌಂಟ್ಗಳು ಓಪನ್ ಮಾಡಿ ದುಡ್ಡನ್ನ ಡೆಪಾಸಿಟ್ ಇಡೋ ಹಾಗೆ ಮಾಡ್ತೀವೋ ಅದೇ ತರ ಲೆಂಡಿಂಗ್ ಆಫ್ ಫಂಡ್ಸ್. ನಾನು ಹೆಚ್ಚು ಹೆಚ್ಚು ಲೋನ್ಗಳನ್ನ ಕೊಡೋದು, ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಗಳನ್ನ ರೆಡಿ ಮಾಡೋದು, ಹೊಸ ಹೊಸ ಲೋನ್ ಪ್ರಾಡಕ್ಟ್ಗಳನ್ನ ತರೋದು, ಇವೆಲ್ಲವೂ ಏನಾಗುತ್ತೆ? ಲೆಂಡಿಂಗ್ ಆಫ್ ಫಂಡ್ಸ್ ಆಗುತ್ತೆ. ಮೂರನೆಯದು ಚೆಕ್ ಫೆಸಿಲಿಟಿ. ಸುಲಭವಾಗಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ದುಡ್ಡನ್ನ ರೆಮಿಟೆನ್ಸ್ ಮಾಡಲಿಕ್ಕೆ ಅಂದ್ರೆ ಕಳಿಸ್ಲಿಕ್ಕೆ, ಟ್ರಾನ್ಸ್ಫರ್ ಮಾಡಲಿಕ್ಕೆ ಇರೋಂಥ ಫೆಸಿಲಿಟಿಯನ್ನ ನಾವೇನಂತ ಕರಿತೇವೆ? ಚೆಕ್ ಫೆಸಿಲಿಟಿ ಅಂತ ಕರಿತೇವೆ. ಚೆಕ್ಕಿನ ಜೊತೆ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, RTGS, ನೆಫ್ಟ್ ಅಂತ ಹಲವಾರು ರೆಮಿಟೆನ್ಸ್ ಆಪ್ಷನ್ಗಳು ಇವತ್ತು ಬಂದಿವೆ ಮಕ್ಕಳ. ನೆಕ್ಸ್ಟ್ ನಾನು ಹೇಳ್ತಾ ಇದ್ದಂತಹ ಪಾಯಿಂಟೇ ರೆಮಿಟೆನ್ಸ್ ಆಫ್ ಫಂಡ್ಸ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ದುಡ್ಡನ್ನ ಸುಲಭವಾಗಿ ಕಳಿಸ್ಲಿಕ್ಕೆ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ನೆಫ್ಟ್ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ಇವೆಲ್ಲವೂ ಏನಂತ ಕರೀತಾರೆ? ರೆಮಿಟೆನ್ಸ್ ಆಫ್ ಫಂಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಏಲೈಡ್ ಸರ್ವಿಸಸ್. ಯಾವೆಲ್ಲ ಏಲೈಡ್ ಸರ್ವಿಸಸ್ ಕೊಡ್ತಾರೆ? ECS ಅಂದ್ರೆ ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್, HIDಗಳು ಕೊಡೋದು, HIDಗಳನ್ನ ಕೊಡೋದು, ಅಥವಾ ಬೇರೆ ಯಾವುದೇ ತರಹದ ಸರ್ವಿಸಸ್, ATM ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು, ಇವೆಲ್ಲ ಸರ್ವಿಸಸ್ಗಳನ್ನ ನಾವೇನಂತೀವಿ? ಅಲೈಡ್ ಸರ್ವಿಸಸ್ ಅಂತ ಅಂತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಸಿಗತ್ತೆ ಕಲಿಯಕ್ಕೆ ನೋಡೋಣ ಬನ್ನಿ. ದ ರೈಸ್ ಆಫ್ ಇ ಬ್ಯಾಂಕಿಂಗ್. ಏನು ಇ ಬ್ಯಾಂಕಿಂಗ್ ಅಂದ್ರೆ? ಇನ್ ಸಿಂಪಲ್ ಟರ್ಮ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನ ನಾವೇನಂತ ಕರಿತೀವಿ? ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಏನಿದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂದ್ರೆ? ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳನ್ನು ಇಂಟರ್ನೆಟ್ ಉಪಯೋಗಿಸ್ತಾ ಒಂದ ಮೊಬೈಲ್ ಫೋನ್ ಅಲ್ಲಿ ಇಲ್ಲ ಕಂಪ್ಯೂಟರ್ ಅಲ್ಲೇ ಕ್ಲಿಯರ್ ಮಾಡುವಂತ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ? ಇ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಫಿಸಿಕಲಿ ಒಬ್ಬ ಕಸ್ಟಮರ್ ಬ್ಯಾಂಕಿಗೆ ಹೋಗಿ ಯಾವುದೇ ಕೆಲಸ ಮಾಡಬೇಕಾಗಿಲ್ಲ, ಯಾವುದೇ ರಿಕ್ವೆಸ್ಟ್ ಗಳನ್ನ ಕೊಡಬೇಕಾಗಿಲ್ಲ. ಎಲೆಕ್ಟ್ರಾನಿಕಲಿ ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲ್ ಫೋನ್, ಇಂಟರ್ನೆಟ್ ಅಥವಾ ಕಂಪ್ಯೂಟರ್ ಇಟ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಟ್ರಾನ್ಸಾಕ್ಷನ್ಗಳನ್ನ ಸುಲಭವಾಗಿ ಮಾಡಲಿಕ್ಕೆ ನಾವೇನಂತ ಕರಿತೀವಿ? ಇ ಬ್ಯಾಂಕಿಂಗ್ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಇದರ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಮೊದಲಿಗೆ 24/7 ಆಕ್ಸೆಸ್. ಮುಂಚೆ ಆದ್ರೆ ನಾನು ಬ್ಯಾಂಕ್ ತೆಗೆದಂತ ಟೈಮಲ್ಲಿ ಬಿಸ್ನೆಸ್ ಅವರ್ಸ್ ಅಲ್ಲೇ ಹೋಗಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕಿತ್ತು. ಇವತ್ತು ಆ ತರಹದ ಯಾವುದೇ ನೆಸೆಸಿಟಿ ಇಲ್ಲ. 24/7 ನಾವು ಟ್ರಾನ್ಸಾಕ್ಷನ್ಗಳನ್ನ ಆಕ್ಸೆಸ್ ಮಾಡಬಹುದು, ಆರಾಮಾಗಿ ಎಕ್ಸಿಕ್ಯೂಟ್ ಮಾಡಬಹುದು. ನೆಕ್ಸ್ಟ್ ರಿಮೋಟ್ ಟ್ರಾನ್ಸಾಕ್ಷನ್ಸ್. ನಾನು ಹೇಳಿದ ಹಾಗೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಮಾಡಬಹುದು. ಯಾವುದೇ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ, ಫಿಸಿಕಲ್ ಲೆಟರ್ಗಳನ್ನ ಇಟ್ಕೊಂಡು ಯಾರಿಗೂ ರಿಕ್ವೆಸ್ಟ್ ಕೊಡಬೇಕಾಗಿಲ್ಲ, ಯಾವ ತಲೆನೋವು ಇಲ್ಲ.
ಆರಾಮಾಗಿ ಮನೇಲಿ ಕೂತ್ಕೊಂಡು ಎಲ್ಲ ಟ್ರಾನ್ಸಾಕ್ಷನ್ಗಳು, ಎಷ್ಟು ಕೋಟಿಯ ಟ್ರಾನ್ಸಾಕ್ಷನ್ ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡಬಹುದು. ಅದಕ್ಕೆ ನಾವೇನಂತೀವಿ, ರಿಮೋಟ್ ಟ್ರಾನ್ಸಾಕ್ಷನ್ಸ್ ಅಂತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್. ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ನಾನೊಂದು ಪಾಸ್ಬುಕ್ ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ಬ್ಯಾಂಕ್ಗೆ ಒಂದು 100 ಸತಿ ಓಡಾಡಬೇಕಿತ್ತು. ಇವತ್ತು ಪಾಸ್ಬುಕ್ ಪ್ರಿಂಟಿಂಗ್ ಕಿಯೋಸ್ಕ್ಗಳು ಬಂದಿವೆ, ಪಾಸ್ಬುಕ್ ಪ್ರಿಂಟಿಂಗ್ ಮಷೀನ್ಗಳು ಬಂದಿವೆ. ಓವರ್ ದ ಫಿಂಗರ್ ಟಿಪ್ ಎಷ್ಟು ದಿನದ ಟ್ರಾನ್ಸಾಕ್ಷನ್ ಮೊಬೈಲ್ ಬ್ಯಾಂಕಿಂಗ್ ಅಲ್ಲಿ ಬೇಕು ಅಷ್ಟು ಟ್ರಾನ್ಸಾಕ್ಷನ್ಗಳು ಸಿಗುತ್ತೆ. ನಾನು ಎಲ್ಲಿ ಗಳಿಸ್ತಾ ಇದ್ದೀನಿ, ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ನಾನು ನಿಜವಾಗ್ಲೂ ಕರೆಕ್ಟ್ ಆಗಿರೋದಕ್ಕೆ ಖರ್ಚು ಮಾಡ್ತಾ ಇದ್ದೀನಾ, ನನ್ನ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕರೆಕ್ಟ್ ಆಗಿದೆಯಾ, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ. ಈ ಬ್ಯಾಂಕಿಂಗ್ ಬಿಲ್ಡ್ಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ನೆಕ್ಸ್ಟ್, ಎನ್ಹ್ಯಾನ್ಸ್ಡ್ ಸೆಕ್ಯೂರಿಟಿ. ಇವತ್ತಿನ ಕಾಲಘಟ್ಟಕ್ಕೆ ಇಂಟರ್ನೆಟ್, ಮೊಬೈಲ್, ಕಂಪ್ಯೂಟರ್ಗಳೇ ಎಲ್ಲವೂ ಆಗೋಗಿದೆ. ಸೊ ಈ ಬ್ಯಾಂಕಿಂಗ್ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದರೆ ಸೆಕ್ಯೂರಿಟಿ ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಹ್ಯಾಕ್ ಆದ್ರೆ ಏನ್ ಮಾಡೋದು, ಯಾರೋ ನಮ್ಮನ್ನ ಫಿಶಿಂಗ್ ಮಾಡಿದ್ರೆ ಏನ್ ಮಾಡೋದು, ದುಡ್ಡುಗಳನ್ನ ಸ್ನೈಫ್ ಮಾಡಿದ್ರೆ ಏನ್ ಮಾಡೋದು. ನೋಡಿ, ಹ್ಯಾಕಿಂಗ್, ಸ್ನೈಫಿಂಗ್, ಫಿಶಿಂಗ್, ಎಷ್ಟು ಥ್ರೆಟ್ಗಳಿವೆ. ಆದರೆ ಈ ಥ್ರೆಟ್ ಎಲ್ಲವನ್ನು ಮೀರಿ ನಮ್ಮ ಬ್ಯಾಂಕ್ಗಳು ಇವತ್ತು ಎನ್ಹ್ಯಾನ್ಸ್ಡ್ ಸೆಕ್ಯೂರಿಟಿಯೊಂದಿಗೆ ನಿಂತಿದೆ. ಇನ್ನೊಂದು ಏನಂದ್ರೆ, ಇದನ್ನ ನಾವು ಬರೀ ಇಂಟರ್ನೆಟ್ಟಿನ ವ್ಯೂ ಪಾಯಿಂಟ್ ಇಂದ ಅಷ್ಟೇ ಅಲ್ಲದೆ, ಮುಂಚಿನ ಕಾಲಗಳಲ್ಲಿ ನಾವು ಆಚೆ ಕಡೆ ಹೋಗ್ತಾ ಇರಬೇಕಾದ್ರೆ ಹಲವಾರು ಅಮೌಂಟ್ಗಳನ್ನ ಇಟ್ಕೊಂಡು ಹೋಗ್ತಾ ಇದ್ವಿ, ಕಳ್ಳತನಗಳಾಗೋಗ್ತಾ ಇದ್ವು. ಆಚೆ ಕಡೆ ಹೋದಾಗ ಯಾರ ಹತ್ರನೂ ದುಡ್ಡು ಕೇಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲವೂ ಮೊಬೈಲ್ ಬ್ಯಾಂಕಿಂಗ್ ಆಗಿರೋದ್ರಿಂದ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗಿದೆ. ಧೈರ್ಯವಾಗಿ ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಜಗತ್ತನ್ನೇ ಸುತ್ತಾಡುವಂತ ಕಾಲ ಬಂದಿದೆ. ಇದಕ್ಕೆಲ್ಲ ನಾವು ಬೇಷ್ಗಿರಿ ಕೊಡಬೇಕಾಗಿರೋದು ಯಾವುದಕ್ಕೆ, ಈ ಬ್ಯಾಂಕಿಂಗ್ ಫೆಸಿಲಿಟೀಸ್ಗೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ದ ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನ್. ಈ ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನ್ ಹೇಗೆ ಬಂತು? 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಒಂದು ಫ್ಲಾಶಿಂಗ್ ನ್ಯೂಸ್ ಬಂತು. ಇವತ್ತು ರಾತ್ರಿ ಮಿಡ್ನೈಟ್ 12 ಗಂಟೆಯಿಂದ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳು ಇನ್ವ್ಯಾಲಿಡ್ ಆಗಿರುತ್ತೆ ಅಂತ ನೋಟ್ ಬಂದಿ ಆಯಿತು. ಇದನ್ನ ಅನೌನ್ಸ್ ಮಾಡಿದಂಥವ್ರೆ ನಮ್ಮ ಪ್ರಧಾನಿಗಳು ಶ್ರೀ ನರೇಂದ್ರ ದಾಮೋದರ ದಾಸ್ ಮೋದಿಜಿ ಅವರು. ಆ ದಿನ ಬಂದಿದ್ದು ಇಡೀ ದೇಶದ ಡಿಜಿಟಲ್ ಪೇಮೆಂಟಿನ ರೆವಲ್ಯೂಷನ್ ಆಗೋಯ್ತು ಅಂದ್ರೆ ತಪ್ಪಾಗೋದಿಲ್ಲ. ಇಡೀ ದೇಶದ ಡಿಜಿಟಲ್ ಪೇಮೆಂಟ್ಗಳ ದಿಶೆನೇ ಬದಲಾಗೋಯ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಮಕ್ಕಳ. ಅವತ್ತಿಗೆ ಎಲ್ಲರೂ ಅನ್ಕೊಳ್ತಾ ಇದ್ರು, ಹೇಗೆ ಪೇಮೆಂಟ್ಗಳನ್ನ, ಒಬ್ಬ ತರಕಾರಿ ಮಾಡೋನು, ಒಬ್ಬ ಹೂ ಮಾರೋಳು ಹೇಗೆ ಪೇಮೆಂಟ್ಗಳನ್ನ ಮಾಡಿಸ್ಕೋತಾರೆ, ಇವ್ರು ಏನ್ ಮಾತಾಡ್ತಾ ಇದ್ದಾರೆ, ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡಿತ್ತು. ಆಗ ಬಂದಿದ್ದೆ ನಮ್ಮ UPI, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಭೀಮ್ ಅನ್ನೋದು ಒಂದು ಗವರ್ಮೆಂಟ್ ಆರ್ಗನೈಸೇಷನ್. ಅದು ತಂದಂತಹ, ಹೇಗೆ ನಮ್ಮ ಫೋನ್ ಪೇ, ಜಿಪೇ, ಪೇಟಿಎಂ ಹೀಗೆ ಹಲವಾರು ಪೇಮೆಂಟ್ ಮೆಥಡ್ಗಳಿವೆ, ಅದೇ ರೀತಿಯಲ್ಲಿ ಭೀಮ್ ಕೂಡ ಒಂದು ಆ್ಯಪ್. ಇಟ್ ಇಸ್ ಅ ಗವರ್ಮೆಂಟ್ ಪೇಮೆಂಟ್ ಆ್ಯಪ್. QR ಕೋಡ್ಗಳನ್ನ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡುವಂತಹ ಸಿಸ್ಟಮೇ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್. ಪೇಟಿಎಂ ಇದರಲ್ಲಿ ಮುಂಚೂಣಿಯಲ್ಲಿ ಬಂದು ಡಿಮಾನಿಟೈಸೇಷನ್ ಆದಾಗ ತನ್ನ QR ಕೋಡ್ಗಳನ್ನ ತಂತು. ಪೇಟಿಎಂ ಹಿಂದೆಗಡೆನೆ ಫೋನ್ ಪೇ ಬಂತು, ಜಿಪೇ ಬಂತು, ಇವತ್ತು ವಾಟ್ಸ್ಆ್ಯಪ್ ಪೇ ಇದೆ, ಫ್ರೀ ಚಾರ್ಜ್ ಇದೆ, ಏರ್ಟೆಲ್ ಮನಿ, ಜಿಯೋ ಮನಿ, ನಮ್ಮ ಭಾರತ್ ಪೇ. ಒಬ್ಬೊಬ್ರು ಒಂದೊಂದು ಸ್ಕ್ಯಾನರ್ ಇಟ್ಕೊಂಡಿದ್ದಾಗ ಭಾರತ್ ಪೇ ಬಂತು. ಯಾಕೆ ಒಬ್ಬೊಬ್ರು ಒಂದೊಂದು ಸ್ಕ್ಯಾನರ್ ಇಟ್ಕೋಬೇಕು, ಎಲ್ಲರಿಗೂ ಒಂದೇ ಸ್ಕ್ಯಾನರ್ ಅಲ್ಲಿ ಪೇಮೆಂಟ್ ಮಾಡ್ಬೋದಲ್ಲ. ಎಷ್ಟು ಒಳ್ಳೆ ಐಡಿಯಾ. ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನ್ ಆಯಿತು. ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯಲ್ಲಿ ನಾವು ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ನಾವೆಲ್ಲರೂ ಕ್ಯಾಶನ್ನು ಇಟ್ಕೊಳ್ಳೋದೇ ಮರ್ತೋಗಿದ್ದೀವಿ. ಎಲ್ಲರೂ ₹1 ಕಟ್ಟಬೇಕು ಅಂದ್ರೂ ಮೊಬೈಲ್ ತೆಗಿತೀವಿ, QR ಕೋಡನ್ನು ಸ್ಕ್ಯಾನ್ ಮಾಡ್ತೀವಿ, ದುಡ್ಡನ್ನ ಕಟ್ತೀವಿ. ದಿಸ್ ಈಸ್ ದ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ಹ್ಯಾಸ್ ಹ್ಯಾಪೆಂಡ್ ಬಿಕಾಸ್ ಆಫ್ ಡಿಜಿಟಲ್ ಪೇಮೆಂಟ್ ರೆವಲ್ಯೂಷನ್ ಮಕ್ಕಳ. ಇದೆಲ್ಲ ಈ ಪೇಮೆಂಟ್ಸ್, QR ಕೋಡ್ಗಳನ್ನ ತಗೊಂಡು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋದು,
ಪೇಮೆಂಟ್ಗಳನ್ನ ಬ್ಯಾಂಕ್ ಮುಖಾಂತರ RTGS ನೆಫ್ಟ್ಗಳ ಮುಖಾಂತರ ಮಾಡೋದು, ಇವೆಲ್ಲ ಡಿಜಿಟಲ್ ಪೇಮೆಂಟ್ಸ್. ಇನ್ನು ಮುಂಚೂಣಿಯಲ್ಲಿ ಇನ್ನೊಂದು 2-3 ವರ್ಷಗಳಲ್ಲಿ ಕ್ರಿಪ್ಟೋ ಪೇಮೆಂಟ್ಗಳು ಕೂಡ ಬರುತ್ತೆ. ಬಿಟ್ಕಾಯಿನ್ ಪೇಮೆಂಟ್ಗಳಾಗಿರ್ಬೋದು, ಇಥೀರಿಯಂ ಪೇಮೆಂಟ್ಗಳಾಗಿರ್ಬೋದು, ಎಲ್ಡ್ರಾಂಡ್ ಅಂದ್ರೆ ಇ ಗೋಲ್ಡ್ ಅಂತ ಒಂದು ಅದ್ಭುತವಾದ ಕ್ರಿಪ್ಟೋ ಇದೆ, ಅದರ ಪೇಮೆಂಟ್ಗಳಾಗಿರ್ಬೋದು, ಇವೆಲ್ಲವೂ ಸದ್ಯದಲ್ಲೇ ಬಂದು ಇನ್ನೊಂದು 5-10 ವರ್ಷದಲ್ಲಿ ಕ್ರಿಪ್ಟೋ ಪೇಮೆಂಟ್ಗಳು ಮುಂಚೂಣಿಯಲ್ಲಿ ನಿಲ್ಲುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮಕ್ಕಳ. ನೆಕ್ಸ್ಟ್ ಹಾಗಾದ್ರೆ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಬೆನಿಫಿಟ್ಸ್ ಆಫ್ ಇ ಬ್ಯಾಂಕಿಂಗ್. ಇಷ್ಟೊಂದು ಇ ಬ್ಯಾಂಕಿಂಗ್ ಬಗ್ಗೆ ಮಾತಾಡಿದ್ವಿ. ಡಿಜಿಟಲ್ ಪೇಮೆಂಟ್ಗಳು, ಕ್ರೆಡಿಟ್ ಕಾರ್ಡ್, ATM ಕಾರ್ಡ್, ಪಾಯಿಂಟ್ ಆಫ್ ಸೇಲ್ಗಳು, ಡಿಜಿಟಲ್ QR ಕೋಡ್ ಪೇಮೆಂಟ್ಗಳು, ಕ್ರಿಪ್ಟೋ ಪೇಮೆಂಟ್ಗಳು, ಇವೆಲ್ಲದರ ಬಗ್ಗೆ, ನೆಫ್ಟ್ ಪೇಮೆಂಟು, RTGS ಪೇಮೆಂಟು, ಇವೆಲ್ಲದರ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಇ ಬ್ಯಾಂಕಿನಿಂದ ಇರುವಂತಹ ಅಡ್ವಾಂಟೇಜಸ್ ಏನು? ಮೊದಲಿಗೆ ಇಟ್ ಫೆಸಿಲಿಟೇಟ್ಸ್ ಡಿಜಿಟಲ್ ಪೇಮೆಂಟ್ಸ್. ಸುಲಭವಾಗಿ ಆರಾಮಾಗಿ ನಾವೆಲ್ಲಿಂದ ಎಲ್ಲಿಗೆ ಬೇಕಾದ್ರೂ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬಹುದು. IMPS ಇದೆ, RTGS ಇದೆ, ನೆಫ್ಟ್ ಇದೆ. ಆರಾಮಾಗಿ ಎಲ್ಲಿ ಕೂತ್ಕೊಂಡು ಎಲ್ಲಿಗೆ ಬೇಕಾದ್ರೂ ದುಡ್ಡನ್ನ ಕಳಿಸಬಹುದು. ದಟ್ ಇಸ್ ದ ಬೆನಿಫಿಟ್ ಆಫ್ ಇ ಬ್ಯಾಂಕಿಂಗ್. ಪ್ರೊವೈಡ್ಸ್ 24/7 access, allows transactions from anywhere from mobile devices ಅಥವಾ computer devices. It inculcates financial discipline. It offers greater security. ಹೆದರ್ಕೊಳ್ಬೇಕಾಗಿಲ್ಲ. ಒಂದು ಮೊಬೈಲ್ ಇಟ್ಕೊಂಡು ಇಡೀ ಜಗತ್ತನ್ನ ಸುತ್ತಾಡೋ ಅಂತ ಕಾಲಕ್ಕೆ ಇವತ್ತು ನಾವು ಬಂದು ನಿಂತಿದ್ದೀವಿ. ನೆಕ್ಸ್ಟ್, ವಾಟ್ ಆರ್ ದ ಬೆನಿಫಿಟ್ಸ್ ಟು ದ ಬ್ಯಾಂಕ್? ಹಾಗಾದ್ರೆ ಕಸ್ಟಮರ್ಸ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಆಯ್ತು, ಬ್ಯಾಂಕುಗಳಿಗೆ ಏನು ಬೆನಿಫಿಟ್ಸ್ ಇದೆ? ಮೊದಲನೆಯದು, ಪ್ರೊವೈಡ್ಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇನ್ ದ ಮಾರ್ಕೆಟ್. ನಾನು ಇದನ್ನ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಡಿಮಾನಿಟೈಸೇಷನ್ ಆದ ನಂತರ ಹಲವಾರು ಪ್ರೈವೇಟ್ ಬ್ಯಾಂಕ್ಗಳ ಜೊತೆ ನಮ್ಮ ಗವರ್ಮೆಂಟ್ ಬ್ಯಾಂಕ್ಗಳು ಕೂಡ ಕಂಪೀಟ್ ಮಾಡಕ್ಕೆ ಶುರು ಮಾಡಿದ್ವು. ಪ್ರೈವೇಟ್ ಬ್ಯಾಂಕ್ಗಳ ಲೆವೆಲ್ಗೆ ಇವತ್ತು ಗವರ್ಮೆಂಟ್ ಬ್ಯಾಂಕ್ ಬಂದು ನಿಂತಿದೆ ಅಂದ್ರೆ ಅದೆಲ್ಲ ನಮಗೊಂದು ಬಹಳ ಹೆಮ್ಮೆಯ ಸಂಗತಿ. ದಟ್ ಈಸ್ ಬೆನಿಫಿಟ್ ಆಫ್ ಇ ಬ್ಯಾಂಕಿಂಗ್ ಅಂಡ್ ಇಟ್ ಇಸ್ ಬಿಕಾಸ್ ಆಫ್ ಇ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಕ್ಕಳ. ನೆಕ್ಸ್ಟ್, ಕ್ರಿಯೇಟ್ಸ್ ಅನ್ಲಿಮಿಟೆಡ್ ನೆಟ್ವರ್ಕ್, ನಾಟ್ ಲಿಮಿಟೆಡ್ ಬೈ ಫಿಸಿಕಲ್ ಬ್ರಾಂಚಸ್. ಇದಕ್ಕೆ ಫಿಸಿಕಲ್ ಬ್ರಾಂಚ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಬ್ಯಾಂಕ್ಗಳಿಗೂ ಅಷ್ಟೇ ಇವತ್ತೆಲ್ಲವೂ ಆನ್ಲೈನ್ ಆಗಿರೋದ್ರಿಂದ ಅವ್ರುಗಳು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಟ್ರಾನ್ಸಾಕ್ಷನ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಬೆನಿಫಿಟ್ ಆಫ್ ಇ ಬ್ಯಾಂಕಿಂಗ್. ಎಷ್ಟೊಂದು ಬಾಡಿಗೆ ಕೊಡೋ ದುಡ್ಡು ಮಿಕ್ತು, ಎಷ್ಟೊಂದು ಎಂಪ್ಲಾಯಿಗಳು ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಮಿಕ್ತು, ಅದರ್ ಫೆಸಿಲಿಟಿಗಳು ದುಡ್ಡು ಮಿಕ್ತು, ಅವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಕಸ್ಟಮರ್ ಎಕ್ಸ್ಪೀರಿಯನ್ಸಸ್ ನ ಬೆಟರ್ ಮಾಡೋ ಕಡೆ ಅವ್ರು ಗಮನ ಹರಿಸ್ತಾ ಇದ್ದಾರೆ. ರೆಡ್ಯೂಸಸ್ ಲೋಡ್ ಆನ್ ದ ಬ್ರಾಂಚಸ್ ಥ್ರೂ ಸೆಂಟ್ರಲೈಸ್ಡ್ ಡೇಟಾ ಬೇಸಸ್. ನಾನು ಹೇಳಿದ ಹಾಗೆ ಫಿಸಿಕಲ್ ಬ್ರಾಂಚ್ ಇಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಒಂದು ಸೆಂಟ್ರಲೈಸ್ ಬ್ರಾಂಚ್ ಇಂದ ಇಡೀ ದೇಶಕ್ಕೆ ಸರ್ವಿಸಸ್ ಅನ್ನ ಕೊಡಬಹುದು. ದಟ್ ಈಸ್ ದ ಬೆನಿಫಿಟ್ ಆಫ್ ಇ ಬ್ಯಾಂಕಿಂಗ್ ಮಕ್ಕಳ. ನೆಕ್ಸ್ಟ್, ಇಟ್ ಟೇಕ್ಸ್ ಓವರ್ ಸಮ್ ಅಕೌಂಟಿಂಗ್ ಫಂಕ್ಷನ್ಸ್ ಆಟೋಮ್ಯಾಟಿಕಲಿ, ಲೋವರ್ಸ್ ಆಪರೇಷನಲ್ ಕಾಸ್ಟ್ ಕಂಪೇರ್ಡ್ ಟು ಟ್ರೆಡಿಷನಲ್ ಬ್ಯಾಂಕಿಂಗ್. ನಾನು ಹೇಳಿದ ಹಾಗೆ ಬಾಡಿಗೆ ದುಡ್ಡು ಮಿಕ್ತು, ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಮಿಕ್ತು, ಬೇರೆ ತರಹದ ಆಪರೇಷನಲ್ ಕಾಸ್ಟ್ಗಳು ಮಿಕ್ಕಿದ್ವು. ಇವೆಲ್ಲ ಮಿಕ್ಕಿದ್ರೆ ಅದು ಬ್ಯಾಂಕಿಗೆ ಲಾಭ. ಬ್ಯಾಂಕಿಗೆ ಲಾಭ ಆದರೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬೆಟರ್ ಆಗುತ್ತೆ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಬೆಟರ್ ಆದರೆ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಆಗುತ್ತೆ, ಎಕಾನಮಿ ಸ್ಟಿಮ್ಯುಲೇಟ್ ಆಗುತ್ತೆ. ಇವೆಲ್ಲ ಇಂಟರ್ ಕನೆಕ್ಟೆಡ್ ಇನ್ ಅ ಸೈಕಲ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಟಾಪಿಕ್, ಇನ್ಶೂರೆನ್ಸ್, ಮ್ಯಾನೇಜಿಂಗ್ ಲೈಫ್ಸ್ ಅನ್ಸರ್ಟನಿಟೀಸ್. ಏನು ಇನ್ಶೂರೆನ್ಸ್ ಅಂದ್ರೆ ಅರ್ಥ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ಯಾವುದೇ ನಮ್ಮ ಲೈಫಲ್ಲಿ ಹಲವಾರು ರಿಸ್ಕ್ಗಳು ಬರುತ್ತೆ. ಜಾರ್ ಬೀಳೋದು ಒಂದು ರಿಸ್ಕು, ಅಥವಾ ಕೆಲವೊಮ್ಮೆ ಆಕ್ಸಿಡೆಂಟ್ಗಳಾಗೋದು ಒಂದು ರಿಸ್ಕು, ಫೈರ್ ಬರೋದು ಒಂದು ರಿಸ್ಕು, ನೀರಲ್ಲಿ ಹೋದ್ರೂ ಕೂಡ ಅದು ಒಂದು ರಿಸ್ಕೆ. ಕರೆಕ್ಟಾ? ಮೊಬೈಲ್ ಫೋನ್ಗಳನ್ನ ಬೀಳಿಸ್ಕೊಳ್ಳೋದು ಒಂದು ರಿಸ್ಕು, ಗಾಡಿಗಳನ್ನ ಉಜ್ಜಿ ಸ್ಕ್ರಾಚ್ ಮಾಡಿಕೊಳ್ಳೋದು ಒಂದು ರಿಸ್ಕು. ಈ ತರಹ ಹಲವಾರು ಲೈಫ್ಗಳ ಪ್ರತಿ ಹಂತದಲ್ಲೂ ಬರುವಂತ ರಿಸ್ಕ್ಗಳನ್ನ, ಅದರಿಂದ ಆಗುವಂತಹ ಫೈನಾನ್ಷಿಯಲ್ ಬರ್ಡನ್ ಅನ್ನ ನ್ಯಾವಿಗೇಟ್ ಮಾಡುವಂತಹ ಟೂಲಿಗೆ ನಾವೇನಂತ ಕರಿತೇವೆ? ಇನ್ಶೂರೆನ್ಸ್ ಅಂತ ಕರಿತೇವೆ. ಸೊ ಇನ್ ಸಿಂಪಲ್ ಟರ್ಮ್ಸ್, ಇನ್ಶೂರೆನ್ಸ್ ಅಂದ್ರೆ ಏನರ್ಥ? Insurance is a tool to navigate various risks and uncertainties that may occur and have
ಫೈನಾನ್ಷಿಯಲ್ ಬರ್ಡನ್ ಆನ್ ಪೀಪಲ್. ಸೊ ಯಾವುದೇ ಜೀವನದಲ್ಲಿ ಬರ್ತಕ್ಕಂತಹ ರಿಸ್ಕ್ಗಳು, ಅನ್ಸರ್ಟನಿಟೀಸ್ಗಳು, ಅದರಿಂದ ಜನರಿಗೆ ಆಗ್ತಕ್ಕಂತಹ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ಗಳು ಮತ್ತೆ ಅದರಿಂದ ಆಗ್ತಕ್ಕಂತಹ ಫೈನಾನ್ಷಿಯಲ್ ಬರ್ಡನ್ಗಳನ್ನ ನ್ಯಾವಿಗೇಟ್ ಮಾಡ್ತಕ್ಕಂತಹ ಟೂಲಿಗೆ ನಾವೇನಂತ ಕರಿತೀವಿ? ಇನ್ಶೂರೆನ್ಸ್ ಅಂತ ಕರಿತೀವಿ. ಮೊದಲಿಗೆ ಇಟ್ ಇಸ್ ರಿಸ್ಕ್ ಪೂಲಿಂಗ್. ಸೊ ನಾವೊಬ್ಬರೇ ಎಲ್ಲ ರಿಸ್ಕ್ ಅನ್ನು ಅನುಭವಿಸಬೇಕಾಗಿಲ್ಲ. ನಮ್ಮ ರಿಸ್ಕ್ಗಳನ್ನ ಕವರ್ ಮಾಡಲಿಕ್ಕೆ ಇನ್ಶೂರೆನ್ಸ್ ಕಂಪನಿಗಳಿವೆ. ನಾವು ಅದಕ್ಕೆ ದುಡ್ಡನ್ನ ಕಟ್ಟಿದ್ರೆ ಅವರು ನಮ್ಮ ಜೊತೆ ಫೈನಾನ್ಷಿಯಲಿ ರಿಸ್ಕ್ಗಳನ್ನ ಶೇರ್ ಮಾಡ್ತಾರೆ. ಫಿಸಿಕಲಿ ರಿಸ್ಕ್ ಅನ್ನ ಶೇರ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಆದ್ರೆ ಫೈನಾನ್ಷಿಯಲಿ ಆ ರಿಸ್ಕ್ಗಳನ್ನ ಶೇರ್ ಮಾಡಬಹುದು. ಅದನ್ನ ಇನ್ಶೂರೆನ್ಸ್ ಕಂಪನಿಗಳು ಮಾಡುತ್ತೆ. ನೆಕ್ಸ್ಟ್, ಕಾಂಟ್ರಾಕ್ಟ್ ಪಾರ್ಟೀಸ್. ಯಾರು ಕಾಂಟ್ರಾಕ್ಟ್ ಪಾರ್ಟೀಸ್ ಒಂದು ಇನ್ಶೂರೆನ್ಸ್ ಅಲ್ಲಿ? ಇನ್ಶೋರ್ಡ್ ಮತ್ತು ಇನ್ಶೋರರ್. ಯಾರು ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಅವರು ಇನ್ಶೋರ್ಡ್ ಆಗ್ತಾರೆ. ಯಾರು ಇನ್ಶೂರೆನ್ಸ್ ಕಂಪನಿ ಇದ್ದಾರೆ ಅವ್ರಿಗೆ ನಾವೇನಂತ ಕರಿತೀವಿ? ಇನ್ಶೂರರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ, ಅಕಸ್ಮಾತ್ ಆ ವ್ಯಕ್ತಿಗೆ ಏನಾದ್ರೂ ಆಗಿ ಅವನು ಸತ್ತೋದ್ರೆ ಅವನ ಫ್ಯಾಮಿಲಿಗೆ ಯಾರು ದುಡ್ಡು ಕೊಡ್ತಾರೆ? ಅದನ್ನ ಕವರ್ ಮಾಡಲಿಕ್ಕೆ ಕೆಲಸ ಮಾಡೋ ವ್ಯಕ್ತಿಗಳೆಲ್ಲ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ತಾರೆ. ಆ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳೋ ಅಂತ ವ್ಯಕ್ತಿನ ನಾನು ಇನ್ಶೋರ್ಡ್ ಅಂತ ಕರೆದ್ರೆ, ಆ ಟರ್ಮ್ ಇನ್ಶೂರೆನ್ಸ್ ನ ಕೊಡೋ ಅಂತ ಕಂಪನಿಯನ್ನ ನಾನು ಇನ್ಶೋರರ್ ಅಂತ ಕರಿತೀನಿ. ಸೊ ಇನ್ಶೋರರ್ ಅಂದ್ರೆ ಕಂಪನಿ, ಇನ್ಶೋರ್ಡ್ ಅಂದ್ರೆ ಪಾಲಿಸಿ ಹೋಲ್ಡರ್. ಏನು ಕೀ ಎಲಿಮೆಂಟ್ಸ್? ಮೊದಲಿಗೆ ಪ್ರೀಮಿಯಂ ಕಟ್ಟೋದು, ಎರಡನೆಯದು ಪಾಲಿಸಿ ಡಾಕ್ಯುಮೆಂಟ್, ಮೂರನೆಯದು ಕವರೇಜ್. ಏನು ಪ್ರೀಮಿಯಂ ಕಟ್ಟೋದು ಅಂದ್ರೆ ಏನು? ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಈ ತರ ಹಲವಾರು ಇನ್ಶೂರೆನ್ಸ್ಗಳು ತಗೊಂಡಿರ್ತೀವಿ. ಅದಕ್ಕೆ ನಾವು ಪ್ರತಿ ವರ್ಷ ಕಟ್ತಾ ಇರ್ತಕ್ಕಂತಹ ದುಡ್ಡನ್ನ ಪ್ರೀಮಿಯಂ ಅಂತೀವಿ. ಅವರು ಅದನ್ನ ಕವರ್ ಆಗಿದೆ ಅಂತ ಕೊಡೋ ಡಾಕ್ಯುಮೆಂಟಿಗೆ ಪಾಲಿಸಿ ಅಂತೀವಿ. ಎಷ್ಟು ದುಡ್ಡು ಕವರ್ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಕವರೇಜ್ ಅಂತೀವಿ. ನಾಲ್ಕನೆಯದೇನು? ಪ್ರೊಟೆಕ್ಷನ್ ಟೈಪ್ಸ್. ಇದರಲ್ಲಿ ಹಲವಾರು ಇದೆ. ನಾನಿಲ್ಲೊಂದಷ್ಟು ಟೈಪ್ಗಳನ್ನ ಮಾತ್ರ ಸ್ಪೆಷಲೈಸ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಹಲವಾರು ಪ್ರೊಟೆಕ್ಷನ್ ಟೈಪ್ಸ್ ಇದೆ. ವೆಹಿಕಲ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಮೊಬೈಲ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಹೀಗೆ ಹಲವಾರು ಇನ್ಶೂರೆನ್ಸ್ಗಳಿವೆ. ಇಲ್ಲಿ ನಾನು ಕೆಲವನ್ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಲೈಫ್ ಇನ್ಶೂರೆನ್ಸ್, ಪ್ರಾಪರ್ಟಿ ಇನ್ಶೂರೆನ್ಸ್, ಲಯಬಿಲಿಟೀಸ್ ಮತ್ತು ಯಾವುದೇ ಸ್ಪೆಷಲೈಸ್ಡ್ ರಿಸ್ಕ್ಗಳು. ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಫಂಡಮೆಂಟಲ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಯಾವುದೇ ಒಂದು ಇನ್ಶೂರೆನ್ಸಿನ ಕವರೇಜ್ ಆಗಿರ್ಬೋದು, ಪಾಲಿಸಿ ಆಗಿರ್ಬೋದು, ಪ್ರೀಮಿಯಂ ಆಗಿರ್ಬೋದು, ಅದು ಯಾವ ಪ್ರಿನ್ಸಿಪಲ್ಗಳ ಮೇಲೆ ನಡೆಯುತ್ತೆ ಒಂದು ಮೆಲುಕು ಹಾಕೋಣ ಬನ್ನಿ. ಮೊದಲನೆಯದು ರಿಸ್ಕ್ ಟ್ರಾನ್ಸ್ಫರ್. ನೋಡಿ, ಯಾವುದೇ ಒಂದು ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ನಾವು ಏನು ಫೈನಾನ್ಷಿಯಲಿ ರಿಸ್ಕ್ ಸಫರ್ ಮಾಡಬಹುದು, ಏನು ಫೈನಾನ್ಷಿಯಲಿ ಬರ್ಡನ್ ಸಫರ್ ಮಾಡಬಹುದು, ಅದನ್ನ ನಾವು ಕಂಪನಿ ಜೊತೆ, ಅಂದ್ರೆ ನಮಗೆ ಯಾರು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ, ಇನ್ಶೂರರ್ ಅಂತ ಅವ್ರನ್ನ ಕರಿತೀವಿ, ಅವರ ಜೊತೆ ನಾವು ಆ ರಿಸ್ಕ್ ಅನ್ನ ಶೇರ್ ಮಾಡಬಹುದು, ಟ್ರಾನ್ಸ್ಫರ್ ಮಾಡಬಹುದು. ನಮಗಾಗ್ತಾ ಇದ್ದಂತಹ ಫೈನಾನ್ಷಿಯಲ್ ಬರ್ಡನ್ ಅನ್ನ ಅವರು ಕವರ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ರಿಸ್ಕ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ದ ಎಕ್ವಿಟಬಲ್ ಟ್ರಾನ್ಸ್ಫರ್ ಆಫ್ ಪೊಟೆನ್ಷಿಯಲ್ ಲಾಸ್ ರಿಸ್ಕ್ ಫ್ರಮ್ ಒನ್ ಎಂಟಿಟಿ ಟು ಅನದರ್ ಎಂಟಿಟಿ ಎಕ್ಸ್ಚೇಂಜ್ ಫಾರ್ ಅ ರೀಸನಬಲ್ ಫೀಸ್. ನಾವು ಕಟ್ಟುವಂತ ಪ್ರೀಮಿಯಂಗೆ ಅವರು ನಮಗೆ ಏನು ಪೊಟೆನ್ಷಿಯಲ್ ರಿಸ್ಕ್ ಇದೆ, ಏನು ಪೊಟೆನ್ಷಿಯಲ್ ಅನ್ಸರ್ಟನಿಟಿ ಇದೆ, ಅದನ್ನ ಕವರ್ ಮಾಡ್ತಾರೆ. ನಾಳೆ ದಿನ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಅವರು ಆ ರಿಸ್ಕ್ ಅನ್ನ ಶೇರ್ ಮಾಡಿ ನಮಗೆ ಆಗುವಂತ ಫೈನಾನ್ಷಿಯಲ್ ಬರ್ಡನ್ ಅನ್ನ ಅವರು ಎಕ್ವಿಟಬಲ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಸರಿ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ? ಅ ಸೋಷಿಯಲ್ ಡಿವೈಸ್ ವೇರ್ a group transfers risk to an insurer to combine loss experience. ನಾನು ಹೇಳಿದ ಹಾಗೆ ಫೈನಾನ್ಷಿಯಲ್ ಬರ್ಡನ್ ಅನ್ನ ಕಡಿಮೆ ಮಾಡುತ್ತೆ. ಅವರು ನಮ್ಮೊಟ್ಟಿಗೆ ಫೈನಾನ್ಷಿಯಲ್ ಬರ್ಡನ್ ಅನ್ನ ಶೇರ್ ಮಾಡ್ಕೊಳ್ತಾರೆ, ಸಾಲ್ವ್ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ? ರಿಸ್ಕ್ ಶೇರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್,
ಪ್ರೊಟೆಕ್ಷನ್. ಯಾವುದೇ ಅನ್ಸರ್ಟನ್ಟಿಯಿಂದ, ಯಾವುದೇ ರಿಸ್ಕ್ಗಳಿಂದ ಇನ್ಶೂರೆನ್ಸ್ ನಮ್ಗೇನ್ ಮಾಡುತ್ತೆ? ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಇನ್ಶೂರೆನ್ಸ್ ಪ್ರೊಟೆಕ್ಟ್ಸ್ ದ ಇನ್ಶೂರ್ಡ್ ಅಗೇನ್ಸ್ಟ್ ಅನ್ಸರ್ಟನ್ ಈವೆಂಟ್ ದಟ್ ಮೇ ಕಾಸ್ ಡಿಸ್ಅಡ್ವಾಂಟೇಜ್. ಅದು ಹೆಲ್ತ್ ಆಗಿರ್ಬೋದು, ಅಥವಾ ವೆಹಿಕಲ್ ಮುಖಾಂತರ ಆಗಿರ್ಬೋದು, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು. ಇವೆಲ್ಲ ಏನ್ ಮಾಡ್ತಾ ಇದೆ? ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೆ. Premium calculation. Premium calculation is based on the probability of loss derived from the analysis of past events. ಸುಮ್ನೆ ಪ್ರೀಮಿಯಂ ಅನ್ನ ಲೆಕ್ಕ ಹಾಕಿ ಕೊಡಲ್ಲ. ಅದಕ್ಕೆ ಅಂತ ಒಂದು ಫಾರ್ಮುಲಾ ಇದೆ, ಒಂದು ಪ್ರೊಬ್ಯಾಬಿಲಿಟಿ ಕ್ಯಾಲ್ಕ್ಯುಲೇಷನ್ ಇದೆ. ಅದರ ಬೇಸಿಸ್ ಮೇಲೆ ಎಷ್ಟು ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡಬೇಕು ಅಂತ ಇನ್ಶೂರರ್ ಹೇಳ್ತಾನೆ. ಇನ್ಶೂರ್ಡ್ ಆ ಪ್ರೀಮಿಯಂ ಅನ್ನ ಕಟ್ಟಬೇಕಾಗತ್ತೆ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್. ಮೊದಲನೆಯದು ಪ್ರೊವೈಡಿಂಗ್ ಸರ್ಟನ್ಟಿ. ನೋಡಿ, ನನಗೆ ಎಲ್ಲ ರಿಸ್ಕ್ಗಳನ್ನು ನಾನೊಬ್ಬ ಇಂಡಿವಿಜುವಲ್ ಆಗಿ ಫೇಸ್ ಮಾಡಬೇಕು ಅಂದ್ರೆ ಬಹಳ ಅನ್ಸರ್ಟನ್ ಆಗುತ್ತೆ, ಬಹಳ ಕಷ್ಟವಾಗುತ್ತೆ, ಕ್ಲಿಷ್ಟವಾಗುತ್ತೆ. ಅದನ್ನ ಫೇಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಅದೇ ನಾನು ಆ ಪದಾರ್ಥಕ್ಕೆ ಅಥವಾ ಯಾವುದೋ ಒಂದು ಈವೆಂಟ್ಗೆ ಒಂದು ಇನ್ಶೂರೆನ್ಸ್ ಅನ್ನ ತಗೊಂಡ್ಬಿಟ್ಟಿದೀನಿ ಅಂದ್ರೆ ನನಗೆ ಒಂದು ಸರ್ಟನ್ಟಿ ಇರುತ್ತೆ. ಅಕಸ್ಮಾತ್ ನಾಳೆ ದಿನ ಏನೋ ಪ್ರಾಬ್ಲಮ್ ಆಯ್ತು, ಇನ್ಶೂರೆನ್ಸ್ ಕಂಪನಿಯವ್ರು ಬಂದು ನನಗೆ ಆ ಲಾಸ್ ಅನ್ನ ಕಟ್ಕೊಡ್ತಾರೆ. ನಾನು ಹೆದರ್ಕೊಳ್ಬೇಕಾಗಿಲ್ಲ, ನಾನು ಭಯ ಪಡಬೇಕಾಗಿಲ್ಲ. ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಧೈರ್ಯವಾಗಿ, ಯಾವುದೇ ಭಯವಿಲ್ಲದೆ, ಅನ್ಸರ್ಟನ್ಟೀಸ್ಗೆ, ರಿಸ್ಕ್ಗೆ ಹೆದರದ ಹಾಗೆ ಮಾಡಬಹುದು. ಈ ಕಾನ್ಫಿಡೆನ್ಸ್ ಕೊಡೋದಕ್ಕೆ ನಾವೇನಂತೀವಿ? ಪ್ರೊವೈಡಿಂಗ್ ಸರ್ಟನ್ಟಿ ಅಂತೀವಿ. ಇನ್ಶೂರೆನ್ಸ್ ಪ್ರೊವೈಡ್ ಸರ್ಟನ್ಟಿ ಆಫ್ ಪೇಮೆಂಟ್ ಫಾರ್ ದ ರಿಸ್ಕ್ ಆರ್ ಲಾಸ್, ರಿಮೂವಿಂಗ್ ಅನ್ಸರ್ಟನ್ಟೀಸ್ ಆಫ್ ಟೈಮ್ ಅಂಡ್ ಅಮೌಂಟ್ ಆಫ್ ಲಾಸ್. ನೆಕ್ಸ್ಟ್, ಕ್ಯಾಪಿಟಲ್ ಫಾರ್ಮೇಶನ್. ಹೇಗೆ? Accumulated premium funds are invested in various income generating schemes contributing to economic growth. ನಾನೊಬ್ಬ ಇಂಡಿವಿಜುವಲ್ ಆಗಿ ನನಗೆ ಯಾವುದೇ ಲಾಭಗಳು ಬರ್ದೇ ಇರ್ಬೋದು. ನಾನೇನ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದೀನಿ, ದಟ್ ಇಸ್ ಡನ್. ಯಾರಿಗೂ ಲಾಸ್ ಆಗದೆ ಇರಲಿ. ಅಕಸ್ಮಾತ್ ಲಾಸ್ ಆದ್ರೆ ಆ ದುಡ್ಡು ವಾಪಸ್ ಬರುತ್ತೆ. ಅದು ಬಿಟ್ಬಿಟ್ರೆ ಲಾಸ್ ಆಗ್ಲಿಲ್ಲ ಅಥವಾ ಹೆಲ್ತ್ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಆಗೋದು ಬೇಡ. ಆ ಪ್ರೀಮಿಯಂ ಏನ್ ಕಟ್ಟಿದೀವಿ ಅದು ಕಂಪನಿಗೆ ಸೇರಿ ಹೋಗುತ್ತೆ. ಆದ್ರೆ ಆ ಕಂಪನಿ ಏನು ಆ ದುಡ್ಡನ್ನು ಅವರೇ ಇಟ್ಕೊಳ್ಳಲ್ಲ, ಎಕನಾಮಿಯಲ್ಲಿ ಅದನ್ನ ಇನ್ವೆಸ್ಟ್ ಮಾಡ್ತಾರೆ. ದೇಶಕ್ಕೆ ಆ ದುಡ್ಡಿಂದ ಒಳ್ಳೇದಾಗತ್ತೆ, ಎಕನಾಮಿಕ್ ಗ್ರೋತ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರೊಟೆಕ್ಷನ್. ಯಾವುದೇ ಅನ್ಸರ್ಟನ್ಟಿಗಳಿಂದ, ಯಾವುದೇ ರಿಸ್ಕ್ಗಳಿಂದ ಇನ್ಶೂರೆನ್ಸ್ ನಮಗೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ, ಫೈನಾನ್ಷಿಯಲ್ ಬರ್ಡನ್ ಅನ್ನ ಶೇರ್ ಮಾಡುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಇನ್ಶೂರೆನ್ಸ್. ನೆಕ್ಸ್ಟ್, ರಿಸ್ಕ್ ಶೇರಿಂಗ್. ನನಗೆ ಗೊತ್ತಿದೆ ಎಲ್ಲ ಕಷ್ಟಗಳಲ್ಲೂ ನನ್ನ ಜೊತೆ ಒಬ್ಬ ಸಾಥಿ ಇದ್ದಾನೆ ಅಂತ, ಅದು ಇನ್ಶೂರೆನ್ಸ್ ಕಂಪನಿ ಮಕ್ಕಳೇ. ಸೊ ರಿಸ್ಕ್ ಶೇರಿಂಗ್ ಅಂದ್ರೆ ಏನರ್ಥ? ಯಾವುದೇ ಒಬ್ಬ ವ್ಯಕ್ತಿಗೆ ಏನೋ ಕಷ್ಟಗಳು ಬಂದ್ರೆ ಆ ಕಷ್ಟಗಳಿಗೆಲ್ಲ ಯಾರೋ ಒಬ್ರು ಜೊತೆಗಿದ್ದೇ ಇರ್ತಾರೆ ಅಂತ ಗೊತ್ತಿದೆ. ಅದಕ್ಕೆ ನಾವೇನಂತ ಕರಿತೀವಿ? ರಿಸ್ಕ್ ಶೇರಿಂಗ್. ಯಾವ ವ್ಯಕ್ತಿಯು ಅಥವಾ ನಾನು ಒಬ್ಬನೇ ಅದನ್ನ ಫೇಸ್ ಮಾಡಬೇಕಾಗಿಲ್ಲ, ಫೇಸ್ ಮಾಡಿ ಆಚೆ ಬರಬೇಕಾಗಿಲ್ಲ. ನನ್ನ ಜೊತೆ ಮತ್ತೊಬ್ಬ ನಿಂತಿದ್ದಾನೆ, ನಾವಿಬ್ರು ಫೇಸ್ ಮಾಡಿ ಧೈರ್ಯವಾಗಿ ಆರಾಮಾಗಿ ಕಷ್ಟಗಳಿಂದ ಆಚೆ ಬರ್ತೀವಿ, ಗೆಲ್ತೀವಿ, ಇಡೀ ಜಗತ್ತನ್ನ ಕಾನ್ಕರ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸು ಇನ್ಶೂರೆನ್ಸ್ಗಳು ಕೊಡುತ್ತೆ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 8 marks. 8 marks ಕೇಳದೆ ಇದ್ರೆ ದಿಸ್ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ 4 marks. ಏನು ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅಂದ್ರೆ ಅರ್ಥ? ನೆಕ್ಸ್ಟ್ ಟಾಪಿಕ್, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಮೊದಲನೆಯ ಪ್ರಿನ್ಸಿಪಲ್ ಯಾವುದು? ಅಟ್ಮೋಸ್ಟ್ ಗುಡ್ ಫೇತ್. ಏನು ಅಟ್ಮೋಸ್ಟ್ ಗುಡ್ ಫೇತ್ ಅಂದ್ರೆ ಅರ್ಥ? ನೋಡಿ, ಯಾವುದೇ ಇನ್ಶೂರೆನ್ಸ್ ಕಂಪನಿಗಳು ಅಂದ್ರೆ ಅವರನ್ನ ನಾವು ಇನ್ಶೂರರ್ ಅಂತ ಕರಿತೀವಿ. ಅವರು ಇನ್ಶೂರ್ಡ್ ಅಂದ್ರೆ ಕಸ್ಟಮರ್ಗಳಿಗೆ ತನ್ನ ಇನ್ಶೂರೆನ್ಸ್ಗಳನ್ನ ಮಾರಬೇಕು ಅಂದ್ರೆ ಇನ್ಶೂರೆನ್ಸ್ ಕಂಪನಿಗೂ ಕೂಡ ಕಸ್ಟಮರ್ನ ಮೇಲೆ ಭರವಸೆ ಇರಬೇಕು.
ಅದೇ ರೀತಿಯಲ್ಲಿ ಕಸ್ಟಮರ್ ಆ ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ಅನ್ನ ತಗೊಳ್ತಾ ಇದ್ದಾನೆ ಅಂದ್ರೆ ಆ ಕಸ್ಟಮರಿಗೂ ಆ ಕಂಪನಿಯ ಮೇಲೆ ಭರವಸೆ ಇರಬೇಕು. ಅದನ್ನ ನಾವೇನಂತ ಕರಿತೀವಿ? ಅಟ್ಮೋಸ್ಟ್ ಗುಡ್ ಫೇತ್. ಯಾರ್ಯಾರು ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಮಾರ್ತಾ ಇದ್ದಾರೆ ಅವರ ನಡುವೆ ಮ್ಯೂಚುವಲಿ ಗುಡ್ ಫೇತ್ ಇರಬೇಕು, ನಂಬಿಕೆ ಇರಬೇಕು, ಟ್ರಸ್ಟ್ ಇರಬೇಕು. ನಾಳೆ ದಿನ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಒಬ್ಬರಿಗೊಬ್ರು ಕೈ ಜೋಡಿಸ್ಬೇಕು. ಅದಕ್ಕೆ ನಾವೇನಂತೀವಿ? ಅಟ್ಮೋಸ್ಟ್ ಗುಡ್ ಫೇತ್ ಅಂತೀವಿ. ಬೋತ್ ಇನ್ಶೂರರ್ ಅಂಡ್ ಇನ್ಶೂರ್ಡ್ ಮಸ್ಟ್ ಡಿಸ್ಪ್ಲೇ complete honesty regarding the contract. The insured must voluntarily disclose all the material facts about the subject matter and insurer must clearly explain all the terms and conditions. Insurance company ಮತ್ತು insured ನಡುವೆ ಬೆಸ್ಟ್ ಟ್ರಸ್ಟ್ ಇರಬೇಕು. ಇನ್ಶೂರೆನ್ಸ್ ಕಂಪನಿ, ಯಾರು ವ್ಯಕ್ತಿ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾನೆ ಅವನಿಗೆ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾವುದನ್ನು ಮರೆ ಮಾಚಬಾರ್ದು. ನಾಳೆ ದಿನ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಅದೇ ಟರ್ಮ್ ಅಂಡ್ ಕಂಡೀಷನ್ ಇಂದ ಪ್ರಾಬ್ಲಮ್ ಆದ್ರೆ ಇದ್ದಂತಹ ಎಲ್ಲ ನಂಬಿಕೆಯು ಒಡೆದು ಹೋಗುತ್ತೆ. ಅದೇ ತರಹ ಯಾವ ವ್ಯಕ್ತಿ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾನೆ ಅವನು ಖರೀದಿ ಮಾಡಬೇಕಾದ್ರೆ ಅವನಿಗಿರುವಂತಹ ಎಲ್ಲ ಪ್ರಾಬ್ಲಮ್ಗಳು, ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡಬೇಕಾದ್ರೆ ಅಥವಾ ತಗೊಳ್ಬೇಕಾದ್ರೆ ಆ ಡಯಾಬಿಟಿಸ್ ಇತ್ತ, ನೀಟಾಗಿ ಡಯಾಬಿಟಿಸ್ ಇದೆ ಅಂತ ಹೇಳಬೇಕು. ಅವರು ಸ್ಮೋಕಿಂಗ್ ಅಡಿಕ್ಟ್ಸ್ ಅಂತ ಮೆನ್ಷನ್ ಮಾಡಬೇಕು. ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇದಾರ, ಆಲ್ಕೋಹಾಲ್ ಕನ್ಸಂಪ್ಷನ್ ಬಗ್ಗೆ ಹೇಳಬೇಕು. ಅಥವಾ ಬೇರೆ ಯಾವ್ದಾದ್ರೂ ಕಾಯಿಲೆಯಿಂದ ಸಫರ್ ಮಾಡ್ತಾ ಇದ್ರ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಇವೆಲ್ಲವನ್ನು ನಾವೇನಂತ ಕರಿತೀವಿ? ಅಟ್ಮೋಸ್ಟ್ ಗುಡ್ ಫೇತ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ಶೂರಬಲ್ ಇಂಟ್ರೆಸ್ಟ್. ಏನು ಇನ್ಶೂರಬಲ್ ಇಂಟ್ರೆಸ್ಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವ ವ್ಯಕ್ತಿ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡ್ತಾ ಇದ್ದಾನೆ ಅವನು ಯಾವ ವಸ್ತುವಿನ ಮೇಲೆ ಅದನ್ನ ಖರೀದಿ ಮಾಡ್ತಾ ಇದ್ದಾನೆ ಅದರ ಮೇಲೆ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇರಬೇಕು. ಅವನು ಅದನ್ನ ನಿಜವಾಗ್ಲೂ ಪ್ರೀತಿಸಿ ಆ ವಸ್ತುವಿನ ಮೇಲೆ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಾಗಿ ಖರೀದಿಯನ್ನ ಮಾಡಬಾರದು. ಅದಕ್ಕೆ ನಾವೇನಂತ ಕರಿತೀವಿ? ಇನ್ಶೂರಬಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಪೆಕ್ಯೂನಿಯರಿ ಅಂದ್ರೆ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಇನ್ಶೂರೆನ್ಸ್. ಇಟ್ಸ್ ನಾಟ್ ದ ಫಿಸಿಕಲ್ ಐಟಮ್ ದಟ್ಸ್ ಇನ್ಶೂರ್ಡ್ ಬಟ್ ಇನ್ಶೂರ್ಸ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಇಟ್. ನಾವು ಯಾವ ವಸ್ತುವಿನ ಮೇಲೆ ಅಥವಾ ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಾಗ ನಾವು ಆ ಫಿಸಿಕಲ್ ಆಬ್ಜೆಕ್ಟ್ ಮೇಲೆ ಅಷ್ಟೇ ಪಾಲಿಸಿಯನ್ನ ತಗೊಳ್ತಾ ಇಲ್ಲ, ಅದರ ಮೇಲಿರ್ತಕ್ಕಂಥ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇಂದ ಪಾಲಿಸಿಯನ್ನ ತಗೊಳ್ತಾ ಇದ್ದೀವಿ. ಆ ತರ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇಲ್ಲ, ಆ ವಸ್ತು ಬೇಡವಾದಂತ ವಸ್ತು, ಸುಮ್ಮನೆ ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ಇನ್ಶೂರೆನ್ಸ್ ತಗೊಳ್ತಾ ಇದ್ದೀವಿ ಅಂದ್ರೆ ತಗೊಳ್ಬಾರ್ದು. ಯಾವುದೇ ಒಬ್ಬ ಕಸ್ಟಮರು ಇನ್ಶೂರೆನ್ಸ್ ಅನ್ನ ಇನ್ಶೂರೆನ್ಸ್ ಕಂಪ್ನಿಯಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಆ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಮ್ಯಾಕ್ಸಿಮಮ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಇನ್ಶೂರಬಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿನ್ಸಿಪಲ್ಗಳು ಏನಿವೆ ನೋಡೋಣ ಬನ್ನಿ. ಮುಂದಿನ ಎರಡು ಪ್ರಿನ್ಸಿಪಲ್ ಇಂಡೆಮ್ನಿಟಿ ಮತ್ತು ಪ್ರಾಕ್ಸಿಮೇಟ್ ಕಾಸ್. ಏನು ಇಂಡೆಮ್ನಿಟಿ ಅಥವಾ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಂದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಲೈಫ್ ಇನ್ಶೂರೆನ್ಸ್ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿಗೆ ಬರೋದಿಲ್ಲ. ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಬರೋದು ಸಾಮಾನ್ಯವಾಗಿ ಫೈರ್ ಇನ್ಶೂರೆನ್ಸ್ ಮತ್ತು ಮರೈನ್ ಇನ್ಶೂರೆನ್ಸ್ಗಳಿಗೆ. ಏನು ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಂದ್ರೆ ಅರ್ಥ? ಯಾವುದೇ ಒಂದು ಸಬ್ಜೆಕ್ಟ್ ಮ್ಯಾಟರಿನ ಮೇಲೆ ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಮರೈನ್ ಇನ್ಶೂರೆನ್ಸ್ ಆಗಿರ್ಬೋದು ತಗೊಂಡಿದ್ದಾಗ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಲೈಫ್ ಇನ್ಶೂರೆನ್ಸ್ಗೆ ಅಪ್ಲಿಕೇಬಲ್ ಆಗಲ್ಲ. ಅದು ಅಪ್ಲಿಕೇಬಲ್ ಆಗೋದು ಮರೈನ್ ಇನ್ಶೂರೆನ್ಸ್ಗೆ ಮತ್ತು ಫೈರ್ ಇನ್ಶೂರೆನ್ಸ್ಗಳಿಗೆ ಮಾತ್ರ. ಏನು ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಂದ್ರೆ, ನಾವು ಯಾವ ಕಾರಣಕ್ಕೋಸ್ಕರ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದೀವಿ, ನಾಳೆ ದಿನ ಏನಾದ್ರೂ ಆ ಕಾರಣಗಳಿಂದ ಯಾವುದಾದ್ರೂ ಲಾಸ್ ಆಯಿತು ಅಂದ್ರೆ ಏನು ಲಾಸ್ ಆಗಿದೆ ಆ ಲಾಸಿಗೆ ಸಂಪೂರ್ಣ ಜವಾಬ್ದಾರಿಯನ್ನ ಇನ್ಶೂರೆನ್ಸ್ ಕಂಪನಿ ತಗೊಳುತ್ತೆ. ಏನೇನು
ಲಾಸ್ಗಳನ್ನ ಭರಿಸಬೇಕು ಅವೆಲ್ಲವನ್ನು ಇನ್ಶೂರೆನ್ಸ್ ಕಂಪನಿಗಳು ಇನ್ಶೂರ್ಡ್ ಅಂದ್ರೆ ಯಾವ ವ್ಯಕ್ತಿಯ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದಾನೆ ಅವನಿಗೆ ವಾಪಸ್ ಕೊಡ್ತಾರೆ. ಅವನು ಲಾಸ್ ಆಗ್ಲಿಕ್ಕೆ ಮುಂಚೆ ಯಾವ ಪೊಸಿಷನ್ ನಲ್ಲಿ ಇದ್ದ ಆ ಪೊಸಿಷನ್ಗೆ ವಾಪಸ್ ಬರ್ಲಿಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಇಂಡೆಮ್ನಿಟಿ ಅಂತ ಕರಿತೀವಿ. So fire and marine insurance contracts are contracts of indemnity. The insurer undertakes to put the insured in the event of loss in the same position they occupied immediately before the event occurred. ಯಾವುದೋ ಒಂದು ಬಿಲ್ಡಿಂಗ್ ಅಲ್ಲಿ ಫೈರ್ ಬಿದ್ದುಬಿಡ್ತು, ಫೈರಿನಿಂದ ಲಾಸ್ ಆಗಿದೆ. ಈಗ ಫೈರ್ ಬೀಳಕ್ಕೆ ಮುಂಚೆ ಆ ವ್ಯಕ್ತಿ, ಆ ಸಬ್ಜೆಕ್ಟ್ ಮ್ಯಾಟರ್ ಯಾವ ಕಂಡೀಷನ್ ಅಲ್ಲಿತ್ತು ಆ ಕಂಡೀಷನ್ಗೆ ವಾಪಸ್ ಬರ್ಲಿಕ್ಕೆ ಏನೇನು ಕಾಂಪನ್ಸೇಷನ್ಗಳು ಪಾಲಿಸಿ ಪ್ರಕಾರ ಕೊಡಬೇಕು ಅದೆಲ್ಲವನ್ನು ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಇಂಡೆಮಿನಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಾಕ್ಸಿಮೇಟ್ ಕಾಸ್. ಹೆಸರೇ ಹೇಳ್ತಾ ಇದೆ ಪ್ರಾಕ್ಸಿಮೇಟ್ ಕಾಸ್. ಹಲವಾರು ಕಾರಣಗಳಿಂದ ನಾವು ತಗೊಂಡಿದ್ದಂತಹ ವಸ್ತು ಏನಾದ್ರೂ ಡ್ಯಾಮೇಜ್ ಆಗಿ ನಾವು ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡಕ್ಕೆ ಹೊರಟ್ರೆ ಎಲ್ಲ ಕಾರಣಗಳನ್ನು ಅನಲೈಸ್ ಮಾಡಿ ಯಾವುದು ಕ್ಲೋಸೆಸ್ಟ್ ರೀಸನ್ ಇತ್ತು, ಇನ್ಶೂರೆನ್ಸ್ ಪಾಲಿಸಿಯಲ್ಲೂ ಕೂಡ ರೀಸನ್ ಇರಬೇಕು, ಯಾವ ಕ್ಲೋಸೆಸ್ಟ್ ರೀಸನ್ನಿಂದ ಲಾಸ್ ಒಕ್ಕರ್ ಆಯ್ತು ಅಂತ ಅನಲೈಸ್ ಮಾಡಿ ಅದರ ಪ್ರಕಾರ ಕಾಂಪನ್ಸೇಷನ್ಗಳನ್ನ ಡಿಸೈಡ್ ಮಾಡ್ತಾರೆ, ಮುಂದಿನ ಸ್ಟೆಪ್ಗಳನ್ನ ಡಿಸೈಡ್ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ, proximate cause antivi. So insurance policies provide compensation only for losses caused by perils stated in the policy. ಅಕಸ್ಮಾತ್ ಮಲ್ಟಿಪಲ್ ಕಾಸಸ್ ಇಂದ ಪಾಲಿಸಿ ಅಥವಾ ಪಾಲಿಸಿಯ ವಸ್ತು ಹಾಳಾದ್ರೆ proximate cause is the direct, most dominant, effective cause which the loss is a natural consequence. So ಹಲವಾರು ಕಾರಣಗಳಿಂದ ಸಬ್ಜೆಕ್ಟ್ ಮ್ಯಾಟರಿಗೆ ಲಾಸ್ ಆದ್ರೆ ಯಾವುದು ಕ್ಲೋಸೆಸ್ಟ್ ರೀಸನ್ ಇರುತ್ತೆ ಆ ರೀಸನ್ ಅನ್ನ ತಗೊಂಡು ಕಾಂಪನ್ಸೇಷನ್ ಗಳನ್ನ ಡಿಸೈಡ್ ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಪ್ರಿನ್ಸಿಪಲ್ಗಳೇನು ನೋಡೋಣ ಬನ್ನಿ. ಸೊ ದ ನೆಕ್ಸ್ಟ್ ಪ್ರಿನ್ಸಿಪಲ್ ಇಸ್ ಪ್ರಿನ್ಸಿಪಲ್ ಆಫ್ ಸಾಬ್ರಗೇಷನ್. ಏನು ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಅಂದ್ರೆ, after settling a claim the insurer gains the right to stand in the place of the insured regarding the recovery from alternative sources. This prevents the insured from profiting by both receiving the insurance payment and recovering damages from another party. ಏನು ಈ ಪ್ರಿನ್ಸಿಪಲ್ ಆಫ್ ಸಾಬ್ರಗೇಷನ್ ಅಂದ್ರೆ, ವೆರಿ ಕ್ಲಿಯರ್, ಕ್ಲೇಮ್ಗಳನ್ನ ಸೆಟಲ್ ಮಾಡಿ ಆದ್ಮೇಲೆ ಇನ್ಶೂರೆನ್ಸ್ ಕಂಪನಿ ವಿಲ್ ಟೇಕ್ ಓವರ್ ದ ರೈಟ್ಸ್. ಯಾವ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದ ಆ ಕಸ್ಟಮರು ಆ ಸಬ್ಜೆಕ್ಟ್ ಮ್ಯಾಟರಿನ ರೈಟ್ಗಳು ಇನ್ಶೂರೆನ್ಸ್ ಕಂಪನಿಗೆ ಶಿಫ್ಟ್ ಆಗುತ್ತೆ ಹೊರತು ಕಸ್ಟಮರ್ ಹತ್ರ ಉಳ್ಕೊಳ್ಳೋದಿಲ್ಲ. ಆ ತರ ಉಳ್ಕೊಂಡಾಗ ಏನಾಗುತ್ತೆ, ಅವನು ಆ ಯಾವ ಪಾರ್ಟಿಯಿಂದ ಡ್ಯಾಮೇಜ್ ಆಗಿತ್ತು ಅವನ ಹತ್ರನೂ ದುಡ್ಡಿಸ್ಕೊಳ್ತಾನೆ, ಇನ್ಶೂರೆನ್ಸ್ ಕಂಪನಿಯಿಂದಾನು ದುಡ್ಡಿಸ್ಕೊಳ್ತಾನೆ, ಡಬಲ್ ಪ್ರಾಫಿಟ್ ಆಗುತ್ತೆ. ಅದನ್ನ ಆಗ್ಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಬಿಡೋದಿಲ್ಲ, ಅದು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಆಫ್ ಸಬ್ರಗೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ಏನಿದು? ಕೆಲವೊಮ್ಮೆ ಏನಾಗಿರುತ್ತೆ, ಒಂದೇ ಒಂದು ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಹಲವಾರು ಇನ್ಶೂರೆನ್ಸ್ ಪಾಲಿಸಿಗಳನ್ನ ತಗೊಂಡಿರ್ತೀವಿ. ಆ ಸಬ್ಜೆಕ್ಟ್ ಮ್ಯಾಟರ್ಗೆ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಡ್ಯಾಮೇಜ್ ಅನ್ನ ಕೊಡಬೇಕು, ನೋ ಡೌಟ್. ಆದ್ರೆ ಫುಲ್ ಡ್ಯಾಮೇಜಸ್ ಅನ್ನ ಕೊಡೋದಿಲ್ಲ. ಆ ಇನ್ಶೂರೆನ್ಸ್ ಕಂಪನಿಗಳು ಯಾವ ಯಾವ ಪ್ರಪೋರ್ಷನ್ ಮೇಲೆ ಡ್ಯಾಮೇಜ್ ಗಳನ್ನ ಕೊಡಬೇಕು ಅಥವಾ ನಾವೇನು ಕಾಂಟ್ರಿಬ್ಯೂಷನ್ ಮಾಡಿ ಆ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಂಡಿದ್ದೀವಿ ಆ ಪ್ರಪೋರ್ಷನ್ ಮೇಲೆ ಅವರು ಡ್ಯಾಮೇಜಸ್ ಅನ್ನ ದುಡ್ಡು ಕೊಡ್ತಾರೆ ಹೊರತು ಫುಲ್ ಅಮೌಂಟ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು 1 ಲಕ್ಷದ ಗೋಲ್ಡ್ ಚೈನ್ ಮೇಲೆ ನಾನು ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದೆ. 5 ಇನ್ಶೂರೆನ್ಸ್ 30 ಸಾವಿರ ರೂಪಾಯಿಗೆ ತಗೊಂಡಿದ್ದೀನಿ. ಈಗ 60,000 ರೂಪಾಯಿ ವರ್ತಷ್ಟು ಗೋಲ್ಡಿಗೆ ಏನೋ ತೊಂದರೆ ಆಗಿದೆ. ಈಗ 5 ಇನ್ಶೂರೆನ್ಸ್ ನಾನೇನ್ ತಗೊಂಡಿದ್ದೀನಿ
ಪ್ರಪೋರ್ಷನೇಟ್ ಆಗಿ ನನಗೆ ದುಡ್ಡನ್ನ ಕೊಟ್ಟು ಲಾಸ್ ಅನ್ನ ರಿಕವರಿ ಮಾಡ್ತಾರೆ ಹೊರತು ಅಷ್ಟು ದುಡ್ಡನ್ನ ನನಗೆ ಕೊಡೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಪ್ರಿನ್ಸಿಪಲ್ ಆಫ್ ಕಾಂಟ್ರಿಬ್ಯೂಷನ್. ನಾನು ಎಷ್ಟೇ ಇನ್ಶೂರೆನ್ಸ್ ಪಾಲಿಸಿಗಳು ತಗೊಂಡಿದ್ರು ಕೂಡ ಪರವಾಗಿಲ್ಲ, ಲಾಸ್ ಏನಾಗಿದೆ ಅಷ್ಟು ಇನ್ಶೂರೆನ್ಸ್ ಕಂಪನಿಗಳು ಪ್ರಪೋರ್ಷನ್ ಆಗಿ ದುಡ್ಡು ಕೊಟ್ಟು ಆ ಲಾಸ್ ಅನ್ನ ರಿಕವರಿ ಮಾಡ್ತಾರೆ ಹೊರತು ಫುಲ್ ದುಡ್ಡು ಕೊಟ್ಟು ನಮಗೆ ಲಾಭ ಆಗ್ಲಿಕ್ಕೆ ಬಿಡೋದಿಲ್ಲ. ವೆನ್ ಮಲ್ಟಿಪಲ್ ಪಾಲಿಸೀಸ್ ಕವರ್ ದ ಸೇಮ್ ರಿಸ್ಕ್, ಇನ್ಶೂರರ್ಸ್ ಶೇರ್ the loss payment in proportion to the amount assured by each. The insured cannot recover more than the actual loss. 30,000 ಲಾಸ್ ಆಗಿರೋದು ನಾನು 60,000 ತಗೊಳಕ್ ಆಗಲ್ಲ, ನಾನು 5 ಇನ್ಶೂರೆನ್ಸ್ ಕಟ್ಟಿದ್ದೀನಿ, ನನ್ಗೆ 60,000 ಬೇಕು, ಕೊಡಿ, ಇಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್. ಏನು ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್? ಮಿಟಿಗೇಟ್ ಅಂದ್ರೆ ಡಿವಿಯೇಟ್ ಅಂತ ಅರ್ಥ. ಸೊ ಇಂಗ್ಲಿಷಿನಲ್ಲಿ ಮಿಟಿಗೇಟ್ ಅಂದ್ರೆ ಏನರ್ಥ? ಡಿವಿಯೇಟ್ ಅಂತ ಅರ್ಥ. ಸೊ ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್ ಅಂದ್ರೆ ಏನರ್ಥ? ಯಾವುದೇ ಕಾರಣಗಳಿಂದ ಇನ್ಶೂರ್ಡ್ ಪ್ರಾಪರ್ಟಿ ಏನಾದ್ರೂ ಡ್ಯಾಮೇಜ್ ಆಗ್ತಾ ಇದ್ರೆ ಆ ಕಾರಣಗಳನ್ನ ಒಬ್ಬ ಕಸ್ಟಮರ್ ಯಾರು ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತಾನೆ, ಇನ್ಶೂರ್ಡ್ ಅಂತ ಏನ್ ಕರಿತೀವಿ ಅವನನ್ನ, ಅವನು ಆ ಕಾರಣಗಳನ್ನ ಡಿವಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ನಡೆಸ್ತಾ ಇದ್ದಂತಹ ಬಿಲ್ಡಿಂಗ್ ಗೆ ಫೈರ್ ಬೀಳ್ತಾ ಇತ್ತು. ಆ ಫೈರ್ ಅನ್ನ ಅವಾಯ್ಡ್ ಮಾಡುವಂತ ಎಲ್ಲ ಸರ್ಕಮ್ಸ್ಟೆನ್ಸಸ್ ಇತ್ತು. ಆದ್ರೆ ಅವನೇನ್ ಮಾಡ್ತಾನೆ, ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ ಬಿಡು, ಯಾಕೆ ಫೈರ್ ಅನ್ನ ನಿಲ್ಲಿಸಬೇಕು, ಬಿದ್ರೆ ಬೀಳ್ಲಿ ಅಂತ ಬಿಡ್ಕೂಡ್ದು. ಆ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಆಗೋದ್ರಿಂದ ಅವನು ಎಷ್ಟು ತಡೆಯಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಎಫರ್ಟ್ ಅನ್ನ ಹಾಕಬೇಕು. ಅದು ಡ್ಯಾಮೇಜ್ ಆಗ್ಲಿಕ್ಕೆ ಯಾವ್ಯಾವ ರೀಸನ್ಗಳಿದೆಯೋ ಅವೆಲ್ಲವನ್ನು ಮಿಟಿಗೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು, ಡಿವಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು, ಸಬ್ಜೆಕ್ಟ್ ಮ್ಯಾಟರ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ನಾವೇನಂತೀವಿ, ಪ್ರಿನ್ಸಿಪಲ್ ಆಫ್ ಮಿಟಿಗೇಷನ್ ಅಂತೀವಿ. ಸೊ ದ ಇನ್ಶೂರ್ಡ್ ಹ್ಯಾಸ್ ಅ ಡ್ಯೂಟಿ ಟು ಟೇಕ್ ರೀಸನಬಲ್ ಸ್ಟೆಪ್ಸ್ ಟು ಮಿನಿಮೈಸ್ ಲಾಸ್ ಆರ್ ಡ್ಯಾಮೇಜ್ ಟು ದ ಇನ್ಶೂರ್ಡ್ ಪ್ರಾಪರ್ಟಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಇನ್ಶೂರೆನ್ಸ್. ಮೊದಲಿಗೆ ಲೈಫ್ ಇನ್ಶೂರೆನ್ಸ್. ಏನು ಲೈಫ್ ಇನ್ಶೂರೆನ್ಸ್ ಅಂದ್ರೆ ಅರ್ಥ? ಎಷ್ಟೆಷ್ಟು ಟೈಪ್ಸ್ ಆಫ್ ಇನ್ಶೂರೆನ್ಸಸ್ ಇದೆ ಒಂದೊಂದಾಗಿ ನೋಡೋಣ. ಲೈಫ್ ಇನ್ಶೂರೆನ್ಸ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಸರ್ಟನಿಟಿ ಆಫ್ ಲೈಫ್. ನನ್ನ ಜೀವದ ಮೇಲೆ ನಾನು ಯಾವ್ದಾದ್ರೂ ಇನ್ಶೂರೆನ್ಸ್ ಅನ್ನ ತಗೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನಾನೀಗ ಒಂದಷ್ಟು ಹೊತ್ತಿಗೆ ಮುಂಚೆ ಹೇಳಿದೆ ಟರ್ಮ್ ಇನ್ಶೂರೆನ್ಸ್ ಅಂತ. ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಇನ್ಶೂರೆನ್ಸ್. ಸೊ ಯಾವುದೇ ಒಬ್ಬ ವ್ಯಕ್ತಿಯ ಜೀವದ ಮೇಲೆ ನಾವು ಯಾವಾಗ ಇನ್ಶೂರೆನ್ಸ್ ಗಳನ್ನ ತಗೊಳ್ತೀವಿ ಅದಕ್ಕೆ ನಾವೇನಂತ ಕರಿತೀವಿ, ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ನಾವು ಯಾವ ಮಟ್ಟಕ್ಕೆ ಆಗಿದ್ದೀವಿ ಅಂದ್ರೆ ಇದು ಒಂದು ಹೆಮ್ಮೆಯ ಫ್ಯಾಕ್ಟ್ ಕೂಡ. ನಾನು ಲೈಫ್ ಇನ್ಶೂರೆನ್ಸ್ ಅಂದಿದ ತಕ್ಷಣ ಎಲ್ಲರಿಗೂ LIC ನಾಪಕ ಬರುತ್ತೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಏನಾಗಾದ್ರೆ ಲೈಫ್ ಇನ್ಶೂರೆನ್ಸ್? ಇಟ್ ಈಸ್ ಅ ಕಾಂಟ್ರಾಕ್ಟ್ ವೇರ್ insurer in consideration of premium payment agrees to pay a sum of money upon the death of the insured or at the expiry of a certain period. ಸೊ ನಾನು ಏನಾದ್ರೂ ಒಂದಷ್ಟು ಲೈಫ್ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ರೆ ಅಕಸ್ಮಾತ್ ಆ ವ್ಯಕ್ತಿ ಸತ್ತೋದ್ರೆ ಅವನ ಫ್ಯಾಮಿಲಿಗೆ ದುಡ್ಡು ಸೇರುತ್ತೆ. ಅಕಸ್ಮಾತ್ ಅವನು ಉಳ್ಕೊಂಡು ಆ ಪೇಮೆಂಟ್ಗಳು ಕಂಪ್ಲೀಟ್ ಆಗಿದ್ರೆ ಅವನಿಗೆ ಆ ಪಾಲಿಸಿ ಪ್ರಕಾರ ಏನು ದುಡ್ಡು ಬರಬೇಕು, ಆ ಪಾಲಿಸಿಗಳ ಪ್ರಕಾರ ಏನು ದುಡ್ಡು ಬರಬೇಕು, ಆ ದುಡ್ಡನ್ನ ವ್ಯಕ್ತಿಗೆ ಕೊಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಮೊದಲಿಗೆ ಇಟ್ ಗಿವ್ಸ್ ಫೈನಾನ್ಷಿಯಲ್ ಪ್ರೊಟೆಕ್ಷನ್. ನಾಳೆ ದಿನ ಏನೋ ಕಷ್ಟಗಳು ಬಂತು, ಅಕಸ್ಮಾತ್ ಫುಲ್ ಪ್ರೀಮಿಯಂ ಕಟ್ಟಿದ್ರೆ ಆ ದುಡ್ಡು ಬರುತ್ತೆ, ಕಷ್ಟಗಳೆಲ್ಲ ಮತ್ತೆ ನಿವಾರಣೆ ಆಗಿ ಆರಾಮಾಗಿ ಇರ್ಬೋದು. ಸೇವಿಂಗ್ಸ್. ನಾವು ದುಡ್ಡುಗಳನ್ನ ಸೇವ್ ಮಾಡಲಿಕ್ಕೆ ಯಾವಾಗಲೂ ಸಾಧ್ಯ ಆಗೋದಿಲ್ಲ. ಲೈಫ್ ಇನ್ಶೂರೆನ್ಸ್ ಕಟ್ಟಿದಾಗ ಅಟ್ಲೀಸ್ಟ್ ಆ ಪ್ರೀಮಿಯಂ ಅನ್ನ ಕಟ್ಟಿ ಅದೇನೋ ಒಂದು ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ಹುಟ್ಟುತ್ತೆ. ಇಟ್ ಎನ್ಕರೇಜಸ್ ಸೇವಿಂಗ್ಸ್. ನೆಕ್ಸ್ಟ್, ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಎಷ್ಟೊಂದ್ಸರಿ ನಾವು ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳನ್ನ 10 ಲಕ್ಷ 20 ಲಕ್ಷಕ್ಕೆ ತಗೊಂಡು 30 ವರ್ಷ 35 ವರ್ಷ ದುಡ್ಡನ್ನ ಕಟ್ಟಿರ್ತೀವಿ. 30-35 ವರ್ಷ ಆದ್ಮೇಲೆ 70 ಲಕ್ಷ 80 ಲಕ್ಷ 1 ಕೋಟಿ ಎಲ್ಲ ವಾಪಸ್ ಬರುತ್ತೆ. ನಾನು ಕಟ್ಟಿದ್ದಂತ ಅಮೌಂಟ್ ಡಬಲ್ ಆಗುತ್ತೆ. ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಮತ್ತು ನನ್ನ ದುಡ್ಡು ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ,
ಕಳೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಯಾವ ಮಾರ್ಕೆಟ್ ರಿಸ್ಕು ಇಲ್ಲ. ಇಟ್ ಈಸ್ ಆಲ್ಸೋ ಅ ಸೆಕ್ಯೂರಿಟಿ, provides peace of mind to the insured also on the dependents. ಸೊ ಆ ಇನ್ಶೋರ್ಡ್ ಅಷ್ಟೇ ಅಲ್ಲ, ಫ್ಯಾಮಿಲಿಗೂ ಕೂಡ ಅದೊಂದು ಪೀಸ್ ಆಫ್ ಮೈಂಡ್. ನಾಳೆ ದಿನ ಸಂಪಾದನೆ ಮಾಡುವಂತ ವ್ಯಕ್ತಿಗೆ ಏನೋ ತೊಂದರೆ ಆದ್ರೆ ಯಾರಿಗೂ ಆಗ್ಬಾರ್ದು, ನಮ್ಮನ್ನು ಸೇರಿಸಿ ಯಾರಿಗೂ ಆಗ್ಬಾರ್ದು. ಅಕಸ್ಮಾತ್ ಆ ವ್ಯಕ್ತಿಗೆ ಏನೋ ತೊಂದರೆ ಆದ್ರೆ ಯಾರು ಆ ದುಡ್ಡನ್ನ ಕೊಡ್ತಾರೆ, ಆ ಸಂಸಾರದ ಜವಾಬ್ದಾರಿ ಯಾರು ಹೊರ್ತಾರೆ? ಲೈಫ್ ಇನ್ಶೂರೆನ್ಸ್ ಇದ್ದಾಗ ಅಷ್ಟು ರಿಸ್ಕ್ ಕಡಿಮೆ ಆಗುತ್ತೆ, ಅಷ್ಟು ಭಯ ಕೂಡ ಏನಾಗುತ್ತೆ, ಕಡಿಮೆ ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಮೊದಲನೆಯದು ಹೋಲ್ ಲೈಫ್ ಪಾಲಿಸಿ. ಹೆಸರೇ ಹೇಳ್ತಾ ಇದೆ ಹೋಲ್ ಲೈಫ್ ಪಾಲಿಸಿ. ಅಂದ್ರೆ ದಿ ಅಮೌಂಟ್ ಇಸ್ ಪೇಯಬಲ್ ಓನ್ಲಿ ಆಫ್ಟರ್ ದ ಡೆತ್ ಆಫ್ ದಿ ಅಶೋರ್ಡ್ ಟು ದ ಬೆನಿಫಿಷಿಯರೀಸ್ ಆರ್ ದ ಹೇರ್ಸ್. Premium payable for fixed period or whole life with policy continuing until death. ಅಂದ್ರೆ ಇದರ ಅರ್ಥ ಏನು? ಹೋಲ್ ಲೈಫ್ ಪಾಲಿಸಿ ಅಂದ್ರೆ ಆ ವ್ಯಕ್ತಿಗೆ ಪಾಲಿಸಿ ದುಡ್ಡು ಅವನು ಬದುಕಿದ್ದಾಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಇಡೀ ಜೀವನ ಪ್ರೀಮಿಯಂಗಳನ್ನ ಕಟ್ಟಬೇಕು. ಯಾಕೆ ಕಟ್ಟಬೇಕು ಅಂದ್ರೆ ಅವನ ಸಂಸಾರದ ಗ್ಯಾರಂಟಿಗೋಸ್ಕರ, ಅವನ ಸಂಸಾರದ ಪ್ರೊಟೆಕ್ಷನ್ನಿಗೋಸ್ಕರ ಅವನು ಆ ದುಡ್ಡನ್ನ ಕಟ್ಟಬೇಕು. ಅವನು ಸತ್ತ ಮೇಲೆ ಅವನ ಬೆನಿಫಿಷಿಯರೀಸ್, ಅವನ ಸಂಸಾರ ಯಾರಿದ್ದಾರೆ ಅಥವಾ ಅವನ ಲೀಗಲ್ ನಾಮಿನೀಸ್ ಯಾರಿದ್ದಾರೆ ಅವರನ್ನ ನಾವು ಹೇರ್ಸ್ ಅಂತ ಕರಿತೀವಿ. ಅವರಿಗೆ ಆ ದುಡ್ಡು ಹೋಗುತ್ತೆ. ನಾನ್ ಕೊಟ್ಟಂತಹ ಟರ್ಮ್ ಇನ್ಶೂರೆನ್ಸ್ ಎಕ್ಸಾಂಪಲ್ ಇದಕ್ಕೆ ಸೂಟ್ ಆಗುತ್ತೆ. ಅದಕ್ಕೆ ನಾವೇನಂತೀವಿ, ಹೋಲ್ ಲೈಫ್ ಪಾಲಿಸಿ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಎಂಡೌಮೆಂಟ್ ಲೈಫ್ ಅಶೂರೆನ್ಸ್ ಪಾಲಿಸಿ. ಏನು ಎಂಡೌಮೆಂಟ್ ಲೈಫ್ ಅಶೂರೆನ್ಸ್ ಪಾಲಿಸಿ ಅಂದ್ರೆ, ಇನ್ಶೂರರ್ ಪೇಸ್ ಅ ಸ್ಪೆಸಿಫೈಡ್ ಸಮ್ when insured reaches a particular age or upon earlier death. Some paid to legal heirs or nominee in case of death, otherwise to the assured after a ಫಿಕ್ಸೆಡ್ ಪೀರಿಯಡ್. ಏನಿದರ ಅರ್ಥ? ನಾವು ಸಾಮಾನ್ಯವಾಗಿ ಯಾವ್ದಾದ್ರೂ ಒಂದು ಪಾಲಿಸಿ ತಗೊಂಡಿರ್ತೀವಿ. ಆ ಪಾಲಿಸಿಲ್ ಕಂಡೀಷನ್ ಇರುತ್ತೆ, ಇಷ್ಟು ವರ್ಷ ದುಡ್ಡು ಕಟ್ಟಿ ಇಷ್ಟು ವರ್ಷ ಲಾಕ್ ಇನ್ ಮಾಡಿ ಆಮೇಲೆ ದುಡ್ಡು ತಗೋಬೇಕು, ಇಲ್ಲ ಅಕಸ್ಮಾತ್ ಮಧ್ಯ ಸತ್ತೋದ್ರೆ ಫ್ಯಾಮಿಲಿಗೆ ದುಡ್ಡು ಬರುತ್ತೆ ಅಂತ. ಆ ತರ ಪಾಲಿಸಿಗಳನ್ನ ನಾವೇನಂತ ಕರಿತೀವಿ, ಎಂಡೌಮೆಂಟ್ ಲೈಫ್ ಅಶೂರೆನ್ಸ್ ಪಾಲಿಸಿ. ಬದುಕಿದ್ದಾಗ ಕೂಡ ಪ್ರೀಮಿಯಂ ಪೇಮೆಂಟ್ ಕಂಪ್ಲೀಟ್ ಆಗಿ ಆ ಟರ್ಮ್ ಮುಗಿದ ಮೇಲೆ ದುಡ್ಡು ಸಿಗುತ್ತೆ. ಇಲ್ಲ ಅಂದ್ರೆ ಸತ್ತು ಹೋದ್ರೆ ಆ ಬೆನಿಫಿಷರೀಸ್ ಯಾರಿದ್ದಾರೆ, ನಾಮಿನೀಸ್ ಯಾರಿದ್ದಾರೆ ಅವರಿಗೆ ದುಡ್ಡು ಸಿಗುತ್ತೆ. ಅದಕ್ಕೆ ನಾವೇನಂತೀವಿ, ಎಂಡೌಮೆಂಟ್ ಲೈಫ್ ಅಶೂರೆನ್ಸ್ ಪಾಲಿಸಿ. ನೆಕ್ಸ್ಟ್ ಜಾಯಿಂಟ್ ಲೈಫ್ ಪಾಲಿಸಿ. ಇದನ್ನ ನಾನು ಹೇಳೋದೇ ಬೇಕಾಗಿಲ್ಲ, ಹೆಸರೇ ಹೇಳ್ತಾ ಇದೆ ಜಾಯಿಂಟ್ ಲೈಫ್ ಪಾಲಿಸಿ ಅಂತ. ಇಬ್ರು ವ್ಯಕ್ತಿಗಳು ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳು ಸೇರಿ ಒಂದು ಲೈಫ್ ಪಾಲಿಸಿಯನ್ನ ಅವರ ಜೀವದ ಮೇಲೆ ಖರೀದಿ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಕರಿತೀವಿ. ಇದು ಕೂಡ ಒಂದೊಂದು ಸಲ ಅಮೌಂಟು ವಿದಿನ್ ಅವರು ಬದುಕಿರೋ ಒಳಗಡೆನೆ ಪ್ರೀಮಿಯಂ ಕಂಪ್ಲೀಟ್ ಆಗಿ ಟೈಮ್ ಪೀರಿಯಡ್ ಕಂಪ್ಲೀಟ್ ಆದ್ರೆ ಬಂದ್ಬಿಡುತ್ತೆ. ಅಥವಾ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಸತ್ತೋಗಿ ಇನ್ನೊಬ್ಬ ವ್ಯಕ್ತಿ ಉಳ್ಕೊಂಡ್ರೆ ಆ ವ್ಯಕ್ತಿಗೆ ದುಡ್ಡು ಹೋಗುತ್ತೆ. ಇಬ್ರು ಸತ್ತೋದ್ರೆ ಅವರ ಫ್ಯಾಮಿಲಿಗಳಿಗೆ ಯಾವ ಪ್ರಪೋರ್ಷನ್ ಅಲ್ಲಿ ದುಡ್ಡು ಕೊಡಬೇಕು ಆ ಪ್ರಪೋರ್ಷನ್ ಅಲ್ಲಿ ದುಡ್ಡು ಕೊಡ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಜಾಯಿಂಟ್ ಲೈಫ್ ಪಾಲಿಸಿ ಅಂತ ಕರಿತೀವಿ. ಸೊ ಟೇಕನ್ ಬೈ 2 or more people with premium paid jointly or individually. Policy money payable upon the death of any one person to the survivor, common for spouses or business partners. ಸಾಮಾನ್ಯವಾಗಿ ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ಸ್ಪೌಸಸ್ ಅಂದ್ರೆ ಗಂಡ ಹೆಂಡತಿಯರು ಈ ತರಹದ ಪಾಲಿಸಿಗಳನ್ನ ತಗೊಳ್ತಾರೆ. ನೆಕ್ಸ್ಟ್ ಆನ್ಯೂಟಿ ಪಾಲಿಸಿ. ಹೆಸರೇ ಹೇಳ್ತಾ ಇದೆ ಆನ್ಯೂಟಿ, ಇನ್ಸ್ಟಾಲ್ಮೆಂಟ್ಸ್. ಏನು ಆನ್ಯೂಟಿ ಪಾಲಿಸಿ ಅಂದ್ರೆ, ಪಾಲಿಸಿ ಮನಿ ಪೇಡ್ ಆಫ್ಟರ್ ದಿ ಅಶೋರ್ಡ್ reaches certain age in regular installments. ಸೊ ಆನ್ಯೂಟಿ ಅಂದ್ರೆ ಇನ್ಸ್ಟಾಲ್ಮೆಂಟ್ಸ್ ಅಂತ ಅರ್ಥ. ಸೊ ನಾನು ಯಾವುದೇ ಒಂದು ಪಾಲಿಸಿ ತಗೊಂಡು ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ನನಗೆ ಇನ್ಶೂರೆನ್ಸ್ ಕಂಪನಿ ಮಂತ್ಲಿ ಆಗಿರ್ಬೋದು, ಕ್ವಾರ್ಟರ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಆನ್ಯುವಲ್ಲಿ ಆಗಿರ್ಬೋದು ಒಂದಿಷ್ಟಿಷ್ಟು ಅಮೌಂಟ್ ಅನ್ನ ನನ್ನ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ರೆ ಅಂತಹ ಪಾಲಿಸಿಗಳನ್ನ ನಾವೇನಂತ ಕರಿತೀವಿ, ಆನ್ಯೂಟಿ ಪಾಲಿಸಿ ಅಂತ ಕರಿತೀವಿ. ಸೊ ಪ್ರೀಮಿಯಂ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಆರ್
lump sum useful for regular income after retirement. Next, ಚಿಲ್ಡ್ರನ್ಸ್ ಎಂಡೌವ್ಮೆಂಟ್ ಪಾಲಿಸಿ. ಇದು ಕೂಡ ಬಹಳ ಪಾಪ್ಯುಲರ್ ಪಾಲಿಸಿ. ಮಕ್ಕಳುಗಳಿಗೆ ಒಂದು ಏಜ್ ಆದ್ಮೇಲೆ ಎಜುಕೇಶನ್ಗೋಸ್ಕರ ತಗೊಳ್ಳೋ ಅಂತ ಪಾಲಿಸಿ ಅಥವಾ ಮದುವೆಗೋಸ್ಕರ ತಗೊಳ್ಳೋ ಅಂತ ಪಾಲಿಸಿ, ಅವರು ಅಬ್ರಾಡ್ಗಳಿಗೆ ಹೋಗ್ಬೇಕು ಅಂದ್ರೆ ಟ್ರಿಪ್ಗಳಿಗೋಸ್ಕರ ತಗೊಳ್ಳೋ ಅಂತ ಪಾಲಿಸಿ. ಈ ತರ ಪಾಲಿಸಿಗಳನ್ನ ನಾವೇನಂತೀವಿ? ಚಿಲ್ಡ್ರನ್ಸ್ ಎಂಡೌವ್ಮೆಂಟ್ ಪಾಲಿಸಿ. ಸೊ ಆ ಒಂದು ಈವೆಂಟ್ ಬರೋ ಟೈಮ್ಗೆ ಈ ಪಾಲಿಸಿ ಮೆಚೂರ್ ಆಗುತ್ತೆ, ದುಡ್ಡು ಬರುತ್ತೆ. ಆ ಈವೆಂಟ್ ಅದು ಎಜುಕೇಶನ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಫಾರಿನ್ ಟ್ರಿಪ್ ಆಗಿರ್ಬೋದು, ಆ ಈವೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮುಗಿಸಬಹುದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅಲ್ಲಿ ಫೈರ್ ಇನ್ಶೂರೆನ್ಸ್. ಏನು ಫೈರ್ ಇನ್ಶೂರೆನ್ಸ್ ಅಂದ್ರೆ? ಹೆಸರೇ ಹೇಳ್ತಾ ಇದೆ ಫೈರ್ ಇನ್ಶೂರೆನ್ಸ್. ಯಾವುದೇ ಒಂದು ಸಬ್ಜೆಕ್ಟ್ ಮ್ಯಾಟರ್ ಅಥವಾ ಪ್ರಾಪರ್ಟಿ ಮೇಲೆ ನಾವು ಇನ್ಶೂರೆನ್ಸ್ ತಗೊಂಡಿದ್ದು, ಆ ಪ್ರಾಪರ್ಟಿಗೆ ಫೈರಿನಿಂದ ಏನಾದ್ರೂ ಡ್ಯಾಮೇಜಸ್ ಆದ್ರೆ ಅದಕ್ಕೆ ತಗೊಂಡಿರ್ತಕ್ಕಂತಹ ಇನ್ಶೂರೆನ್ಸ್ ಅನ್ನ ನಾವೇನಂತ ಕರಿತೀವಿ? ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಅದೆಷ್ಟು ಡ್ಯಾಮೇಜಸ್ ಆಗಿದೆ ಅಷ್ಟು ಡ್ಯಾಮೇಜಸ್ ಅನ್ನ ಇನ್ಶೂರೆನ್ಸ್ ಕಂಪನಿ ಇನ್ಶೋರ್ಡ್ ಯಾರಿದ್ದಾರೆ ಅವರಿಗೆ ಕೊಡ್ತಾರೆ. ಮೊದಲಿಗೆ ಕವರೇಜ್ ಕಂಡೀಷನ್ಸ್ ಏನು? ಇಟ್ ವ್ಯಾಲಿಡ್ ಕ್ಲೇಮ್ಸ್ ಮಸ್ಟ್ ಶೋ ಆಕ್ಚುವಲ್ ಲಾಸ್ ಫ್ರಮ್ ಆಕ್ಸಿಡೆಂಟಲ್ ನಾನ್ ಇಂಟೆನ್ಷನಲ್ ಫೈರ್. ನನಗೆ ದುಡ್ಡು ಬೇಕು ಅಂತಾನೆ ಬೆಂಕಿ ಹಾಕಿ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆಕ್ಸಿಡೆಂಟಲ್ ಆಗಿರಬೇಕು, ಬೇಕಂತ ಮಾಡಿರೋದಾಗಿರಬಾರ್ದು. ಡ್ಯಾಮೇಜ್ ಫ್ರಮ್ ಓವರ್ ಹೀಟಿಂಗ್ ವಿದೌಟ್ ಇಗ್ನಿಷನ್ ಇಸ್ಂಟ್ ಕವರ್ಡ್. ಇದು ನಮ್ಮ ಬೇಜವಾಬ್ದಾರಿ ಆಗುತ್ತೆ, ಕರೆಕ್ಟ್ ಅಲ್ಲ? ನೆಕ್ಸ್ಟ್, ಇನ್ಶೂರಬಲ್ ಇಂಟ್ರೆಸ್ಟ್. ನಾವು ಯಾವ ಪ್ರಾಪರ್ಟಿ ಮೇಲೆ ಫೈರ್ ಇನ್ಶೂರೆನ್ಸ್ ತಗೊಳ್ತಾ ಇದ್ದೀವಿ ಆ ಪ್ರಾಪರ್ಟಿಯ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಗಳನ್ನ ನಾವು ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡೋ ಕಾರಣಕ್ಕೋಸ್ಕರ ಇನ್ಶೂರೆನ್ಸ್ ತಗೊಳ್ಬೇಕೇ ಹೊರತು ಬೇಜವಾಬ್ದಾರಿಗೆ ಇನ್ಶೂರೆನ್ಸ್ ಗಳನ್ನ ತಗೊಳ್ಬಾರ್ದು. ಹಾಗೆ ತಗೊಂಡ್ರೆ ಅದು ಇನ್ಶೂರೆನ್ಸ್ ಪ್ರಿನ್ಸಿಪಲ್ ಅನ್ನ ವೈಲೇಟ್ ಮಾಡ್ದಂಗೆ ಆಗತ್ತೆ. ಕೆಲವೊಮ್ಮೆ ಕ್ಲೇಮ್ಗಳು ರಿಜೆಕ್ಟ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಸೊ ಏನ್ ಹೇಳ್ತಾ ಇದ್ದಾನೆ? ಮಸ್ಟ್ ಎಕ್ಸಿಸ್ಟ್ ಬೋತ್ ವೆನ್ ಇನ್ಶೂರೆನ್ಸ್ ಇಸ್ ಟೇಕನ್ ಅಂಡ್ ಅಟ್ ದ ಟೈಮ್ ಆಫ್ ಲಾಸ್. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಟ್ ಇನ್ಕ್ಲೂಡ್ಸ್ ಪ್ರಾಪರ್ಟಿ ಓನರ್ಸ್, ಬಿಸ್ನೆಸಸ್ ವಿತ್ ಸ್ಟಾಕ್ ಎಕ್ವಿಪ್ಮೆಂಟ್, ಏಜೆಂಟ್ಸ್ ವಿತ್ ಪ್ರಿನ್ಸಿಪಲ್ಸ್ ಪ್ರಾಪರ್ಟಿ. ಸ್ಟ್ರಿಕ್ಟ್ ಇಂಡೆಮಿನಿಟಿ. ಏನು ಇಂಡೆಮಿನಿಟಿ ಅಂದ್ರೆ? ಇನ್ಶೋರ್ಡ್ ರಿಕವರ್ಸ್ ಓನ್ಲಿ ದಿ ಆಕ್ಚುವಲ್ ಲಾಸ್. ಅದು 1 ಕೋಟಿ ಇತ್ತು, ನೀವು ನಂಗೆ 1.5 ಕೋಟಿ ಕೊಡಿ, ಇವತ್ ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಇದೆ, 10 ಕೋಟಿ ಕೊಡಿ, ಸಾಧ್ಯ ಇಲ್ಲ. ಅದೇನು ಆಕ್ಚುವಲ್ ಲಾಸ್ ಆಗಿದೆ ಅದನ್ನ ಇನ್ಶೂರೆನ್ಸ್ ಕಂಪನಿ ಬಂದು ಸರ್ವೆ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಮೌಂಟ್ ಅನ್ನೇ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಅಮೌಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅಲ್ಲಿ ನೆಕ್ಸ್ಟ್ ಒನ್ ಮರೈನ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಂದ್ರೆ ನಮ್ಮ ಲೈಫ್ ಮೇಲೆ ಕವರ್ ಆಗುವಂತಹ ಇನ್ಶೂರೆನ್ಸ್. ಫೈರ್ ಇನ್ಶೂರೆನ್ಸ್ ಅಂದ್ರೆ ಪ್ರಾಪರ್ಟಿಗಳ ಮೇಲೆ ಫೈರ್ ಬಿದ್ದಾಗ ಅದನ್ನ ಕವರ್ ಮಾಡುವಂತಹ ಇನ್ಶೂರೆನ್ಸ್. ಅದೇ ರೀತಿಯಲ್ಲಿ ಮರೈನ್ ಇನ್ಶೂರೆನ್ಸ್ ಅಂದ್ರೆ ನಾವು ಓಷನ್ ಅಲ್ಲಿ ಎಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಗಳನ್ನ ಮಾಡ್ತೀವಿ, ಸಿ ರೂಟ್ ಅಲ್ಲಿ ಎಷ್ಟೊಂದು ಬಿಸ್ನೆಸ್ಗಳ ಸರಕುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ನಡೆಯುತ್ತೆ. ಅಂತಹ ಟ್ರಾನ್ಸ್ಪೋರ್ಟೇಷನ್ಗಳನ್ನ, ಅದರೊಳಗಿರ್ತಕ್ಕಂತಹ ಸರಕುಗಳನ್ನ ಪೆರಿಲ್ಸ್ ಆಫ್ ಸಿ ಅಂದ್ರೆ ಓಷನ್ನಿನಿಂದ, ಸಿಯಿಂದ, ನೀರಿನಿಂದ ಆಗ್ತಕ್ಕಂತಹ ತೊಂದರೆಗಳಿಂದ ಬಚಾವ್ ಮಾಡಿ ಅದಕ್ಕೆ ರೀಎಂಬರ್ಸ್ಮೆಂಟ್ ಕೊಡುವಂತಹ ಇನ್ಶೂರೆನ್ಸ್ಗಳನ್ನೇ ನಾವೇನಂತ ಕರಿತೀವಿ? ಮರೈನ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಮರೈನ್ ಇನ್ಶೂರೆನ್ಸ್ ಗಿವ್ಸ್ ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆಲ್ ದ ಡ್ಯಾಮೇಜಸ್ that may have been caused by the perils of sea. ಅಥವಾ ಬೇರೆ ಯಾವುದೇ ಕಾರಣ, ಸಂಬಂಧ ಯಾವುದಕ್ಕೆ ಪಟ್ಟಿರಬೇಕು? ಸಿ ಅಥವಾ ಓಷನ್ ಅಥವಾ ನೀರು. ಮೊದಲಿಗೆ ಶಿಪ್ ಅಥವಾ ಹಲ್ ಇನ್ಶೂರೆನ್ಸ್. ಏನು ಇದರ ಅರ್ಥ? ಇಟ್ ಇಂಡೆಮ್ನಿಫೈಸ್ ಲಾಸಸ್ ಫ್ರಮ್ ಡ್ಯಾಮೇಜ್ ಟು ದ ಶಿಪ್ ಎಕ್ಸ್ಪೋಸ್ಡ್ ಟು ದ ಸಿ ಡೇಂಜರ್ಸ್. ಸೊ ಯಾವ ಶಿಪ್ಪು ಸೀನ ಡೇಂಜರ್ಗಳಿಗೆ ಎಕ್ಸ್ಪೋಸ್ ಆಗಿದೆ, ಅದಕ್ಕೇನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಬರುವಂತ ಇನ್ಶೂರೆನ್ಸ್ ದುಡ್ಡನ್ನ ಅಥವಾ ಅದಕ್ಕೆ ತಗೊಂಡಿರ್ತಕ್ಕಂತಹ ಇನ್ಶೂರೆನ್ಸ್ ಅನ್ನ ಹೆಸರೇ ಹೇಳೋ ಹಾಗೆ ನಾವೇನಂತ ಕರಿತೀವಿ? ಶಿಪ್ ಅಥವಾ ಹಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಕಾರ್ಗೋ ಇನ್ಶೂರೆನ್ಸ್. ಶಿಪ್ಪಿನ ಒಳಗೆ ಯಾವ ಯಾವ ಸರಕುಗಳು
ಗೂಡ್ಸ್ಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವು, ಮಧ್ಯದಲ್ಲಿ ಏನು ತೊಂದರೆ ಆಯ್ತು ಅದನ್ನ ಕವರ್ ಮಾಡ್ಲಿಕ್ಕೆ ನಾವೇನಂತ ಕರಿತೀವಿ, ಕಾರ್ಗೋ ಇನ್ಶೂರೆನ್ಸ್ ಅಂತ ಕರಿತೀವಿ. ಕವರ್ಸ್ ರಿಸ್ಕ್ ಟು ಕಾರ್ಗೋ ಅಟ್ ಪೋರ್ಟ್ ಆರ್ ಡ್ಯೂರಿಂಗ್ ದ ವಾಯೇಜ್. ಅದು ಪೋರ್ಟ್ ನಲ್ಲಿ ಆಗಿರ್ಬೋದು ಅಥವಾ ವಾಯೇಜ್ ಅಂದ್ರೆ ಟ್ರಾವೆಲ್ ಟೈಮ್ ಅಲ್ಲಿ ಆಗಿರ್ಬೋದು, ಆಗುವಂತ ರಿಸ್ಕ್ ಗಳನ್ನ ಕವರ್ ಮಾಡುತ್ತೆ. ಫ್ರೈಟ್ ಇನ್ಶೂರೆನ್ಸ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಇಟ್ ರಿಎಂಬರ್ಸಸ್ ಶಿಪ್ಪಿಂಗ್ ಕಂಪನೀಸ್ ಫಾರ್ ಲಾಸ್ಟ್ ಫ್ರೈಟ್ ಚಾರ್ಜಸ್ ಇಫ್ ದ ಕಾರ್ಗೋ ಡಸಂಟ್ ರೀಚ್ ದ ಡೆಸ್ಟಿನೇಷನ್. ಸೊ ಕಾರ್ಗೋಗಳು ಡೆಸ್ಟಿನೇಷನ್ ಅನ್ನ ರೀಚ್ ಆಗದಂಗೆ ಏನೋ ಮಧ್ಯದಲ್ಲಿ ಪ್ರಾಬ್ಲಮ್ಗಳಾಗಿ ಲಾಸ್ ಆಗುವಂತ ಕವರೇಜ್ಗಳಿಗೆ ನಾವೇನಂತ ಕರಿತೇವೆ, ಫ್ರೈಟ್ ಇನ್ಶೂರೆನ್ಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 4 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್. ಕಂಪೇರಿಂಗ್ ಲೈಫ್, ಫೈರ್ ಅಂಡ್ ಮರೈನ್ ಇನ್ಶೂರೆನ್ಸ್. ಮೊದಲನೆಯ ಕಂಪ್ಯಾರಿಸನ್. ಸಬ್ಜೆಕ್ಟ್ ಮ್ಯಾಟರ್. ನಮ್ಮ ಲೈಫ್ ಇನ್ಶೂರೆನ್ಸಿನಲ್ಲಿ ಹ್ಯೂಮನ್ ಲೈಫ್ ನ ಮೇಲೆ ನಾವು ಕವರೇಜ್ ತಗೊಂಡ್ರೆ, ನಮ್ಮ ಫೈರ್ ಇನ್ಶೂರೆನ್ಸ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟಿ ಅಥವಾ ಅಸೆಟ್ಸ್ ಮೇಲೆ ಕವರೇಜ್ ತಗೊಳ್ತೀವಿ. ಮರೈನ್ ಇನ್ಶೂರೆನ್ಸ್ ಅಲ್ಲಿ ಹಲ್ ಅಂದ್ರೆ ಶಿಪ್, ಕಾರ್ಗೋ ಮತ್ತು ಫ್ರೈಟ್ ಗಳ ಮೇಲೆ ನಾವು ಇನ್ಶೂರೆನ್ಸ್ ಅನ್ನ ಕವರ್ ಮಾಡ್ತೀವಿ. ದಿಸ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್. ಎರಡನೆಯದು ಎಲಿಮೆಂಟ್ಸ್. ಏನೆಲ್ಲ? ಮೊದಲನೆಯದು ಲೈಫ್ ಇನ್ಶೂರೆನ್ಸ್ ಅನ್ನ ನಾವು ತಗೊಳ್ಳೋದೆ ಪ್ರೊಟೆಕ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ಗೋಸ್ಕರ. ಏನೋ ಒಂದು ಪ್ರೊಟೆಕ್ಷನ್ ಸಿಗುತ್ತೆ, ಏನೋ ಒಂದಷ್ಟು ಇನ್ವೆಸ್ಟ್ ಮಾಡಿ ದುಡ್ಡು ಗಳಿಸ್ಬೋದು ಅನ್ನೋ ರೀಸನ್ನಿಗೆ. ಫೈರ್ ಇನ್ಶೂರೆನ್ಸ್ ಅನ್ನ ಮತ್ತೆ ಮರೈನ್ ಇನ್ಶೂರೆನ್ಸ್ ಅನ್ನ ಇನ್ವೆಸ್ಟ್ಮೆಂಟ್ಗೋಸ್ಕರ ಯಾರೂ ತಗೊಳ್ಳೋದಿಲ್ಲ. ಸಾಮಾನ್ಯವಾಗಿ ಅದನ್ನ ತಗೊಳ್ಳೋದೇ ಪ್ರೊಟೆಕ್ಷನ್ಗೋಸ್ಕರ ದೊಡ್ಡ ದೊಡ್ಡ ಬಿಸ್ನೆಸ್ ನಡೆಸ್ತಾ ಇರೋರು. ಮೂರನೆಯದು ಇನ್ಶೂರಬಲ್ ಇಂಟ್ರೆಸ್ಟ್. ಇದು ಬಹಳ ಸುಲಭ, ಇಟ್ ಇಸ್ ಅಂಡರ್ಸ್ಟುಡ್. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಇನ್ಶೂರಬಲ್ ಇಂಟ್ರೆಸ್ಟ್ ಪಾಲಿಸಿಯ ಬಿಗಿನಿಂಗ್ ಇಂದ ಶುರು ಆಗುತ್ತೆ. ಯಾರು ಲೈಫಿನ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಪಾಲಿಸಿಗಳನ್ನ ತಗೊಳ್ಳೋದಿಲ್ಲ, ದಟ್ ಇಸ್ ಕಾಮನ್ ಸೆನ್ಸ್. ಅದೇ ಫೈರ್ ಇನ್ಶೂರೆನ್ಸ್ ಆದ್ರೆ ಇಟ್ ಇಸ್ ರಿಕ್ವೈರ್ಡ್ ಅಟ್ ದ ಸ್ಟಾರ್ಟ್ ಮತ್ತು ಕ್ಲೇಮ್ ತಗೊಳ್ಳೋ ಅಂತ ಟೈಮಲ್ಲಿ. The same for marine, it requires at the time of loss only. ಅಕಸ್ಮಾತ್ ಲಾಸ್ ಆದ್ರೆ ಆಗ ಇನ್ಶೂರಬಲ್ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ಡ್ಯೂರೇಷನ್. ಲೈಫ್ ಇನ್ಶೂರೆನ್ಸ್ ಯಾವಾಗ್ಲೂ ಲಾಂಗ್ ಟರ್ಮ್ ಆಗಿರುತ್ತೆ. LIC ಪಾಲಿಸಿಗಳು, ಹಲವಾರು ಲೈಫ್ ಇನ್ಶೂರೆನ್ಸ್ಗಳು 5 ವರ್ಷ, 10 ವರ್ಷ, 15 ವರ್ಷ, 35, 40 ವರ್ಷ ಆಗಿರುತ್ತೆ. ಅದೇ ಫೈರ್ ಇನ್ಶೂರೆನ್ಸ್ ಅಥವಾ ಯಾವುದೇ ಮರೈನ್ ಇನ್ಶೂರೆನ್ಸ್ 1 ವರ್ಷಕ್ಕಾಗಿರುತ್ತೆ, ಅಥವಾ ಒಂದು ವಾಯೇಜ್ ಅಥವಾ ಒಂದು ಪೀರಿಯಡ್ ಕಂಪ್ಲೀಟ್ ಆಗುವಷ್ಟಕ್ಕೆ ಮಾತ್ರ ಆ ಇನ್ಶೂರೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೇಮ್ ನಮ್ಮ ಮೊಬೈಲ್ ಇನ್ಶೂರೆನ್ಸ್ ಗಳಿದ್ದಂಗೆ 1 ವರ್ಷಕ್ಕೆ ಕವರ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಗಳು 1 ವರ್ಷಕ್ಕೆ ಕವರ್ ಆಗುತ್ತೆ. ಅದೇ ರೀತಿಯಲ್ಲಿ ಫೈರ್ ಮತ್ತು ಮರೈನ್ ಕೂಡ. ನೆಕ್ಸ್ಟ್ ಇಂಡೆಮ್ನಿಟಿ ಅಂದ್ರೆ ಕಾಂಪನ್ಸೇಷನ್. ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಇಂಡೆಮ್ನಿಟಿ. ಇದನ್ನ ನಾನು ಪ್ರಿನ್ಸಿಪಲ್ ಹೇಳಬೇಕಾದ್ರೇನೆ ಹೇಳಿದ್ದೆ. ಆದರೆ ಫೈರ್ ಮತ್ತು ಮರೈನ್ ಇಸ್ ಟೋಟಲಿ ಬೇಸ್ಡ್ ಆನ್ ವಾಟ್? ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಅದೆಷ್ಟು ಲಾಸ್ ಆಗಿದೆಯೋ ಅಷ್ಟು ಲಾಸ್ ಅನ್ನ ಇನ್ಶೂರೆನ್ಸ್ ಕಂಪನಿ ಏನ್ ಮಾಡುತ್ತೆ? ಕಟ್ಟಿಕೊಡುತ್ತೆ. ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸ್ಪೆಷಲೈಸ್ಡ್ ಇನ್ಶೂರೆನ್ಸ್ ಪಾಲಿಸೀಸ್. ಕೆಲವು ಸ್ಪೆಷಲೈಸ್ಡ್ ಇನ್ಶೂರೆನ್ಸ್ ಪಾಲಿಸಿಗಳ ಕಡೆ ನೋಡೋಣ. ಒಂದು ಹೆಲ್ತ್ ಇನ್ಶೂರೆನ್ಸ್, ಯಾವುದೇ ಕಾಯಿಲೆಗಳಿಗೆ ಅಥವಾ ಟ್ರೀಟ್ಮೆಂಟ್ಗಳಿಗೆ ತಗೊಳ್ತಕ್ಕಂತಹ ಇನ್ಶೂರೆನ್ಸ್. ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್, ಅಕಸ್ಮಾತ್ ಗಾಡಿಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ರಿಕವರಿ ಮಾಡ್ಲಿಕ್ಕೋಸ್ಕರ ತಗೊಳ್ಳೋಂತ ಇನ್ಶೂರೆನ್ಸ್. ಬರ್ಗ್ಲರಿ ಇನ್ಶೂರೆನ್ಸ್. ಏನು ಬರ್ಗ್ಲರಿ ಅಂದ್ರೆ so it covers loss or damage to household and goods personal effects due to theft, ಲಾನ್ಸಿ, ಬರ್ಗ್ಲರಿ ಅಂಡ್ ಹೌಸ್ ಬ್ರೇಕಿಂಗ್. ಯಾರಾದ್ರೂ ಮನೆಯನ್ನ ಒಡೆದು ಕಳ್ಳತನ ಮಾಡಿದ್ರೆ ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ಕಳ್ಳತನವಾಗಿ ಏನಾದ್ರೂ ಲಾಸ್ ಆದ್ರೆ ಅದನ್ನ ಕವರ್ ಮಾಡತಕ್ಕಂತ ಇನ್ಶೂರೆನ್ಸಿಗೆ ನಾವೇನಂತೀವಿ? ಬರ್ಗ್ಲರಿ ಇನ್ಶೂರೆನ್ಸ್ ಅಂತೀವಿ. ಹಾಗಾದ್ರೆ ಹೆಚ್ಚು ಹೆಚ್ಚು ಏನು ಇನ್ಶೂರೆನ್ಸ್ಗಳ ಸ್ಪೆಷಲೈಸ್ ಟೈಪ್ ಇದೆ ನೋಡೋಣ ಬನ್ನಿ. ಮೋರ್ ಸ್ಪೆಷಲೈಸ್ಡ್ ಇನ್ಶೂರೆನ್ಸ್ ಟೈಪ್ಸ್ ಅಂದ್ರೆ ಕ್ಯಾಟಲ್ ಇನ್ಶೂರೆನ್ಸ್ಗಳು ಬರುತ್ತೆ. ಕ್ಯಾಟಲ್ ಇನ್ಶೂರೆನ್ಸ್ ಜೊತೆಗೆ ಎಡ್ಯುಕೇಶನಲ್ ಇನ್ಶೂರೆನ್ಸ್ಗಳು ಬರುತ್ತೆ, ಸ್ಪೋರ್ಟ್ಸ್ ಇನ್ಶೂರೆನ್ಸ್ಗಳು ಬರುತ್ತವೆ ಮತ್ತು ಕ್ರಾಪ್ ಇನ್ಶೂರೆನ್ಸ್ಗಳು ಬರುತ್ತೆ. ಇವೆಲ್ಲವೂ ಸ್ಪೆಷಲೈಸ್ಡ್ ಇನ್ಶೂರೆನ್ಸ್ ಟೈಪ್ಗಳು ಮಕ್ಕಳ. ಹೀಗೆ ಹಲವಾರು ಇನ್ಶೂರೆನ್ಸ್ ಟೈಪ್ಗಳನ್ನ ನಾವು ಲಿಸ್ಟ್ ಮಾಡಬಹುದು. ನೆಕ್ಸ್ಟ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇನ್ ಇಂಡಿಯಾ. ಏನು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಇನ್ ಇಂಡಿಯಾ ಅಂದ್ರೆ,
ನೋಡಿ, ನಮ್ಮ ದೇಶದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕೆ ಅಂದ್ರೆ ಮೆಜಾರಿಟಿ ಆಫ್ ದ ವರ್ಕ್ ಫೋರ್ಸ್ ಕೆಲಸ ಮಾಡ್ತಾ ಇರೋದೇ ಇನ್ಫಾರ್ಮಲ್ ಸೆಕ್ಟಾರ್ನಲ್ಲಿ. ಏನು ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ, ಒಬ್ಬ ವ್ಯಕ್ತಿ ನಾಳೆ ದಿನ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೆ ಅಥವಾ ಅವನ ಫ್ಯಾಮಿಲಿಗಳಿಗೆ ಏನೋ ದುಡ್ಡಿನಲ್ಲಿ ಕಷ್ಟ ಬಂದ್ರೆ ಅವನಿಗೆ ಸರ್ಕಾರ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡುತ್ತೆ? ಈಗ ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಇರೋ ತನಕ ಹಲವಾರು ಲಕ್ಷಾಂತರ ರೂಪಾಯಿ ಟ್ಯಾಕ್ಸಸ್ ಅನ್ನ ಕಟ್ಟಿರ್ತಾನೆ. ನಾಳೆ ಏನೋ ಲೇ ಆಫ್ ಆಗಿ ಯಾವುದೋ ಒಬ್ಬ ವ್ಯಕ್ತಿ ಅವನ ಕೆಲಸವನ್ನ ಕಳೆದುಕೊಂಡು ಬಿಟ್ರೆ ಸರ್ಕಾರ ಅವನಿಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ? ಇಷ್ಟು ವರ್ಷ ಅವನು ಇಷ್ಟೊಂದು ಟ್ಯಾಕ್ಸ್ಗಳನ್ನ ಕಟ್ಟಿ ಅವನು ಇಷ್ಟೊಂದು ಸರ್ಕಾರದ ಟ್ಯಾಕ್ಸ್ ಬೇಸ್ಗೆ ಹೆಲ್ಪ್ ಮಾಡಿದ್ಮೇಲೆ ನಾಳೆ ದಿನ ಅವನು ಕೆಲಸ ಇಲ್ಲದ ಹಾಗೆ ಕೂತ್ಕೊಂಡ್ರೆ ಅವನನ್ನು ಯಾರು ಕಾಪಾಡ್ತಾರೆ? ಅದಕ್ಕೆ ನಾವೇನಂತೀವಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತೀವಿ. ಆ ತರ ಒಂದಷ್ಟು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಯಾವುದಿದೆ? ಅಟಲ್ ಪೆನ್ಷನ್ ಯೋಜನಾ, 18ರಿಂದ 40 ವರ್ಷದೊಳಗಿನ ಯಾವುದೇ ವ್ಯಕ್ತಿ ಅಟಲ್ ಪೆನ್ಷನ್ ಯೋಜನಾವನ್ನ ತಗೊಳ್ಬಹುದು. 60ನೇ ವರ್ಷದ ತನಕ ಒಂದಿಷ್ಟು ಅಮೌಂಟ್ ಅಂತ ಇರುತ್ತೆ, ಅದನ್ನ ತಿಂಗಳ ಕಟ್ಟಬೇಕಾಗತ್ತೆ. 60 ವರ್ಷದ ನಂತರ ಪೆನ್ಷನ್ ರೂಪದಲ್ಲಿ ಆ ವ್ಯಕ್ತಿಗೆ ದುಡ್ಡು ಸಿಗುತ್ತೆ. ದಟ್ ಇಸ್ ಅ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ನೆಕ್ಸ್ಟ್, ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ provides 2 lakh accidental and disability cover for only ₹12 annual premium available to any SB account holder. ಸೊ ಯಾವುದೇ ಒಬ್ಬ SB ಅಕೌಂಟ್ ಹೋಲ್ಡರ್ ಯಾವುದೇ ಆಕ್ಸಿಡೆಂಟಲ್ ಪಾಲಿಸಿಗಳನ್ನ ದೊಡ್ಡ ಅಮೌಂಟ್ ಕಟ್ಟಿ ತಗೊಳ್ಳೋ ಬದಲು ನಮ್ಮ ಸರ್ಕಾರವೇ ₹12 ಕೊಡ್ತಾ ಇರತಕ್ಕಂತಹ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನ ತಗೊಳ್ಳಬಹುದು. ನೆಕ್ಸ್ಟ್, ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಂದ್ರೆ ಎಲ್ಲ ವ್ಯಕ್ತಿಗಳು ಝೀರೋ ಬ್ಯಾಲೆನ್ಸ್ ಗಳನ್ನ ಇಟ್ಕೊಂಡು ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡಬಹುದು, ಬ್ಯಾಂಕಿಂಗ್ ಸಿಸ್ಟಮ್ನ ಒಳಗೆ ಬರಬಹುದು. ಇದನ್ನ ನಾವು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕೂಡ ಕರಿತೀವಿ. ಇದಕ್ಕೆ ನಾವೇನಂತೀವಿ? ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ನೆಕ್ಸ್ಟ್, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ವೇರ್ ಇಟ್ ಪ್ರೊವೈಡ್ಸ್ 2 lakh term insurance for dependents for ₹330 annual premium available for 18 to 70 years of age. ನಾನೇನು ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದೆ, ದೊಡ್ಡ ಅಮೌಂಟ್ಗಳನ್ನ ಕಟ್ಟಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋ ಬದಲು ನಮ್ಮ ಸರ್ಕಾರವೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಕೊಡುತ್ತೆ. ಬರೀ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ₹330 ಕೊಡ್ತಾ ಇದ್ದಾರೆ. ನಾಳೆ ದಿನ ಏನೋ ಸಮಸ್ಯೆ ಆಯ್ತು ಅಂದ್ರೆ ಫ್ಯಾಮಿಲಿಗೆ ಎಷ್ಟು ದುಡ್ಡು ಬರುತ್ತೆ? ₹2 ಲಕ್ಷ ದುಡ್ಡು ಬರುತ್ತೆ. ಹಾಗಾದ್ರೆ ಮುಂದೆ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಕಮ್ಯುನಿಕೇಶನ್ ಸರ್ವಿಸಸ್ ಕನೆಕ್ಟಿಂಗ್ ಬಿಸ್ನೆಸಸ್. ನೋಡಿ, ಯಾವುದೇ ಒಂದು ಬಿಸ್ನೆಸ್ ನಡೆಸಬೇಕಾದ್ರೂ ಕೂಡ ಎ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಅಂದ್ರೆ ಅದು ಕಮ್ಯುನಿಕೇಶನ್. ನಾವು ಎಷ್ಟು ಬೆಸ್ಟ್ ಆಗಿ ನಮ್ಮ ಶೇರ್ ಹೋಲ್ಡರ್ಸ್ ಜೊತೆ, ನಮ್ಮ ಸಪ್ಲೈಯರ್ಸ್ ಜೊತೆ, ನಮ್ಮ ಕಸ್ಟಮರ್ಸ್ ಜೊತೆ ಅಥವಾ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಅನ್ ಎಸೆನ್ಷಿಯಲ್ ಸರ್ವಿಸ್, ಇಟ್ ಈಸ್ ಅನ್ ಎಸೆನ್ಷಿಯಲ್ ಫ್ಯಾಕ್ಟರ್, ಇಟ್ ಈಸ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್. ಏನು ಈ ಕಮ್ಯುನಿಕೇಶನ್? ಮೊದಲನೆಯದು postal services. So the Indian Post and Telegraph Department provides various postal services across 22 postal circles in India, managing the head post office, sub post office, branch post office. ಇದಿಷ್ಟೇ ಅಲ್ಲದೆ ನಮ್ಮ ಪೋಸ್ಟಲ್ ಆಫೀಸ್ಗಳು ಫೈನಾನ್ಷಿಯಲ್ ಫೆಸಿಲಿಟಿ, ಅಕೌಂಟ್ ಓಪನ್ ಮಾಡಬಹುದು, ಎಲ್ಲ ಯೋಜನೆಗಳು PPF ಆಗಿರ್ಬೋದು, ನಾನಿವಾಗ ಹೇಳದಂತ ಅಷ್ಟು ಯೋಜನೆಗಳಾಗಿರ್ಬೋದು, ಇದರಲ್ಲಿ ಮೆಜಾರಿಟಿ ಯೋಜನೆಗಳನ್ನ ನಮ್ಮ ಪೋಸ್ಟ್ ಆಫೀಸ್ಗಳು ಕೂಡ ಆಫರ್ ಮಾಡುತ್ತವೆ. ಮೇಲ್ ಫೆಸಿಲಿಟೀಸ್, ಪತ್ರಗಳನ್ನ ಕಳಿಸೋದು, ಇನ್ಶೂರೆನ್ಸ್ ಫೆಸಿಲಿಟೀಸ್ ಮತ್ತು ರಿಜಿಸ್ಟ್ರೇಷನ್ ಮಾಡೋದು, ಏರ್ಲೈನ್ ಸರ್ವಿಸಸ್, ಗ್ರೀಟಿಂಗ್ ಪೋಸ್ಟ್, ಮೀಡಿಯಾ ಪೋಸ್ಟ್, ಡೈರೆಕ್ಟ್ ಪೋಸ್ಟ್, ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್, ಪಾಸ್ಪೋರ್ಟ್ ಫೆಸಿಲಿಟಿ, ಸ್ಪೀಡ್ ಪೋಸ್ಟ್, ಇ ಬಿಲ್ ಪೋಸ್ಟ್, ಇವೆಲ್ಲವನ್ನು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟು ಕೊಡುತ್ತೆ. ಇಟ್ ಮೇಕ್ಸ್ ಬಿಸ್ನೆಸ್ ಮಚ್ ಮೋರ್ ಸಿಂಪ್ಲರ್ ಮಕ್ಕಳೇ. ನೆಕ್ಸ್ಟ್, ಟೆಲಿಕಾಂ ಸರ್ವಿಸಸ್ ಅಂದ್ರೆ ಹೆಸರೇ ಹೇಳ್ತಾ ಇದೆ ಟೆಲಿಕಾಂ. ಸೊ ಟೆಲಿಕಮ್ಯುನಿಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಮಾಡರ್ನ್ ಬಿಸ್ನೆಸ್. ಇವತ್ತಿನ ಬಿಸ್ನೆಸ್ ಎಲ್ಲವೂ ಟೆಲಿಕಮ್ಯುನಿಕೇಶನ್ಸ್ ಅಲ್ಲೇ ನಿಂತಿದೆ. ಹಲವಾರು ಫೋನ್ ಕಾಲ್ಗಳು ಕಳಿಸ್ತಾರೆ, ವಾಟ್ಸ್ಆಪ್ಗಳು ಮಾಡ್ತಾರೆ, ಮೆಸೇಜ್ಗಳು ಮಾಡ್ತಾರೆ. ಇವೆಲ್ಲ ಮೆಥಡ್ಸ್ ಆಫ್ ಟೆಲಿಕಾಂ ಸರ್ವಿಸಸ್
telecom communication, enabling operations across continents, India's telecom policy framework 1999, broadband policy 2004, aims to provide universal services while supporting economic growth. ಇದರ ಬಗ್ಗೆ ನಾವು ಡೌಟೇ ಪಡಬೇಕಾಗಿಲ್ಲ. ಇವತ್ತು ಇಂಡಿಯಾದಲ್ಲಿ ಟೆಲಿಕಾಂ ಸರ್ವಿಸಸ್ ಹಳ್ಳಿಯ ಕೋಣೆ ಕೋಣೆಗಳಿಗೂ ರೀಚ್ ಆಗಿದೆ, ಹಳ್ಳಿಯ ಪ್ರತಿ ವ್ಯಕ್ತಿಗಳಿಗೂ ರೀಚ್ ಆಗಿದೆ. ದಟ್ ಇಟ್ ಸೆಲ್ಫ್ ಶೋಸ್ ನಮ್ಮ ಕಮ್ಯುನಿಕೇಶನ್ ಎಷ್ಟು ಡೆವಲಪ್ ಆಗಿ ನಿಂತಿದೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಟ್ರಾನ್ಸ್ಪೋರ್ಟೇಷನ್, ಮೂವಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ನಾವು ಹಲವಾರು ಬಿಸ್ನೆಸ್ಗಳ ಬಗ್ಗೆ ಮಾತಾಡಬಹುದು, ಆದ್ರೆ ಇನ್ನಿವತ್ತಿಗೂ ಒಂದು ಜಾಗದಿಂದ ಇನ್ನೊಂದು ಜಾಗಗಳಿಗೆ ನಾವು ಯಾವುದಾದ್ರೂ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಏನಾದ್ರೂ ಸರಕುಗಳನ್ನ ಕಳಿಸ್ಬೇಕು, ರಾ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂದ್ರೆ ನಮ್ಗೆ ಇವತ್ತಿಗೂ ರೋಡ್ವೇಸ್ ಬೇಕು, ಏರ್ವೇಸ್ ಬೇಕು, ಮತ್ತಷ್ಟು ಹಲವಾರು ಮೆಥಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬೇಕು. ಅದರ ಕಡೆಗೆ ಸರ್ಕಾರ ಬಹಳ ಗಮನ ಹರಿಸಿದೆ. ದೇರ್ ಆರ್ 13,000 pre-2000 highways, so 13,000 kilometers of national highways built in the first 50 years of independence. 13,151 NHAI project kilometers of highways in golden quadrilateral and corridors. 8 project timelines, years to complete the ambition national highway network. 4 major transportation models, rail, road, air and sea operations for business logistics. ಇವೆಲ್ಲವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾ ಇದೆ ಮಕ್ಕಳ. ವೇರ್ ಹೌಸಿಂಗ್, ಏನು ವೇರ್ ಹೌಸಿಂಗ್ ಅಂದ್ರೆ ಅರ್ಥ? ನಾವು ಎಷ್ಟೊಂದು ಗೂಡ್ಸ್ ಗಳನ್ನ ಇವತ್ತು ಕಸ್ಟಮರ್ ತಗೊಳ್ತಾನೆ, ನಾಳೆ ಕಸ್ಟಮರ್ ತಗೊಳ್ತಾನೆ, ನಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬೆಟರ್ ಆಗಬೇಕು ಅಂತ ಪ್ರೀ ಪ್ರೊಡಕ್ಷನ್ ಮಾಡಿ ಇಟ್ಬಿಟ್ಟಿರ್ತೀವಿ. ಕಸ್ಟಮರ್ ಬಂದಾಗೆ ಪ್ರೊಡಕ್ಷನ್ ಮಾಡಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಆ ತರ ಪ್ರೊಡಕ್ಷನ್ಗಳಾಗಿ ಅದನ್ನ ಸ್ಟೋರ್ ಮಾಡಲಿಕ್ಕೆ ಏನು ಜಾಗ ಇರುತ್ತೆ ಅದಕ್ಕೆ ನಾವೇನಂತ ಕರಿತೀವಿ? ವೇರ್ ಹೌಸಿಂಗ್, ಸ್ಟೋರೇಜ್ ಫೆಸಿಲಿಟೀಸ್ ಅಂತ ಕರಿತೀವಿ. ಎವಲ್ಯೂಷನ್ ಆಫ್ ವೇರ್ ಹೌಸಿಂಗ್ ಹೇಗಿದೆ? Warehouses have transformed from static storage units to dynamic logistics centers that maintain ಪ್ರಾಡಕ್ಟ್ ಕ್ವಾಲಿಟಿ ವೈಲ್ ಆಪ್ಟಿಮೈಸಿಂಗ್ ಡಿಸ್ಟ್ರಿಬ್ಯೂಷನ್. ಇದರ ಅರ್ಥ ಏನು ಅಂದ್ರೆ ಇವತ್ತು ವೇರ್ ಹೌಸಿಂಗ್ ಬರೀ ಸ್ಟೋರೇಜ್ ಮಾಡಲಿಕ್ಕೆ ಮಾತ್ರ ಇರೋದಲ್ಲ. ಅದಕ್ಕೆ ನಾನು ಅವಾಗಲೇ ಕೂಡ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ. ಡಾರ್ಕ್ ಸ್ಟೋರ್ಸ್, ನಮ್ಮ ಜೆಪ್ಟೋ, ನಮ್ಮ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ನಮ್ಮ ಬ್ಲಿಂಕಿಟ್, ಇದು ಯಾವುದೇ ಆಪ್ಗಳಾಗಿರ್ಬೋದು, ಅವರು ವೇರ್ ಹೌಸ್ ಅನ್ನ ಬರೀ ಸ್ಟೋರೇಜ್ ಉಪಯೋಗಿಸ್ಕೊಂಡಿಲ್ಲ, ಆಪ್ಟಿಮಲ್ ಡಿಸ್ಟ್ರಿಬ್ಯೂಷನ್ಗೂ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅವರ ಡೆಲಿವರಿ ಮಾಡೆಲ್ಗಳಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವೇರ್ ಹೌಸ್ ಬರೀ ಸ್ಟೋರೇಜಿನಿಂದ ಇವತ್ತು ಒಂದು ಡೆಲಿವರಿ ಮಾಡೆಲ್ ನ ತನಕ ಬಂದು ನಿಂತಿದೆ ಮಕ್ಕಳೇ. ನೆಕ್ಸ್ಟ್, ಕನ್ಸಾಲಿಡೇಷನ್ ಫಂಕ್ಷನ್. ವೇರ್ ಹೌಸಸ್ ರಿಸೀವ್ ಅಂಡ್ ಕನ್ಸಾಲಿಡೇಟ್ ಮಟೀರಿಯಲ್ಸ್ ಫ್ರಮ್ ಪ್ರೊಡಕ್ಷನ್ ಪ್ಲಾಂಟ್ಸ್ ಅಂಡ್ ಡಿಸ್ಪ್ಯಾಚ್ ದೆಮ್ ಟು ದ ಕಸ್ಟಮರ್ಸ್ ಆನ್ ಸಿಂಗಲ್ ಟ್ರಾನ್ಸ್ಪೋರ್ಟೇಷನ್ ಶಿಪ್ಮೆಂಟ್ಸ್, ರೆಡ್ಯೂಸಿಂಗ್ ಲಾಜಿಸ್ಟಿಕಲ್ ಕಾಸ್ಟ್, ಇಂಪ್ರೂವಿಂಗ್ ಎಫಿಷಿಯನ್ಸಿ. ಡೆಲ್ಲಿಯಲ್ಲೆಲ್ಲೋ ಪ್ರೊಡಕ್ಷನ್ ಆಗುತ್ತೆ, ಕರ್ನಾಟಕದಲ್ಲಿ ಕಸ್ಟಮರ್ಸ್ಗೆ ಬೇಕು, ನಾವೇನ್ ಡೆಲ್ಲಿಗೆ ಹೋಗಿ ತರಬೇಕಾಗಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕರ್ನಾಟಕವನ್ನ ರೀಚ್ ಆಗುತ್ತೆ. ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಿಗೆ ಬೇಕೋ ಅಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಆ ಜಿಲ್ಲೆಗಳಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ಕಸ್ಟಮರ್ ಯಾವಾಗ ಡಿಮಾಂಡ್ ಮಾಡ್ತಾನೋ ಆ ಪ್ರಾಡಕ್ಟ್ ಅನ್ನ ಆಚೆ ತರಬಹುದು, ಅವನಿಗೆ ಮಾರ್ಬೋದು. ಲಾಜಿಸ್ಟಿಕಲ್ ನೈಟ್ ಮೇರ್ ರೆಡ್ಯೂಸ್ ಆಯ್ತು, ಕಾಸ್ಟ್ಗಳು ರೆಡ್ಯೂಸ್ ಆಯ್ತು, ಆಪರೇಷನಲ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಯ್ತು. ವೇರ್ ಹೌಸಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೆಕ್ಸ್ಟ್, ಬ್ರೇಕ್ ಬಲ್ಕ್ ಫಂಕ್ಷನ್ ಅಂದ್ರೆ ಅರ್ಥ ಏನು? ವೇರ್ ಹೌಸ್ ಡಿವೈಡ್ಸ್ ಬಲ್ಕ್ ಕ್ವಾಂಟಿಟೀಸ್ ರಿಸೀವ್ಡ್ ಫ್ರಮ್ ದ ಪ್ರೊಡಕ್ಷನ್ ಪ್ಲಾಂಟ್ಸ್ ಇಂಟು ಸ್ಮಾಲರ್ ಕ್ವಾಂಟಿಟೀಸ್. ಕಸ್ಟಮರ್ಗಳಿಗೆ ಬೇಕಾದಂಗೆ ಅದನ್ನ ಕಸ್ಟಮೈಸ್ ಮಾಡ್ತಾರೆ, ಬಲ್ಕ್ ಆಗಿ ಬಂದಿರೋ ಪ್ರಾಡಕ್ಟ್ ಗಳನ್ನ ಡಿವೈಡ್ ಮಾಡ್ತಾರೆ, ಕಸ್ಟಮರ್ಗಳಿಗೆ ಬೇಕಾದಂಗೆ ಅದನ್ನ ಮಾರೋ ಹಂಗೆ ಮಾಡ್ತಾರೆ, ಪ್ಯಾಕೇಜಿಂಗ್ಗಳು ಕೊಡ್ತಾರೆ. ದಿಸ್ ಇಸ್ ಆಲ್ ಬ್ರೇಕಿಂಗ್ ದ ಬಲ್ಕ್ ಫಂಕ್ಷನ್ ಮಕ್ಕಳ. ಹಾಗಾದ್ರೆ ಟೈಪ್ಸ್ ಆಫ್ ವೇರ್ ಹೌಸಸ್ ಏನಿದೆ ನೋಡೋಣ ಬನ್ನಿ. ಮೊದಲನೆಯ ಟೈಪ್ ಆಫ್ ವೇರ್ ಹೌಸ್, ಪ್ರೈವೇಟ್ ವೇರ್ ಹೌಸಸ್. ಯಾವುದೇ ಒಂದು ಕಂಪನಿ ಅಥವಾ ವ್ಯಕ್ತಿ ತನ್ನ ಕಂಪನಿಯ ಲಾಜಿಸ್ಟಿಕಲ್ ಮ್ಯಾನೇಜ್ಮೆಂಟಿಗೋಸ್ಕರ ವೇರ್ ಹೌಸ್ಗಳನ್ನ ಕಟ್ಟಿದ್ರೆ ಅದಕ್ಕೆ ನಾವೇನಂತೀವಿ? ಪ್ರೈವೇಟ್ ವೇರ್ ಹೌಸಸ್. ಪಬ್ಲಿಕ್ ವೇರ್ ಹೌಸಸ್, ಸರ್ಕಾರ ಬಿಸ್ನೆಸ್ಗಳಿಗೆ ಸಪೋರ್ಟ್ ಮಾಡಲು ವೇರ್ ಹೌಸ್ ಅಥವಾ ಸ್ಟೋರೇಜ್ ಫೆಸಿಲಿಟೀಸ್ ಗಳನ್ನ ಕೊಟ್ಟಿದ್ರೆ ಅದಕ್ಕೆ ನಾವೇನಂತೀವಿ?
ಪಬ್ಲಿಕ್ ವೇರ್ ಹೌಸಸ್, ಅದಕ್ಕೆ ಒಂದಿಷ್ಟು ಗವರ್ಮೆಂಟ್ ಫೀಸ್ ಇದೆ, ಸ್ಟೋರೇಜ್ ಫೀಸ್ ಇದೆ, ಅದನ್ನ ಕೊಟ್ಟು ಉಪಯೋಗಿಸ್ಕೊಳ್ಬಹುದು. ಬಾಂಡೆಡ್ ವೇರ್ ಹೌಸ್, ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್, ಲೈಸೆನ್ಸ್ ಟು ಅಕ್ಸೆಪ್ಟ್ ಇಂಪೋರ್ಟೆಡ್ ಗೂಡ್ಸ್ ಬಿಫೋರ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಡ್ಯೂಟಿ ಪೇಮೆಂಟ್. ಸೊ ಯಾವುದೇ ಒಂದಷ್ಟು ಸರಕುಗಳು ಬೇರೆ ದೇಶದಿಂದ ಬಂದಾಗ ಕಸ್ಟಮ್ ಡ್ಯೂಟಿಗೂ ಮುಂಚೆ ಈ ವೇರ್ ಹೌಸ್ಗಳಲ್ಲಿ ಆ ಗೂಡ್ಸ್ಗಳನ್ನ ಸ್ಟೋರ್ ಮಾಡಿರ್ಬೋದು, ಅದಕ್ಕೆ ಏನಂತೀವಿ ಬಾಂಡೆಡ್ ವೇರ್ ಹೌಸ್. ಗವರ್ಮೆಂಟ್ ವೇರ್ ಹೌಸ್, ದಿಸ್ ಇಸ್ ಪ್ಯೂರ್ಲಿ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಪಬ್ಲಿಕ್ ಸೆಕ್ಟಾರ್ ಆರ್ಗನೈಸೇಷನ್ಸ್. ನೆಕ್ಸ್ಟ್ ಕೋಆಪರೇಟಿವ್ ವೇರ್ ಹೌಸಸ್, ಸಾಮಾನ್ಯವಾಗಿ ಅಗ್ರಿಕಲ್ಚರಿಗೆ ಇದಕ್ಕೆಲ್ಲ ಕೋಆಪರೇಟಿವ್ ವೇರ್ ಹೌಸಸ್ ಗಳನ್ನ ಉಪಯೋಗಿಸ್ತಾರೆ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಮಾರ್ಕೆಟಿಂಗ್ ಆರ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಸೊಸೈಟಿ, ಆದ್ರೆ ಅವರ ಮೆಂಬರ್ಗಳಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ವೇರ್ ಹೌಸ್? ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 4 ಮಾರ್ಕ್ಸ್. ಏನು? ಮೊದಲನೆಯದು ಸ್ಟಾಕ್ ಪೈಲಿಂಗ್, ಸ್ಟಾಕ್ಗಳನ್ನ ಒಂದು ಜಾಗದಲ್ಲಿ ಸ್ಟೋರೇಜ್ ಮಾಡೋದು. ವ್ಯಾಲ್ಯೂ ಅಡಿಷನ್, ನಾನು ಹೇಳಿದಾಗೆ ಪ್ಯಾಕಿಂಗ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ವೇರ್ ಹೌಸ್ ಇಂದ ಕಸ್ಟಮರ್ಗಳ ತನಕ ರೀಚ್ ಮಾಡಿಸೋದಾಗಿರ್ಬೋದು. ಪ್ರೈಸ್ ಸ್ಟೆಬಿಲೈಸೇಷನ್, ಡಿಮಾಂಡ್ ಸಪ್ಲೈ ಅಡ್ಜಸ್ಟ್ ಆಗೋ ತನಕ ವೇರ್ ಹೌಸ್ಗಳಲ್ಲೇ ಗೂಡ್ಸ್ ಉಳ್ಕೊಳ್ಳುತ್ತವೆ. ಪ್ರೈಸ್ಗಳು ಜಾಸ್ತಿ ಆದ್ರೆ ಸಪ್ಲೈ ಕೊಡ್ತಾರೆ, ಪ್ರೈಸ್ಗಳು ಕಡಿಮೆ ಆದಾಗ ಸಪ್ಲೈಯನ್ನ ಹಿಂತೆಗಿತಾರೆ. ಪ್ರೈಸ್ ಫ್ಲಕ್ಚುಯೇಷನ್ ಮತ್ತು ಪ್ರೈಸ್ ಸ್ಟೆಬಿಲೈಸೇಷನ್. ಫೈನಾನ್ಸಿಂಗ್, ಅಡ್ವಾನ್ಸಿಂಗ್ ಮನಿ ಅಗೇನ್ಸ್ಟ್ ದ ಸ್ಟೋರ್ ಗೂಡ್ಸ್ ಅಂಡ್ ಸಪ್ಲೈಯಿಂಗ್ ಗೂಡ್ಸ್ ಆನ್ ದ ಕ್ರೆಡಿಟ್. ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, ಹೊಸ ಹೊಸ ಟರ್ಮಿನಾಲಜಿಗಳನ್ನ ಈ ಚಾಪ್ಟರ್ ಅಲ್ಲಿ ತಿಳ್ಕೊಂಡ್ವಿ. ಏನಾದ್ರೂ ಡೌಟ್ಗಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.